ಚೇಂಜ್ ಮಾಡಿದೆ. ಅದೇ ಪ್ರಾಬ್ಲಮ್ ಆಗೈತಂತೆ ಸಂತ ಕಲ್ಯಾಣಪುರ ನೆಟ್ ಹೋಗ್ಬಿಡಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅದಕ್ಕೆ ಈ ಒಂದು ರಜ್ಜುವಿನ ಉಪಹಿತ ಚೇತನ ಅಂತೇನದಲ್ಲ, ಅದರ ಜ್ಞಾನ ಇಲ್ಲದಕ್ಕ ಏನಾಗ್ಯದ? ಅವಿದ್ಯೆ ಆಗ್ಯದ. ಅವಿದ್ಯೆ ಅಂದ್ರೆ ಜ್ಞಾನ ಇಲ್ಲದ. ರಜ್ಜುವಿನ ಉಪಹಿತ ಚೇತನದ ಜ್ಞಾನವಿಲ್ಲದಕ್ಕೆ ಏನಾಗ್ಯದ? ಅಲ್ಲಿ ರಜ್ಜುವಾಗಿ ತೋರ್ಲಕ್ಕದ. ಅದೇ ಅವಿದ್ಯೆಯ ಪರಿಣಾಮ ಅಂತ. ಅದಕ್ಕೆ ಶ್ರೀ ವಿಚಾರ ಸಾಗರ 4ನೇ ತರಂಗ ತತ್ವದೃಷ್ಟಿಯ ಒಂದು ಸದ್ಗುರುವಿನ ಬಳಿ ಕುಳಿತು ಆಧ್ಯಾತ್ಮ ಚಿಂತನೆ ಮಾಡ್ತಾ ಇದ್ದಾರೆ. 135ನೇ ವಿಷಯಾಂಕ 50ನೇ ದೋಹ. ರಜ್ಜು ಉಪಹಿತ ಚೇತನದ ವಿವರ್ತ. ಹೆಂಗ ರಜ್ಜು ಉಪಹಿತ ಚೇತನವು ಅದೆಲ್ಲದ ರಜ್ಜುವಿನೊಳಗೆ ಅದದು. ರಜ್ಜುವಿನ ಸಮಾನಾಕಾರವಾದಂತ ಒಂದು ಬ್ರಹ್ಮ ಚೈತನ್ಯಕ್ಕೆ ರಜ್ಜು ಉಪಹಿತ ಚೇತನ ಅಂತಾರೆ. ರಜ್ಜು ಉಪಹಿತ ಚೇತನದ ಅಜ್ಞಾನದ ಕಾರಣ ಅದು ಏನಾಗ್ಲಿಕ್ಕತ್ತದ? ಬರೇ ರಜ್ಜು ಆಗಿ ಕಾಣ್ಲಿಕ್ಕತ್ತದ. ಉಪಹಿತ ಚೇತನ ತೋರ್ತಾ ಇದೆ. ಆ ಚೇತನದ ಅಜ್ಞಾನ ಇರುವ ಕಾರಣ ಇದು ವಿಷಮ ಸತ್ಯಾಗಿ ಹೆಂಗ್ ತೋರ್ತದಪ್ಪ ಅಂತಂದ್ರ, 1ನೇ ಲಕ್ಷಣ ಏನಾಯ್ತು? ರಜ್ಜುವಿನೊಳಗೆ ರಜ್ಜು ಉಪಹಿತ ಚೇತನ ಆದ ಮೂಲ ವಸ್ತು ಅನ್ನೋದು 1ನೇ ಕ್ಯಾರೆಕ್ಟರ್ ಸರಿ ಹೋಯ್ತು. ಈಗ ಅದು ವಿಷಮ ಸತ್ಯ ಆಗಬೇಕಲ್ಲ. ವಿವರ್ತದ ಒಂದು ಲಕ್ಷಣ, 2ನೇ ಲಕ್ಷಣ ಏನು? ವಿಷಮ ಸತ್ಯಾಗಿ ತೋರ್ಬೇಕದು. ಅದಕ್ಕೆ ರಜ್ಜು ಉಪಹಿತ ಚೇತನ ಅದೇನದ? ಬ್ರಹ್ಮಚೇತನನೇ ರಜ್ಜುವಿನೊಳಗೆ ಇರುವ ಕಾರಣ ಅದು ಪಾರಮಾರ್ಥಿಕ ಸತ್ಯ ಅದ. ಅದು ತೋರುತ್ತಿರುವ ರಜ್ಜು ವ್ಯಾವಹಾರಿಕ ಸತ್ಯ ಆಗಿದೆ. ಆದ್ದರಿಂದ ಇಲ್ಲಿ ಇರುವ ವಸ್ತು ಪಾರಮಾರ್ಥಿಕ ಆಗ್ಯದ ಮತ್ತು ತೋರುವ ವಸ್ತು ವ್ಯಾವಹಾರಿಕ ಆಗ್ಯದ. ಹೀಗಾಗಿ 2 ಬೇರೆ ಬೇರೆ ಸತ್ಯಗಳಿರುವುದರಿಂದ ಇಲ್ಲಿ ವಿಷಮ ಸತ್ಯಗಳಾಯಿತು. ಮತ್ತೆ 3ನೇ ಲಕ್ಷಣ ಏನದ? ಅನ್ಯ ರೂಪ ಧಾರಣ ಆಗಿರ್ಬೇಕು. ಈ ಚೇತನದ ವಿವರ್ತದೊಳಗ ಏನಾಗಬೇಕು? ಅನ್ಯ ರೂಪ ಧಾರಣ ಆಗಿರ್ಬೇಕು. ಇಲ್ಲಿ ಇರುವ ರಜ್ಜು ಉಪಹಿತ ಚೇತನಕ್ಕೂ ತೋರುತ್ತಿರುವ ರಜ್ಜುವಿಗೂ ರೂಪಾಂತರವಾಗಿದೆ. ರೂಪಾಂತರ ಆದರೂ ರಜ್ಜು ಉಪಹಿತ ಚೇತನ ತಾನು ಸಚ್ಚಿದಾನಂದ ಸ್ವರೂಪವಾದ ಉಪಹಿತ ಚೇತನವಾಗಿಯೇ ಉಳಿದು ಅದು ಬೇರೆ ರೂಪವನ್ನು ಧಾರಣೆ ಮಾಡ್ಯಾರ. ಇದನ್ನ ಹೆಂಗ್ ಮಾಡ್ಬೇಕಂದ್ರ, ನಿತ್ಯವಾದ ಉಪಹಿತ ಚೇತನವು ಅನಿತ್ಯವಾದ ರಜ್ಜುವಿನ ರೂಪಾಂತರ ಹೊಂದಿದೆ. ನಿತ್ಯವಾದ ಮತ್ತೆ ಚೈತನ್ಯ ಸ್ವರೂಪವಾದ ಉಪಹಿತ ಚೇತನವು ಜಡ ಸ್ವರೂಪವಾದ ರಜ್ಜುವಿನ ರೂಪಾಂತರ ಹೊಂದಿದೆ. ನಿರಾಕಾರ ಸ್ವರೂಪವಾದ ಉಪಹಿತ ಚೇತನವು ಸಾಕಾರ ರೂಪವಾದ ರಜ್ಜುವಿನ ಆಕಾರ ಹೊಂದಿದೆ. ಹೀಗಾಗಿ ಅನ್ಯ ರೂಪ ಧಾರಣ ಆಗ್ಯದ ಅಂತ ತಿಳ್ಕೋಬೇಕು. ಇದರಿಂದ ಏನಾಗ್ತದ? ಉಪಹಿತ ಚೇತನವು ತನ್ನ ಮೂಲ ಸ್ವರೂಪವನ್ನ ತ್ಯಾಗ ಮಾಡದೆಯೇ ಅನ್ಯವಾದ ರಜ್ಜುವಿನ ರೂಪ ಧಾರಣ ಮಾಡಿದ ಕಾರಣ ಈ ರಜ್ಜುವಿನಲ್ಲಿ ಉಪಹಿತ ಚೇತನದ ವಿವರ್ತವಾಗಿದೆ ಅಂತ ತಿಳ್ಕೊಂಡು, ಇದು ದೃಷ್ಟಾಂತದಲ್ಲಿ 4 ಲಕ್ಷಣಗಳನ್ನು ಹುಡುಕಿ ನಾವು ಇಲ್ಲಿ ಕೆಲಸ ಮಾಡಬೇಕಾಗ್ಯದ. ಇಲ್ಲೇನಾಗ್ಯದ? ಅನಿತ್ಯವಾದ 4ನೇ ಲಕ್ಷಣ ಯಾವುದು? 1ನೇ ಲಕ್ಷಣ ಅಧಿಷ್ಠಾನ ವಸ್ತು ಅಲ್ಲಿ ಒಂದು ಚೇತನ ಆಗಿರಬೇಕು. 2ನೇ ಲಕ್ಷಣ ಏನದ? ವಿಷಮ ಸತ್ಯ ಆಗಿರಬೇಕು. 3ನೇ ಲಕ್ಷಣ ಏನದ? ಅನ್ಯ ರೂಪ ಧಾರಣ ಆಗಿರಬೇಕು. 4ನೇ ಲಕ್ಷಣ ಏನು? ಮೂಲ ರೂಪ ಅಪರಿತ್ಯಾಗ. ಮೂಲ ರೂಪ ಕಳ್ಕೋಬಾರದು. ಅನಿತ್ಯವಾದಂತ ರಜ್ಜು
ವಸ್ತುವಿನ ರೂಪ ಧಾರಣ ಮಾಡಿದಾಗ್ಯೂ ಮೂಲವಾದಂತಹ ಉಪಯುಕ್ತ ಚೇತನ ಏನ್ ಮಾಡಿದ, ತನ್ನ ಸಚ್ಚಿದಾನಂದ ಸ್ವರೂಪವನ್ನ ತ್ಯಾಗ ಮಾಡಿಲ್ಲ. ಇಲ್ಲಿ ರಜ್ಜು ಉಪಯುಕ್ತ ಚೇತನವು ತಾನು ರಜ್ಜುವಾಗಿ ತೋರುತ್ತಿದ್ದರೂ ತನ್ನ ಮೂಲ ಸ್ವಭಾವವಾದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣತೆಯಲ್ಲಿ ಹಾನಿ ಮಾಡಿಕೊಂಡಿಲ್ಲ. ರಜ್ಜು ಸೃಷ್ಟಿಯಾಗೋಕ್ಕಿಂತ ಮುನ್ನ ಸೃಷ್ಟಿ ಕಾಲದಲ್ಲಿ ರಜ್ಜು ನಷ್ಟವಾಗಿ ಹೋದ ನಂತರವೂ ಆ ರಜ್ಜು ಉಪಯುಕ್ತ ಚೇತನ ತನ್ನ ಮೂಲ ಸ್ವಭಾವದಲ್ಲಿ ಯಾವುದೇ ವ್ಯತ್ಯಾಸ ಮಾಡಿಕೊಳ್ಳದ ಕಾರಣ ಅದಕ್ಕೇನದ ಮೂಲ ರೂಪ ಅಪರಿತ್ಯಾಗ ಅಂತಾರೆ. ಈ ರೀತಿಯಾಗಿ ದೃಷ್ಟಾಂತದಲ್ಲಿ ನಾವು ಪರ್ಫೆಕ್ಟ್ ಆಗಿ ತಿಳ್ಕೊಂಡೆವು ಅಂತಂದ್ರ ನಮಗ್ ಬೇಕಾಗಿರೋದು ಜೀವನ ಎಲ್ಲದ, ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳಲ್ಲೆದ ನಮ್ಮದು ಸಂಸಾರ ಭ್ರಮೆ. ಆ ಭ್ರಮೆಯನ್ನ ನಾವು ಸರಿಯಾಗಿ ತಿಳ್ಕೊಳ್ಳಕ್ ಸಾಧ್ಯ ಆಗ್ತದ. ಅದಕ್ಕೆ ನಾವೇನ್ ಮಾಡ್ಬೇಕು, ಮೊದಲು ಬ್ರಹ್ಮಾಂಡ ಎಲ್ಲದ ಹೆಂಗದ ಅನ್ನೋದು ತಿಳ್ಕೊಂಡ್ಮೇಲೆ ಮುಂದ ಅದರದೇ ಆದ ಒಂದು ಸ್ಯಾಂಪಲ್. ಬ್ರಹ್ಮಾಂಡ ಅಂದ್ರೆ ಟೋಟಲ್, ಪಿಂಡಾಂಡ ಅಂದ್ರೆ ಸ್ಯಾಂಪಲ್. ರಕ್ತ ಪರೀಕ್ಷೆ ಮಾಡು ಅಂದ ಕೂಡ್ಲೇನೆ ಡಾಕ್ಟರ್ ಬಳಿ ವಾದನೆ ಅಂತಂದ್ರೆ ಅಲ್ಲಿ ಲ್ಯಾಬೊರೇಟರಿ ಒಳಗ ನಿಮ್ಮ ಮೈ ಒಳಗಿಂದು ಪೂರ ರಕ್ತ ತೆಕ್ಕೋತಾರೋ, ಒಂದೆರಡು ಹನಿ ರಕ್ತ ತೆಕ್ಕೋತಾರೋ. 2 ಹನಿ ರಕ್ತ ತೆಕ್ಕೊಂಡು 2 ಹನಿ ರಕ್ತದೊಳಗ ಸ್ಯಾಂಪಲ್ನೊಳಗೆ ಏನದ ನೋಡಿ ನಿಮ್ಮ ಇಡೀ ಶರೀರದೊಳಗಿರುವಂತ ಬ್ರಹ್ಮಾಂಡದೊಳಗೆ ಏನದ, ಇಡೀ ಶರೀರದೊಳಗಿರುವಂತ ಟೋಟಲ್ ರಕ್ತದೊಳಗೆ ಏನದ ಅಂತ ನಿರ್ಧಾರ ಮಾಡ್ತಾರೆ. ರೋಗ ನಿರ್ಧಾರ ಮಾಡುವಂತ ಒಂದ್ ಕೆಲಸ ಮಾಡ್ತಾರೆ. ಸಮುದ್ರ ನೀರ ಉಪ್ಪದ ಇಲ್ಲ ಅಂತಂದ್ರೆ ಓಡ್ ಸಮುದ್ರ ನೀರು ಕುಡಿದು ನೋಡ್ಬೇಕಾಗಿಲ್ಲ. ಸಮುದ್ರದೊಳಗೆ 1-2 ಹನಿ ನಾಲ್ಗೆ ಮೇಲೆ ಹಾಕೊಂಡ್ರೆ ಸಮುದ್ರ ನೀರು ಉಪ್ಪದ ಅಂತ ಗೊತ್ತಾಗ. ಹಂಗ ಇಲ್ಲಿ ಬ್ರಹ್ಮಾಂಡವನ್ನ ತಿಳ್ಕೋಬೇಕಾದ್ರ ಇಲ್ಲಿ ಯಾವ ಯಾವ ಶಬ್ದಗಳು ಏನೇನ್ ಅರ್ಥ ಮಾಡ್ಕೋಬೇಕು ಅನ್ನೋದು ದೃಷ್ಟಾಂತವನ್ನ ತಿಳ್ಕೊಂಡ್ರಿ. ಈಗ ಬ್ರಹ್ಮಾಂಡದೊಳಗೆ 1ನೇ ಲಕ್ಷಣ ಹುಡುಕೋಬೇಕು. ಇಲ್ಲಿ ಅಧಿಷ್ಠಾನ ವಸ್ತು ಮೂಲ ವಸ್ತು ಯಾವುದದ, ಚೇತನ. ಯಾವುದು? ಬ್ರಹ್ಮಚೇತನ. ಬ್ರಹ್ಮಾಂಡ ಬ್ರಹ್ಮಚೇತನದ ವಿವರ್ತವಾಗಿದೆ. ಬ್ರಹ್ಮಚೇತನ ಎಲ್ಲಿದೆ? ಬ್ರಹ್ಮಾಂಡದಲ್ಲಿದೆ. ಬ್ರಹ್ಮಾಂಡದ ಇದು ಬ್ರಹ್ಮಚೇತನದ ಅಜ್ಞಾನದ ಕಾರಣ ಇಲ್ಲಿ ಏನಾಗ್ಲಿಕ್ಕತ್ತದ, ಬ್ರಹ್ಮ ಕಾಣ್ತಾ ಇಲ್ಲ, ಬರೀ ಬ್ರಹ್ಮಾಂಡವಾಗಿ ತೋರ್ತಾ ಇದೆ. ಇದ್ರೊಳಗೆ ವಿಷಮ ಸತ್ಯಗಳು ಯಾವ್ಯಾವು ಅಂತಂದ್ರೆ ಬ್ರಹ್ಮಚೇತನ ಏನದ ಪಾರಮಾರ್ಥಿಕ ಸತ್ಯ. ಪಾರಮಾರ್ಥಿಕ ಸತ್ಯ ಅಂದ್ರೆ ಅದು ಯಾವ ಕಾಲಕ್ಕೂ ಬಾಧೆಗೊಳ್ಳಲಾರದು. ಸುಟ್ರು ಸುಡಂಗಿಲ್ಲ, ಕೊಯ್ದ್ರ ಕೊಯ್ಯಂಗಿಲ್ಲ, ನೀರಾಗ ಮುಳುಗಿಸಿದ್ರೆ ಕರಗಂಗಿಲ್ಲ, ಮತ್ತೇನದ ಅದು ನಾಶ ಆಗಂಗಿಲ್ಲ, ಅವಿನಾಶಿ ಆದಂಥದ್ದು. ಅಂಥದಕ್ಕೆ ಪಾರಮಾರ್ಥಿಕ ಸತ್ಯ ಅಂತಾರೆ. ಮತ್ತು ಅದು ಏನಾಗಿ ತೋರ್ಲಿಕ್ಕತ್ತದ? ವ್ಯಾವಹಾರಿಕ ಸತ್ಯ ಆಗಿ ಬ್ರಹ್ಮಾಂಡವಾಗಿ ತೋರ್ಲಿಕ್ಕತ್ತದ. ಆದ್ದರಿಂದ ಇಲ್ಲಿ ಇರುವ ವಸ್ತು ಪಾರಮಾರ್ಥಿಕ ಬ್ರಹ್ಮಚೇತನ ಮತ್ತು ತೋರುತ್ತಿರುವ ವಸ್ತು ವ್ಯಾವಹಾರಿಕ ಬ್ರಹ್ಮಾಂಡ. ಆದ್ದರಿಂದ ಇಲ್ಲಿ ವಿಷಮ ಸತ್ಯ ಆಯ್ತು. ಇಲ್ಲಿ ಅನ್ಯ ರೂಪ ಧಾರಣ ಏನಾಗದ? ಇಲ್ಲಿ ಇರುವ ಬ್ರಹ್ಮಚೇತನ ಚೇತನಕ್ಕೂ ಮತ್ತು ತೋರುತ್ತಿರುವ ಬ್ರಹ್ಮಾಂಡಕ್ಕೂ ರೂಪಾಂತರವಾಗಿ ಬಿಟ್ಟದ. 3ನೇ ಲಕ್ಷಣ ಇದು. 1ನೇ ಲಕ್ಷಣ ಅಲ್ಲಿ ಬ್ರಹ್ಮಚೇತನ ಆದ ಅಧಿಷ್ಠಾನ ವಸ್ತು. 2ನೇ ಲಕ್ಷಣ ವಿಷಮ ಸತ್ಯ ಆದ, ಒಂದು ಪಾರಮಾರ್ಥಿಕ ಒಂದು ವ್ಯಾವಹಾರಿಕ ಅಂತ. ಇಲ್ಲಿ ಅನ್ಯ ರೂಪ ಧಾರಣ ಏನ್ ಮಾಡದ? ರೂಪಾಂತರ ಹೊಂದಿಬಿಟ್ಟದ ಬ್ರಹ್ಮಾಂಡಕ್ಕೂ ಮತ್ತು ಬ್ರಹ್ಮಚೇತನಕ್ಕೂ. ನಿತ್ಯವಾದ ಬ್ರಹ್ಮಚೇತನ ಏನಾಗ್ಯದ? ಅನಿತ್ಯವಾದ ಬ್ರಹ್ಮಾಂಡವಾಗಿ ತೋರುತ್ತಿದೆ. ಚೈತನ್ಯ ಸ್ವರೂಪವಾದ ಬ್ರಹ್ಮಚೇತನವು ಜಡ ಜಗತ್ತಾಗಿ ತೋರ್ತಾ ಇದೆ. ಸದ್ರೂಪವಾದ ಬ್ರಹ್ಮಚೇತನವು ಅಸದ್ರೂಪ ಜಗತ್ತಾಗಿ ತೋರ್ತಾ ಇದೆ. ನಿರಾಕಾರವಾದ ಬ್ರಹ್ಮಚೇತನವು ಸಾಕಾರ ರೂಪವಾಗಿ ತೋರ್ತಾ ಇದೆ. ಹೀಗಾಗಿ ಅನ್ಯ ರೂಪ ಧಾರಣ ಆಗ್ಯದ. ಬ್ರಹ್ಮಚೇತನವು ತನ್ನ ಸಚ್ಚಿದಾನಂದ ಮೂಲ ರೂಪವನ್ನ ಪರಿತ್ಯಾಗ ಮಾಡದೇ ಅನ್ಯವಾದ ಬ್ರಹ್ಮಾಂಡದ ರೂಪ ಧಾರಣ ಮಾಡಿದ ಕಾರಣ ಇಲ್ಲೇನಾದರೆ ಬ್ರಹ್ಮಾಂಡವು ಬ್ರಹ್ಮಚೇತನದ ವಿವರ್ತ ಎನ್ನಿಸಿಕೊಳ್ಳುತ್ತದೆ. 4ನೇ ಲಕ್ಷಣ ಏನದ? ಬ್ರಹ್ಮಾಂಡದ ಒಂದು ವಿವರ್ತ. ಬ್ರಹ್ಮಾಂಡ ಬ್ರಹ್ಮಚೇತನದ ವಿವರ್ತ ಅನ್ನುವ ಟಾಪಿಕ್ನೊಳಗೆ 4ನೇ ಲಕ್ಷಣ ಏನು? ತನ್ನ ಮೂಲ ರೂಪ ಅಪರಿತ್ಯಾಗ ಆಗಿರಬೇಕು. ಇಲ್ಲಿ ಬ್ರಹ್ಮಚೇತನವು ತಾನು ಬ್ರಹ್ಮಾಂಡವಾಗಿ ತೋರುತ್ತಿದ್ದರೂ ತನ್ನ ಮೂಲ ಸ್ವಭಾವವಾದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣತೆಯಲ್ಲಿ ಹಾನಿಯನ್ನು ಮಾಡಿಕೊಂಡಿಲ್ಲ.
ಬ್ರಹ್ಮಾಂಡ ಸೃಷ್ಟಿಯಾಗುವುದಕ್ಕಿಂತ ಮುನ್ನ ಬ್ರಹ್ಮಾಂಡ ಇರುವ ಕಾಲದಲ್ಲೂ ಬ್ರಹ್ಮಾಂಡ ಲಯವಾದ ಮೇಲೂ ಪ್ರಳಯವಾದ ಮೇಲೂ ಏನಾಗ್ತಿರ್ತದೆ ಎಲ್ಲಾ ಕಾಲಗಳಲ್ಲಿ ಬ್ರಹ್ಮಚೇತನವು ತನ್ನ ಮೂಲ ಸ್ವಭಾವವಾದ ಸಚ್ಚಿದಾನಂದವನ್ನು ಹಾಗೆ ಉಳಿಸಿಕೊಂಡಿರ್ತದೆ. ಅದಕ್ಕೆ ಇದಕ್ಕೆ ಏನಂತಾರೆ ವಿವರ್ತ ಅಂತ. ಬ್ರಹ್ಮಾಂಡ ಬ್ರಹ್ಮದ ವಿವರ್ತವಾಗಿದೆ ಅಂತ. ಇದರಂಗ ಮೂರನೇದೇನು ಪಿಂಡಾಂಡ. ಈ ಪಿಂಡಾಂಡ ಸಾಕ್ಷಿ ಚೇತನದ ವಿವರ್ತವಾಗಿದೆ. ಪಿಂಡಾಂಡ ಅಂದ್ರೆ ಶರೀರಾದಿಗಳು. ಸಾಕ್ಷಿ ಚೇತನ ಎಲ್ಲಿರ್ತದಪ್ಪ ಅಂದ್ರೆ ಪಿಂಡಾಂಡ ಶರೀರದೊಳಗಿರ್ತದ. ಮತ್ತು ಸಾಕ್ಷಿ ಚೇತನದ ಅಜ್ಞಾನದ ಕಾರಣ ಏನಾಗ್ಯದ, ಅಲ್ಲಿ ಚೇತನನೇ ಆದ್ರೆ ಅದರ ಅಜ್ಞಾನದ ಕಾರಣ ಪಿಂಡ ಕೇವಲ ಪಿಂಡಾಂಡವಾಗಿ ತೋರುತ್ತಿದೆ. ಇಲ್ಲಿ ಅಧಿಷ್ಠಾನ ವಸ್ತು ಏನದು ಸಾಕ್ಷಿ ಚೇತನ ಆದ. ಇದು ಒಂದನೇ ಲಕ್ಷಣ ಮುಗಿತು. ಎರಡನೇ ಲಕ್ಷಣ ವಿಷಮ ಸತ್ಯ ಅಂದ್ರೆ ಸಾಕ್ಷಿ ಚೇತನವು ಪಾರಮಾರ್ಥಿಕ ಸತ್ಯ ಮತ್ತು ತೋರುತ್ತಿರುವ ಪಿಂಡಾಂಡವು ವ್ಯಾವಹಾರಿಕ ಸತ್ಯ ಆಗಿದೆ. ಆದ್ದರಿಂದ ಇಲ್ಲಿ ಇರುವ ವಸ್ತು ಪಾರಮಾರ್ಥಿಕ ಮತ್ತು ತೋರುತ್ತಿರುವ ವಸ್ತು ವ್ಯಾವಹಾರಿಕವಾಗಿದ್ದರಿಂದ ಇಲ್ಲಿ ವಿಷಮ ಸತ್ಯಗಳಾಗಿ ಎರಡನೇ ಲಕ್ಷಣ ಸಾರ್ಥಕ ಆಯಿತು. ಮುಂದೆ ಮೂರನೇ ಲಕ್ಷಣ ಏನದ, ಅನ್ಯ ರೂಪಧಾರಣ. ಅನ್ಯ ರೂಪಧಾರಣ ಅಂದ್ರೆ ಇಲ್ಲಿ ಇರುವ ಸಾಕ್ಷಿ ಚೇತನಕ್ಕೂ ತೋರುತ್ತಿರುವ ಪಿಂಡಾಂಡಕ್ಕೂ ರೂಪಾಂತರ ಹೊಂದಿದೆ. ಆದರೆ ಸಾಕ್ಷಿ ಚೇತನ ತಾನು ಸಚ್ಚಿದಾನಂದ ಸ್ವರೂಪ ಸಾಕ್ಷಿ ಚೇತನವಾಗಿಯೇ ಉಳಿದು ಬೇರೆ ರೂಪ ಆಗಿ ತೋರ್ಲಿಕ್ಕತ್ತದ. ಹಿಂಗ ಹೆಂಗ್ ಹೇಳ್ಬೇಕಪ್ಪ ಅಂದ್ರೆ ನಿತ್ಯವಾದ ಸಾಕ್ಷಿ ಚೇತನವು ಅನಿತ್ಯವಾದ ಶರೀರಾದಿಗಳಾಗಿ ತೋರುತ್ತಿದೆ. ನಿತ್ಯವಾದ ಹಂಗ ಸದ್ರೂಪವಾದ ಸಾಕ್ಷಿ ಚೇತನವು ಅಸದ್ರೂಪವಾದ ಶರೀರಾದಿಗಳಾಗಿ ತೋರುತ್ತಿದೆ. ಇದಕ್ಕೆ ಏನಂತಾರ, ಎಕ್ಸೆಲ್ ಅಂತಾರ. ಎಕ್ಸೆಲ್ ನಮ್ ಇವ್ರಿಗೆ ಗೊತ್ತಾಗ್ತದ, ಯಾರಿಗೆ ಬಿದಿರಿ ಅವ್ರಿಗೆ ಗೊತ್ತಾಗ್ತದೆ. ಎಲ್ಲ ಗಾಡಿಗಳೊಳಗೆ ಗಾಲಿಯಾಗಿರ್ತದಲ್ರಿ ಒಂದು ಎಕ್ಸೆಲ್. ಎಕ್ಸೆಲ್ ತಿರುಗ್ತದನ್ರಿ ಏನಾರೆ? ಎಕ್ಸೆಲ್ ತಿರುಗಂಗಿಲ್ಲ, ಮತ್ತ ಎಲ್ಲ ಭಾರ ತಾನೇ ಹೊತ್ಕೊಂಡಿರ್ತದ. ಎಕ್ಸೆಲ್ ಅಷ್ಟಿರ್ತದ. ಇಡೀ ಬಂಡಿ ಗಾಲಿ ಏನದ ನಿಮ್ JCB ಟ್ರ್ಯಾಕ್ಟರ್ ಏನ ಎಲ್ಲದರ ವಜ್ಜಿ ತಾನೇ ಹೊತ್ಕೊಂಡಿರ್ತದ. ತಾನು ತಿರುಗಂಗಿಲ್ಲ. ತಿರುಗ ವಸ್ತುಗಳಿಗೆ ಅದು ಆಧಾರ ಆಗಿರ್ತದ. ಆಗ ಇದು ಅರ್ಥ ಆಗಿರ್ಬೇಕು ಈಗ ನಿಮಗೆ. ಚೇತನದ ವಿವರ್ತ ಅಂತಂದ್ರೇನು, ಚೇತನ ಏನ್ ಮಾಡ್ತದಪ್ಪ ಅಂತಂದ್ರೆ ತಾನು ಯಾರಿಗೆ ಹುಟ್ಟಿಲ್ಲ, ಆದ್ರ ಎಲ್ಲವನ್ನ ಹುಟ್ಟಿಸುವ ಶಕ್ತಿ ಅದಕ್ಕ. ಪೇರೆಂಟ್ ಲೆಸ್ ಪೇರೆಂಟ್ ಆಫ್ ದಿ ಯೂನಿವರ್ಸ್ ಅಂತಾರ ಅದಕ್ಕೆ. ಯಾರ್ಲಿಂದ ಹುಟ್ಟಿಲ್ಲರು, ತನ್ನಿಂದ ತಾನು ಹುಟ್ಟಿಲ್ಲ, ಆದ್ರೆ ಏನೆಲ್ಲವನ್ನ ಹುಟ್ಟಿಸುವಂತ ಶಕ್ತಿ ಅದಕ್ಕ. ನನಗೇನಾರೆ ಬ್ರಹ್ಮಗೇನಾರೆ ಆಧಾರ ಅದ ಏನ್ರಿ? ಬ್ರಹ್ಮಗೇನಾರೆ ಆಧಾರ ಏನು ಇಲ್ಲ. ಅದಕ್ಕೆ ಯಾವ ಆಧಾರನೇ ಇಲ್ಲ. ಯಾರ್ದು ಆಧಾರ ಬೇಕಾಗಿಲ್ಲ ಅದಕ್ಕ. ಆದ್ರ ಎಲ್ಲದಕ್ಕೂ ಆಧಾರವಾಗಿ ನಿಂತದ. ಅದಕ್ಕೇನಂತಾರ ಸಪೋರ್ಟ್ ಲೆಸ್ ಸಪೋರ್ಟರ್ ಆಫ್ ದಿ ಯೂನಿವರ್ಸ್. ತನಗೆ ಯಾವ ಆಧಾರವಿಲ್ಲದೆ ಎಲ್ಲದಕ್ಕೂ ಆಧಾರವಾಗಿರುವಂತಹದ್ದು. ಮತ್ತು ಬ್ರಹ್ಮ ಎದಕ್ಕದನ ಅಂತ ಹೇಳಿಕೆ ಏನಾರ ಗೊತ್ತದ ನಿಮಗ? ಅವ ಎದಕ್ಕದನ, ಹಿಂಗ್ಯಾಕ್ ಮಾಡ್ತಾನ, ಹಿಂಗ್ಯಾಕದನ ಅಂತ ಹೇಳಿ ಏನಾರ ಗೊತ್ತ? ಅವನ ಬಗ್ಗೆ ಏನಾರ ಕಾರಣಗಳು ಗೊತ್ತವೇನು ಬ್ರಹ್ಮನ ಬಗ್ಗೆ ನಿಮಗ? ಉಳಿದು ಎಲ್ಲದ್ರ ಬಗ್ಗೆ ಕಾರಣಗಳು ಗೊತ್ತದ. ಅದು ಹಂಗ್ಯಾಕ, ಇದು ಹಿಂಗ್ಯಾಕ. ವಿಜ್ಞಾನ ಬ್ರಹ್ಮನ ವಿಷಯದೊಳಗೆ ಕೈ ಹಾಕ್ಲಕ್ ಬರಂಗಿಲ್ಲ. ಯಾಕಂದ್ರೆ ವಿಜ್ಞಾನಕ್ಕೆ ಕಾರಣಗಳು ಬೇಕು, ಆದ್ರೆ ಬ್ರಹ್ಮಗೆ ಕಾರಣ ಇಲ್ಲ. ಅಲ್ಲಿ ಯಾವ ಕಾರಣಕ್ಕ ಅವನು ಬ್ರಹ್ಮದನ? ಅವ ಏನಾರ ಹಿಂದಿನ ಜನ್ಮದಾಗ ಏನಾರ ಕರ್ಮ ಮಾಡಿದ್ದಾಗ ಕರ್ಮ ಅನುಭವಿಸ್ಲಕ್ ಬ್ರಹ್ಮದನೇನ? ಅಲ್ಲಿ ಅವನಿಗೊಂದು ಏನಾರ ಕಾರಣ ಶರೀರ ಅದ ಏನು? ನೀವೆಲ್ಲರಿಗೂ 84 ಲಕ್ಷ ಜೀವರಾಶಿಗಳಾಗಿರ್ಬೋದು, ಜಡ ವಸ್ತುಗಳಾಗಿರ್ಬೋದು, ಅವು ಕರ್ಮ ಅನುಭವಿಸ್ಲಕ್ ಬಂದವಿಲ್ಲಿ. ಗಿಡ ಮರಗಳಾಗಿರ್ಬೋದು. ಆದ್ರೆ ಬ್ರಹ್ಮಗೆ ಏನಾರ ಕಾರಣ ಅದ ಏನ್ರಿ? ಅವನಿಗೆ ಕಾರಣ ಇಲ್ಲ. ಕಾರಣ ಇಲ್ಲದವ, ಕಾರಣ ಇಲ್ಲ. ಅನ್ಕಾಸ್ಡ್ ಕಾಸ್ ಆಫ್ ದಿ ಯೂನಿವರ್ಸ್ ಅಂತಂದ್ರ ಅವನಿಗೆ ಕಾರಣವಿಲ್ಲ, ಆದ್ರೆ ಎಲ್ಲದಕ್ಕೂ ಮೂಲ ಕಾರಣ ಅವನೇ ಅದ.
ಎಲ್ಲದಕ್ಕೂ ಮೂಲ ಕಾರಣ ಅವನೇ ಅದಾನ. ಇದು ಬ್ರಹ್ಮದ ವಿವರ್ತ. ಎಷ್ಟು ಹೇಳಿದ್ರು ಕಡಿಮೆ, ಎಷ್ಟು ಹೇಳಿದ್ರು ಕಡಿಮೆ, ಎಷ್ಟು ಕೇಳಿದ್ರು ಕಡಿಮೆ. ಇದೊಂದೇ ಮುಖ್ಯ. ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳಕ ಈ ರೀತಿ ತಿಳ್ಕೊಳ್ಳುವಂತ ಜ್ಞಾನ 84 ಲಕ್ಷ ಜೀವರಾಶಿಗಳ ಪೈಕಿ ಯಾರಿಗದ? ಇದು ಮಾನವನಿಗೆ ಅದ. ಎಂತ ಮಾನವನಿಗೆ? ಮುಮುಕ್ಷತ್ವ ಉಳ್ಳಂತ ಮಾನವನಿಗೆ, ಸಜ್ಜನರ ಸಂಘ ಇರುವಂತ ಮಾನವನಿಗೆ, ಮತ್ತೆಂತ ಮಾನವನಿಗೆ? ಮೋಕ್ಷ ಬೇಕನ್ಸ್ಬೇಕು, ಸಜ್ಜನರ ಸಂಘ ಇರಬೇಕು, ಬ್ರಹ್ಮಜ್ಞಾನ ಸ್ವರೂಪ ಸಾಧನೆ ಮಾಡ್ಬೇಕನ್ನಂತ ಮಾನವನಿಗೆ. ಮೂರು ಮುಖ್ಯ. ಮನುಷ್ಯತ್ವ ಒಂದೇ ಇದ್ರೂ ಉಪಯೋಗ ಇಲ್ಲ. ಅವನಿಗೆ ಸಜ್ಜನರ ಸಂಘನೂ ಸಿಗಬೇಕು, ಬ್ರಹ್ಮಜ್ಞಾನದ ಸ್ವರೂಪದ ಸಾಧನೆ ಏನಾಗಬೇಕು, ಕೈ ಬಿಡ್ಬೇಕು. ಅಂತವನಿಗೆ ಇದು ತಿಳ್ಕೊಳಕ್ ಸಾಧ್ಯ. ಅದು ಬರೀ ಮನುಷ್ಯ ಆಗಿ ಆಕಾರದಾಗ ಮನುಷ್ಯ ಇದ್ರ ಆಚಾರದೊಳಗೆ ಪಶುಗಳಿದ್ದಾನೆ. ದ್ವಿಪಾದ ಪಶು, ಪುಚ್ಛ ವಿಹೀನ ದ್ವಿಪಾದ ಪಶು. ಬಾಲ ಇಲ್ಲದ 2 ಕಾಲಿನ ಪ್ರಾಣಿ ಅಷ್ಟೇ. ಅವನಿಗೆ ಸತ್ಸಂಗ ಇರಬೇಕು, ಮತ್ತೆ ಮೋಕ್ಷದ ಅಪೇಕ್ಷೆ ಇದ್ದು ಮೋಕ್ಷ ಸಾಧನೆ ಮಾಡಿ ತನ್ನ ಬ್ರಹ್ಮ ಸ್ವರೂಪ ಸಾಧನೆ ಮಾಡ್ಕೋಬೇಕು. ಅಂತವನಿಗೆ ಮಾತ್ರ ಇದು ಸಾಧ್ಯ ಅದ. ಬ್ರಹ್ಮದ ವಿವರ್ತ, ಅನ್ಕಾಸ್ಡ್ ಕಾಸ್ ಆಫ್ ದಿ ಯೂನಿವರ್ಸ್, ಸಪೋರ್ಟ್ಲೆಸ್ ಸಪೋರ್ಟರ್ ಆಫ್ ದಿ ಯೂನಿವರ್ಸ್, ಪೇರೆಂಟ್ಲೆಸ್ ಪೇರೆಂಟ್ ಆಫ್ ದಿ ಯೂನಿವರ್ಸ್, ಶೇಪ್ಲೆಸ್ ಶೇಪ್ ಆಫ್ ದಿ ಯೂನಿವರ್ಸ್. ಜಗತ್ತಿನಾಗ ಎಷ್ಟು ರೂಪಗಳದವ, ಎಲ್ಲಾ ರೂಪಗಳಿಗೆ ಅವನೇ ಕಾರಣ ಅದನ. ಅವನ ಹೆಂಗದನ? ನಿರಾಕಾರದ. ಹೆಂಗದನ? ತಾನು ನಿರಾಕಾರವಾಗಿದ್ದು ಎಲ್ಲ ಆಕಾರಗಳಿಗೆ ತಾನೇ ಕಾರಣ ಆಗಿದ್ದಾನೆ. ಹಿಂಗ್ ಹೇಳ್ಕೊತಾದ್ರೆ ಇದೇ ಕೆಲಸ ಬಹಳ ಆಗ್ತದ. ಮುಂದೋಗ ಅವನ ವಿಷಯ ಬರ್ತಂದ್ರೆ ಉತ್ತರ ಹಿಂಗೆ ಉಂಟು ಕೇಳ್ಕೊತ. ಅದಕ್ಕೆ ಸಾಕ್ಷಿ ಚೇತನ ಏನದ ಪರಮಾರ್ಥಿಕ ಸತ್ಯ ಅದ, ಮತ್ತು ತೋರುತ್ತಿರುವ ಪಿಂಡಾಂಡ ಏನದ ವ್ಯಾವಹಾರಿಕ ಸತ್ಯ ಅದ. ಹಿಂಗಾಗಿ ಒಂದು ಪಾರಮಾರ್ಥಿಕ ಸತ್ಯ, ಒಂದು ವ್ಯಾವಹಾರಿಕ ಸತ್ಯ ಇದ್ದುದಕ್ಕಿದು ವಿಷಮ ಸತ್ಯ ಆಯ್ತು. ಇಲ್ಲಿ 2ನೇ ಲಕ್ಷಣ ಸಾರ್ಥಕ ಆಯ್ತು. 3ನೇದೇನದ ಅನ್ಯ ರೂಪಧಾರಣ. ಇದನ್ನೇ ನಿತ್ಯವಾದ ಸಾಕ್ಷಿ ಚೇತನ, ಅನಿತ್ಯವಾದ ಶರೀರವಾಗದ. ನಿತ್ಯವಾದ ಅಂದ್ರೆ ಚೈತನ್ಯ ಸ್ವರೂಪವಾದಂತ, ಅಂದ್ರೆ ಅರಿವಿನ ಸ್ವರೂಪ. ಚೈತನ್ಯ ಅಂದ್ರೆ ಅರಿವಿನ ಸ್ವರೂಪವಾದಂತ ಒಂದು ಈ ಸಾಕ್ಷಿ ಚೇತನ ಜಡ ಶರೀರ ಆಗಿ ತೋರ್ಲಿಕ್ಕತ್ತದ. ಮತ್ತೆ ಸದ್ರೂಪ ಅಂದ್ರೆ ನಿರ್ವಿಕಾರವಾದಂತ ಎಷ್ಟಲ್ಲು ಸಾಕ್ಷಿ ಏನಯದ ವಿಕಾರ ಅಸತ್ತಾಗಿ ತೋರ್ಲಕ್ಕತ್ತ. ಏನ್ ಹಿಂಗಂದ್ರ ಇವೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಕ್ ಬರ್ಬೇಕು. ನಿರ್ವಿಕಾರ ಏನು? ನಿರ್ವಿಕಾರದ ನಿಮ್ಮ ಬ್ರಹ್ಮಾಂಡದಾಗ ಬಿಡ್ರಿ, ನಿಮ್ಮ ಪಿಂಡಾಂಡದಾಗ ನಿರ್ವಿಕಾರವಾಗಿ ಏನದ ವಿಕಾರ ಏನಾಗ್ಲಕ್ಕತ್ತದ? ನಿಮ್ಮ ಒಳಗಿನ ಸಾಕ್ಷಿ ಚೇತನ ನಿರ್ವಿಕಾರ ಅದ, ಅದೇನು ಚೇಂಜ್ ಆಗ್ಲಕತ್ತಿಲ್ಲ. ಮತ್ತೆ ವಿಕಾರ ಆಗ್ಲಕತ್ತಿದ್ದ ಯಾವುದು? ಪಿಂಡಾಂಡ. ಮೊದಲು ಬಾಲಕ ಇದ್ರಿ, ಮಧ್ಯದಲ್ಲಿ ಯುವಕ ಆಗಿರಿ, ಮುಂದೆ ಮುದುಕ ಆಗಿರಿ. ಬಾಲಕ ಯುವಕ ಮುದುಕ ಇದು ವಿಕಾರ ಹೌದಾ? ಇಲ್ಲ. ಜನನ ಮರಣ, ಬಾಲಕ ಯುವಕ ಮುದುಕ ಇವೆಲ್ಲ ವಿಕಾರ ಆಗ್ಲಕತ್ತಾವ. ಈ ವಿಕಾರ ಆಗುವಂತ ವಸ್ತುವಿಗೆ ಆಧಾರವಾಗಿ ನಿಂತಿದ್ದೆವುದು ಸಾಕ್ಷಿ ಚೇತನ. ಹಗಲು ರಾತ್ರಿಗಳಾಗ್ತವ, ಬ್ರಹ್ಮಾಂಡದೊಳಗ ಏನೇನ್ ಚೇಂಜಸ್ ಆಗ್ತಾವ ಅವೆಲ್ಲ ನೋಡ್ಕೋಬೇಕು. ಯುಗಗಳು ಚೇಂಜ್ ಆಗ್ತಾವ, ದಿನಗಳು ಚೇಂಜ್ ಆಗ್ತಾವ, ಹುಣ್ಣಿಮೆ ಅಮಾವಾಸ್ಯೆಗಳು ಚೇಂಜ್ ಆಗ್ತಾವ, ಏನೆಲ್ಲ ನಡೆದವ. ಬೀಜ ಹೋಗಿ ಮೊಳಕೆ ಆಗ್ತದ, ಮೊಳಕೆ ಹೋಗಿ ಸಣ್ಣದ ಗಿಡ ಆಗ್ತದ, ಆಮೇಲೆ ದೊಡ್ಡ ಮರ ಆಗ್ತದ, ಹಣ್ಣು ಕೊಡ್ತದ, ಎಲ್ಲ ಚೇಂಜಸ್ ಆಗ್ಲಿಕ್ಕತ್ತಾವ. ಎಲ್ಲ ಚೇಂಜ್ ಆದ್ರೂ ಬ್ರಹ್ಮನೊಳಗೆ ಏನಾದ್ರು ಚೇಂಜ್ ಅದ? ಏನು? ಹುಡ್ತಾವ, ಬರ್ತಾವ, ಸಾಯ್ತಾವ, ಬರ್ತಾವ, ಓದ್ತಾವ, 4 ದಿನ ಇರ್ತಾವ, ಏನೇನೋ ಮಾಡ್ತಿರ್ತಾವ. ಏನ್ ಮಾಡಿದ್ರೆ ಅವನಿಗೇನ್ ಫರಕ್ ಬೀಳೋದು? ಇದ್ರೇನು ತತ್ರೇನು ಏನ್ರಿ ಮಾಡಿದ್ರೆ ನಾವು ಹೆಂಗಿರ್ಬೇಕು ಹಂಗೆ ಅದ. ಹಂಗ ಇಲ್ಲೇನದ? ಅನ್ಯ ರೂಪ ಧಾರಣ. ಸಾಕ್ಷಿ ಚೇತನವು ತನ್ನ ಮೂಲ ರೂಪವನ್ನು ಪರಿತ್ಯಾಗ ಮಾಡದೆಯೇ ಸಚ್ಚಿದಾನಂದವಾದ
ಈ ಸಾಕ್ಷಿ ಚೇತನ ಪಿಂಡಾಂಡದ ರೂಪ ಧಾರಣ ಮಾಡಿದ ಕಾರಣ ಪಿಂಡಾಂಡವು ಸಾಕ್ಷಿ ಚೇತನದ ವಿವರ್ತವಾಗಿದೆ. ಸದ್ರೂಪ ಇದ್ದದ್ದು ಯಾವುದು, ಅಸದ್ರೂಪ ಇದ್ದದ್ದು ಯಾವುದು ಅಂತಂದ್ರೆ ನಮ್ಮೊಳಗಿರುವ ಚೇತನ ಸದ್ರೂಪ ಅದ, ನಿರ್ವಿಕಾರ ಅದ, ಇದ್ದಂಗೆ ಇರ್ತದ, ಎಲ್ಲಾ ಕಾಲದಲ್ಲಿ ಇರ್ತದ. ಆದ್ರೆ ಅದು ಯಾವ ದೇಹಕ್ಕೆ ಆಧಾರವಾಗಿ ನಿಂತದ ಆ ದೇಹ ಏನಿರ್ತದೆ ನಿತ್ಯ ನಿರಂತರ ವಿಕಾರ ಆಗೋದು ಹೋಗ್ತಾ ಇರ್ತದೆ. ಜನನದಿಂದ ಮರಣದವರೆಗೆ ಚೇಂಜ್ ಆಗ್ಕೋತ ಹೋಗ್ತಿರ್ತದೆ. ಹೀಗಾಗಿ ಮೂಲ ರೂಪ ಪರಿತ್ಯಾಗ ಮಾಡದೆ ಅನ್ಯ ರೂಪ ಧಾರಣ ಮಾಡ್ತದ. ಇರುವಿಕೆಯಲ್ಲಿ ಚೇತನ, ತೋರುವಿಕೆಯಲ್ಲಿ ಜಡ, ಅಂದ್ರೆ ಅಧಿಷ್ಠಾನಕ್ಕಿಂತಲೂ ವಿಪರೀತ ಸ್ವಭಾವವುಳ್ಳ ಸ್ವರೂಪ ಧಾರಣೆ ಮಾಡ್ತದ. ಮತ್ತು ಇರುವಿಕೆ ಮತ್ತು ತೋರುವಿಕೆಗಳ ವಿಷಮ ಸತ್ಯಗಳು ಒಂದು ಪಾರಮಾರ್ಥಿಕ ಸತ್ಯ, ಇನ್ನೊಂದು ವ್ಯಾವಹಾರಿಕ ಸತ್ಯ ಆಗಿರುವ ಕಾರಣ ವ್ಯಾವಹಾರಿಕ ಜಗತ್ತಿನ ವಸ್ತುಗಳು ಮತ್ತು ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳು ಏನದವ ಇವು ಚೇತನದ ವಿವರ್ತಗಳು. ಅದಕ್ಕೆ ಪಿಂಡಾಂಡದ 4ನೇ ಲಕ್ಷಣ ಯಾವುದು, ತನ್ನ ಮೂಲ ರೂಪ ತ್ಯಾಗ ಮಾಡದೇ ಇರುವುದು, ಅಪರಿತ್ಯಾಗ. ಪಿಂಡಾಂಡ ಇಲ್ಲಿ ಸಾಕ್ಷಿ ಚೇತನವು ತಾನು ಪಿಂಡಾಂಡವಾಗಿ ತೋರುತ್ತಿದ್ದರೂ ತನ್ನ ಮೂಲ ಸ್ವಭಾವವಾದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣತೆಯಲ್ಲಿ ಹಾನಿ ಮಾಡಿಕೊಂಡಿಲ್ಲ. ಪಿಂಡಾಂಡ ಸೃಷ್ಟಿಯಾಗುವುದಕ್ಕಂತೂ ಮುನ್ನ ಪಿಂಡಾಂಡ ಸೃಷ್ಟಿಯಾದಾಗ ಪಿಂಡಾಂಡ ಪ್ರಳಯಕ್ಕೊಳಗಾಗಿ ಅಂತಂದ್ರೆ ಸತ್ತು ಹೋದ ಮೇಲೂ ಆ ಸಾಕ್ಷಿ ಚೇತನಕ್ಕ ಏನು ಬರಕ್ಕಾಗಂಗಿಲ್ಲ. ಅದು ಹೆಂಗಿರ್ತದ, ತನ್ನ ಮೂಲ ಸ್ವಭಾವ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾಗಿಯೇ ಇರುತ್ತದೆ. ಈ ರೀತಿ ತಿಳ್ಕೊಂಡ ಮೇಲೆ ಏನಾಯ್ತು, ಬ್ರಹ್ಮದ ವಿವರ್ತ ಇಲ್ಲಿ ಹೆಂಗ್ ಕೆಲಸ ಮಾಡ್ತದ, ರಜ್ಜುವಿನ ಅಜ್ಞಾನ ಹೋಗುತ್ತಲೇ ರಜ್ಜು ಉಪಯುಕ್ತ ಚೇತನದ ಜ್ಞಾನವಾಗುತ್ತದೆ. ಇದೆಲ್ಲ ತಿಳ್ಕೊಂಡು ಇದೆಲ್ಲ ಚೇತನದ ವಿವರ್ತದಪ್ಪ, ಚೇತನ ಬಿಟ್ಟು ಯಾವ ಜಡ ವಸ್ತುಗಳು ಇಲ್ಲ ಅಂತೇಳಿ ನಿಮ್ಗೆ ಗೊತ್ತಾಗಬೇಕು. ಬ್ರಹ್ಮಾಂಡ, ಪಿಂಡಾಂಡ ಮತ್ತು ಈ ಜಗತ್ತಿನೊಳಗಿರುವ ಎಲ್ಲ ಜೀವರುಗಳು ಮತ್ತು ಎಲ್ಲ ಜಡ ವಸ್ತುಗಳಿಂದ ಆ ಚೇತನನೇ ಅದಪ್ಪ. ಬೇರೆ ಬೇರೆ ಹೆಸರು ತಗೊಂಡದ, ಒಂದ್ ಕಡೆ ಉಪಯುಕ್ತ ಚೇತನ ಆಗಿ ತಗೊಂಡದ, ಒಂದ್ ಕಡೆ ಬ್ರಹ್ಮ ಅಂತ ತಗೊಂಡದ, ಒಂದ್ ಕಡೆ ಸಾಕ್ಷಿ ಅಂತ ತಗೊಂಡದ. ಹೀಗಾಗಿ ಎಲ್ಲಾ ಕಡೆ ಅದೇ ಆದ. ಅಂದ್ರೇನು, CC ಕ್ಯಾಮ್ರಾ ಫಿಟ್ಟಿಂಗ್ ಅದ, ಎಲ್ಲಾದ್ರೂ ನಿಮ್ಮದು ರೆಕಾರ್ಡ್ ಆಗ್ತದ. ನೀವೇನ್ ಮಾಡ್ತೀರಿ ಎಲ್ಲ ತಿಳ್ಕೊತದದು. ನಿಮ್ ಕರ್ಮದೊಳಗೆ ಒಂದ್ ಎಳಿ ಸಹಿತ ಬಿಡ್ಲಾರ್ದಂಗೆ ರೆಕಾರ್ಡ್ ಮಾಡ್ಕೊತದ. ಬಲ್ಬ್ ಅಡಿಗೆ ಮನೆಯಾಗಿದ್ರೇನು, ಬಾತ್ರೂಮ್ನಾಗಿದ್ರೇನು, ಬೆಡ್ರೂಮ್ನಾಗಿದ್ರೇನು, ಸಂಡಾಸ್ನಾಗಿದ್ರೇನು, ಹಾಲ್ನಾಗಿದ್ರೇನು ಅದು ಏಟ್ ಕರೆಂಟ್ ಸುಡ್ತದ, ಮೀಟರ್ ಹೆಂಗ ಎಲ್ಲಾ ಕಡೆ ಏನೇನ್ ನಡೆದದ ಅದೆಲ್ಲ ಓಟು ಕರೆಂಟಿನ ರೆಕಾರ್ಡ್ ಹೆಂಗ್ ಇಟ್ಕೊತದ. ಹಂಗಿದು ಬ್ರಹ್ಮಚೇತನ ಅನ್ನೋದಾದ. ಇಲ್ಲಿ ಅರಿವು ಬರ್ಬೇಕಾ ಇಲ್ಲ, ಇದೆಲ್ಲ ತಿಳ್ಕೊಂಡ್ಮೇಲೆ 84 ಲಕ್ಷ ಜೀವರಾಶಿಗಳೊಳಗ ಅದೇ ಬ್ರಹ್ಮದ್ದೇ ಆಟ. ಸಾಕ್ಷಿ ಚೇತನದ ರೂಪದಲ್ಲಿ ಇಡೀ ಬ್ರಹ್ಮಾಂಡದೊಳಗ ಪಂಚಭೂತಾತ್ಮಕ ಜಗತ್ತು ಮತ್ತು ಎಲ್ಲಾ 84 ಲಕ್ಷ ಜೀವರಾಶಿಗಳ ಶರೀರ ಏನೇನದವ ಅವೆಲ್ಲ ಓಟು ಬ್ರಹ್ಮಾಂಡದ ಆಟ, ಬ್ರಹ್ಮನ ಆಟನೇ ಅದ. ಎಲ್ಲಾ ವಸ್ತುಗಳೇನದವ ಪ್ರತಿಯೊಂದು ವಸ್ತುವಿನೊಳಗೆ ಉಭಯತ ಚೇತನವಾಗಿ ಅದೇ ಚೈತನ್ಯದ ಆಟ, ಚೈತನ್ಯದ ವಿವರ್ತ, ಚೈತನ್ಯದ ಪಾತ್ರೆಗಳು ಅನ್ಕೋಬಹುದು. ನೀವು ಅನ್ಬೋದಲ್ಲ, ಬ್ರಹ್ಮಾಂಡ ಆ ಚೈತನ್ಯದ ಒಂದು ಪಾತ್ರ. ಈ ಜಗತ್ತಿನೊಳಗಿರುವ ಎಷ್ಟು ವಸ್ತುಗಳದವ ಅವೆಲ್ಲ ಏನದವ ಉಪಯುಕ್ತ ಚೇತನದ ಪಾತ್ರಗಳು. ಮತ್ತ ನಿಮ್ಮ ಸಾಕ್ಷಿ ಚೇತನದ ಇನ್ನೊಂದು ಪಾತ್ರ ಏನ್ ವಹಿಸದ. ಈಗ ಹರಿಶ್ಚಂದ್ರನ್ ಹೆಣತಿ ತಾರಾಮತಿ ಆಕೆ ಪಾತ್ರ ವಹಿಸಾನ ನಮ್ಮೂರ್ ಗೌಡ ಅಂತಂದ್ರೆ ಏನದು, ಆ ಪಾತ್ರ ವಹಿಸಿದ್ದು ಎದ್ರ ನಮ್ಮೂರ್ ಗೌಡ್ನೆ ಪಾತ್ರ ವಹಿಸಾನ ಅಂತೀರ, ಹೆಂಗಂತೀರ? ಆ ಪಾತ್ರ ವಹಿಸಿದ ಗೌಡ ಇರಂಗಿಲ್ಲ ಏನಲ್ಲಿ. ಲೋಹಿತಾಶನ್ ಮೇಲೆ ಬಿದ್ದು ಅಳ್ಳಕತ್ತಾನ, ಹೆಣ ಸುಳ್ದಾಗ ಮಣ್ಣು ಮಾಡ್ಲಕ್ ಹೋಗ್ಯಾನ, ಮಗ ಸತ್ತದ.
ಅವಾಗ ಏನಂತೀರಿ, ಅವ ಅಳದ್ ನೋಡಿ ಆ ಗೌಡನ್ನು ಮರ್ತ್ರಿ ಅಂತಂದ್ರ ಆ ತಾರಾಮತಿಯ ಪ್ರಲಾಪ ಸತ್ಯ ಆಯ್ತು ಅಂತ. ಅವಾಗ ನೀವು ಅಳ್ಳಕ್ ಚಾಲು ಮಾಡಿಬಿಡ್ತೀರಿ. ಯಾವಾಗ ಪಾತ್ರ ಮುಗಿತದ ಮರ್ದಿನ ಏನಂತೀರಿ, ಏನ್ ಗೌಡ ಪಾತ್ರ ಮಾಡ್ಯಾನಪ್ಪ, ಬಾರಿ ಮಾಡ್ದ, ಎಲ್ಲರಿಗೂ ಅಳಿಸ್ಬಿಟ್ನಪ್ಪ, ಅದ್ಭುತ ಗೌಡ. ಅಲ್ಲಿ ಗೌಡನೇ ಅದನ್ನ ಮತ್ತೆ ಅಲ್ಲಿ ಇದು ವಿವರ್ತ ಅಂದ್ರೆ ಗೌಡನ ಪಾತ್ರಗಳಿದ್ದಂಗೆ. ಗೌಡನ ಬಗ್ಗೆ ಮರುವಾಯ್ತು, ಅಜ್ಞಾನ ಆಯ್ತು ಅಂತಂದ್ರೆ ಅಲ್ಲಿ ಪಾತ್ರ ಸತ್ಯ ಆಗಿಬಿಡ್ತದ. ಅವಾಗ ಏನಾಗ್ಬಿಡ್ತದ, ನೀವು ಒಳ್ಳಕತ್ತಿ ಬಿಡ್ತೀರಿ. ಅವ ಗೌಡ ಕಬ್ಬಲೆ ನೋಡ್ತಿರ್ತಾನೆ ಎಲ್ಲರಿಗೆ, ಅವ ಅಳ್ಳಕತ್ತಾನೆ, ಅವ ಕರೆ ಅಳ್ಳಕತ್ತಾನೆ ಅನ್ರಿ ಗೌಡ, ಒಳ್ಳ ನಾಟಕ ಮಾಡ್ಲಕತ್ತಾನೋ ಏನ್ ಕರೆ ಅಳ್ಳಕತ್ತಾನ ಗೌಡ? ಅಳು ಅಂತ ನಾಟಕ ಮಾಡ್ಲಕತ್ತಾನೋ, ಅಳ್ಳಕತ್ತಿಲ್ಲ, ಅವನಿಗೆ ದುಃಖ ಇಲ್ಲ, ಅವನ್ ನಾಟಕ ಮಾಡ್ಲಕತ್ತಾನ, ಕತ್ತಿಲೆ ನೋಡ್ಲಕತ್ತಾನ. ಮುಂದ್ ಕೂತವ್ರಿಗೆ ಮಕ್ಕಳೆಲ್ಲರೂ ಅಳ್ಳಕತ್ತಾರ, ಇಲ್ಲ ನನ್ನ ಪಾತ್ರ ನೋಡಿ ಎಲ್ಲರೂ ಅಳ್ಳಕತ್ತಿದ್ರಂದ್ರ ಅವನಿಗೆ ಏನಾಗ್ತದ ಒಳಗ, ನನ್ನ ಪಾತ್ರ ಎಷ್ಟು ಚಲೋ ಮಾಡ್ಲಕತ್ತೀನಿ ಅಂತ ಒಳಗೆ ಏನಾಗ್ತದ ಅವನಿಗೆ ಖುಷಿ ಆಗ್ತದ. ಹಂಗ ಇಲ್ಲಿ ಜಗತ್ತಿನ ಜೀವಿಗಳೆಲ್ಲ ನೋಡಿ ಅವ ಮಗ ಖುಷಿ ಪಡ್ತಿರ್ತಾನ. ಬ್ರಹ್ಮ ಹೆಂಗಿರ್ತದ ಆಟ, ಎಷ್ಟು ಚಂದ ಪಾತ್ರ ಮಾಡ್ಲಕತ್ತೀನಿ ನೋಡು ನಾನು, ಎಷ್ಟು ದುಷ್ಟ ಪಾತ್ರ, ಎಷ್ಟು ಕೆಟ್ಟ ಪಾತ್ರ ಮಾಡಿ ಎಲ್ಲರಿಗೆ ಸಿಟ್ಟಿಗೆ ಬರಂಗ ಮಾಡ್ತೀನಿ, ದುಷ್ಟದ ಪಾತ್ರ ಮಾಡಿ ಎಲ್ಲರಿಗೆ ಅಳಂಗ ಮಾಡ್ತೀನಿ. ಪಾತ್ರ ವಹಿಸಿದವನು ಅವನೇ, ಸುಖ ದುಃಖ ಕೊಟ್ಟವನು ಅವನೇ. ಹೆಂಗದ ಆಟ? ಇದಕ್ಕ ಭ್ರಮೆ 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 ಈ ಶಬ್ದ ಬಿಡಬಾರದು. ನೀವು ಎರಡೇ ಅಕ್ಷರಗಳು ನೆನಪಿಟ್ಕೋಬೇಕು. ಅನಿರ್ವಚನೀಯ, ಸದಸದ್ಧಿ, ಲಕ್ಷಣ, ಹಿಂಗೆಲ್ಲ ಭಯಂಕರ ನೆನಪಿಟ್ಕೋಬೇಕು. ಮೂಲ ರೂಪ, ತ್ಯಾಗ, ಅನ್ಯ ರೂಪ, ಧಾರಣ, ಅದೇನೇನವ ಎಲ್ಲ ಈದೆಲ್ಲ ನೆನಪಿಟ್ಟುಕೊಳ್ಳೋದ್ರ ಬದಲಿ ಎರಡು ಅಕ್ಷರ ನೆನಪಿಟ್ಟುಕೊಂಡ್ರೆ ಸಾಕು. ಅದಕ್ಕೆ ಭ್ರಮೆಯ ಒಂದು ಭಾಗ, ಅದರೊಳಗ ಚೇತನನೇ ಆದ, ಚೇತನ ಬಿಟ್ಟು ಯಾವ ಭ್ರಮೆನೂ ಇಲ್ಲ ಅಂತ ತಿಳ್ಕೋಬೇಕು. ಸತ್ಯದೊಳಗೂ ಚೇತನನೇ ಆದ, ಈ ಮಿಥ್ಯವಾದ ಭ್ರಮೆ ಒಳಗೂ ಚೇತನ ಆದ, ಅದು ಇಲ್ಲದ ಜಾಗ ಇಲ್ಲ. ಹೀಗಾಗಿ ಇದು ಭ್ರಮೆ ಅಂತ ಚಂದ ತಿಳ್ಕೋಬೇಕು. ಸಾಕ ಚೇತನದ ವಿವರ್ತ ಏನ್ ಇನ್ನೊಂದ್ ಜರ ರಿಪೀಟ್ ಮಾಡಮ್ಮ, ಮುಂದೋಗಮ್ಮ. ಹ್ಞೂ ಹೇಳ್ದಂದ್ರಿ ಏನ್ ಮುಂದೋಗಮ್ಮ, ಹ್ಞೂ ಹೇಳ್ದಂದ್ರಿ ಇದು ವಿವರ್ತ ಸಾಕು, ಬಹಳ ಹೇಳಿ ಹೇಳಿ ತಲೆ ಚಿಂದಿ ಮಾಡಿಟ್ರಿ, ಇನ್ನು ಮುಂದ ಹೋಗಮ್ಮ. ಇನ್ನೊಂದು ಚಿಂದಿ ಮಾಡಮ್ಮ, ಇದನ್ನೇ ವಿವರ್ತ ಅನ್ಕೋ ತಿಳಿಸಿಲ್ಲ. ಮನನ ಆಯ್ತು, ಶ್ರವಣ ಆಯ್ತು, ನಿಧಿಧ್ಯಾಸನ ಆಯ್ತು, ಹರಿಶ್ಚಂದ್ರ, ತಾರಾಮತಿ, ಲೋಹಿತಾಶ್ವನ ಪಾತ್ರ ನೋಡಿ ಅದರ ಕೊನೆಗೆ ಅದು ಹೇಳಿದ ಮೇಲೆ ಪೂರ್ತಿ ತಿಳಿದು ಕೊಡುತ್ತೆ ಅಂತ ನನಗೆ ಅನ್ಸೋದು. ನಿಮ್ಗೇನಾಗ್ಯದ ನನಗೇನು ಗೊತ್ತು, ನಿಮ್ಗೆ ತಿಳಿದು ನಿಮಗ್ ಗೊತ್ತ, ನಮ್ಗೇನ್ ತಿಳಿತು. ಮೂಲ ವಸ್ತುವನ್ನ ಕಳೆದುಕೊಳ್ಳದೆ ಗೌಡನಾಗಿಯೇ ಇದ್ದು ಪಾತ್ರ ಮಾಡಿ ಜಗತ್ತಿನ ಲೀಲೆ ಮಾಡ್ತಾರೆ. ಎಲ್ಲ ಇವುಗಳು ತೋರಿಸ್ತಾ ಇರ್ತಾರೆ. ಅಳುವಂತ ಪಾತ್ರವನ್ನು ತಾನೇ ಮಾಡ್ತಾನೆ, ಮತ್ ನೋಡುವಂತ ಪಾತ್ರವನ್ನು ತಾನೇ ಮಾಡ್ತಾನೆ, ನಟಿಸುವಂತವನು ತಾನೇ ಆಗಿರ್ತಾನೆ. ಎಲ್ಲರೂ ತಾನೇ ಇದನ್ನೆಲ್ಲ ಲೀಲೆಗಳ ಮುಖಾಂತರ ತೋರಿಸ್ತಿರ್ತಾನೆ. ಅದಕ್ಕ ವಿವರ್ತ, ಚೇತನದ ವಿವರ್ತ ಅಂತ ಭ್ರಮ. ವಿನಾಯಕ್ ಬಿದ್ರಿ ಒಂದ್ ನಾಟಕ ಮಾಡೋಣ ಅಂದ್ಕೊಳ್ರಿ. ನಾಟಕ ಮಾಡೋಣ. ನಾಟಕದಾಗ ಒಂದು ಹುಡುಗಿ ಏನ್ ಮಾಡ್ಯಾಳ, ಅವ್ರ ಸಂಗಟ ಪಾತ್ರ ಮಾಡ್ಯಾಳ ಅಂತ. ಆ ಹುಡುಗಿ ಪಾತ್ರ ಮಾಡ್ಯಾಳ, ಇಬ್ರು ಕೂಡಿ ಎಲ್ಲಾ ಸಂಭಾಷಣೆಗಳು ಹೇಳ್ಯಾರ, ಕೂಡಿ ಕುಣಿದಾರ. ಮತ್ತೇನ್ ಮಾಡ್ಯಾರ, ನಾಟಕದಾಗ ಲಗ್ನ ಮಾಡ್ಕೊಂಡಾರ, ನಾಟಕದಾಗ ಸಂಸಾರ ಮಾಡ್ಯಾರ. 3 ತಾಸೇನು ಬೆಳತನ ಏನೆಲ್ಲ ಆಗ್ಯಾವ. ಇದೆಲ್ಲ ನಾಟಕ ಮುಗಿದ ಮೇಲೆ ಲಾಸ್ಟಿಗೆ
ಇದ್ರಿ ಏನಂತಾನ ಆ ಹೆಣ್ಮಗಳಿಗೆ ಏನು ಕೈ ಹಿಡಿದಾಗ ನನಗ ಬಹಳ ಚಲೋ ಅನ್ಸದ, ಆಯ್ತು ನಾನು ನಿನ್ಗ ಮದುವೆ ಆಗ್ತೀನಿ ಅಂದ್ಕೊಳ್ರಿ. ಆ ಹೆಣ್ಮಗಳು ನಾನ್ ನಾಟಕದಾಗಷ್ಟೇ ಪಾತ್ರ ಮಾಡೋದಕ್ಕೆ ನಿನ್ ಕೈ ಹಿಡ್ಕೊಂಡು ಕೂದಿನಿ, ನಾನು ನಿನ್ನ ಮದುವೆ ಆಗಲ್ಲ, ನಾನು ಹಿಂಗೆ ಇರ್ತೀನಿ ಅಂದ್ರಂದ್ರ ಅದೇನದು ವಿವರ್ತ ಅಲ್ಲಂತಳಕ್ಕೆ. ಬಾ 3 ತಾಸಾಯ್ತು ಕೂಡಿ ಕುಣಿದಿರಿ ನಡಿ ನನ್ ಸಂಗಟ ಅಂತ ಅಂದ್ರ ಇಲ್ಲ ಬರಲ್ಲ ಅಂದ್ರ ಏನಾಯ್ತು? ವಿವರ್ತ. ತಾನು ತಾನಾಗಿಯೇ ಉಳಿದು ಅನ್ಯ ಪುರುಷರ ಸಂಗಟ ಕುಣದಳಲ್ಲ, ಆಕೆ ಗೃಹಿಣಿಯಾಗಿರ್ಬೋದು, ಆಕೆ ಕನ್ಯೆ ಆಗಿರ್ಬೋದು, ಏನೇ ಆಗಿರ್ಬೋದು, ಆಕೆ ಮಾತ್ರ ತಾನು ತಾನಾಗಿಯೇ ಉಳಿದಳು. ಅನ್ಯ ಪುರುಷರ ಜೊತೆಗೆ ಏನು ಪಾತ್ರ ಮಾಡಿದ್ರು ಆಕೆ ತಾನಾಗಿಯೇ ಉಳಿದಳು. ಅದೇನಾಯ್ತು? ವಿವರ್ತ. ಅಕಸ್ಮಾತ್ ಹೌದ್ರಿ ನಿಮಗ್ ಖುಷಿ ಅನಿಸ್ದಂಗ ನನಗೇನು ಹಂಗೆ ಖುಷಿ ಅನ್ಸದ, ಆಯ್ತು ಹೇಳ್ರಿ ನೀವು ಮದುವೆ ಮಾಡ್ಕೊಳಕ್ ರೆಡಿ ಇದ್ರ ನಾನು ನಿಮ್ ಸಂಗಟ ಬಂದ್ ಬಿಡ್ತೀನಿ ಅಂತೇಳಿ ನಾಟಕ ಮುಗಿದ್ಮೇಲೆ ಜೊತೆಗೆ ಬಂದ್ ಬಿಟ್ಲು ಅಂತಂದ್ರೆ ಏನಾಯ್ತು? ಅಲ್ಲಿ ಪರಿಣಾಮ ಆಗ್ಬಿಡ್ತು. ತನ್ನ ಮೂಲ ರೂಪ ತ್ಯಾಗ ಮಾಡಿಬಿಟ್ಲಕ್ಕೆ. ಕಟ್ಕೊಂಡು ಗಂಡನ್ನು ಬಿಟ್ಲು ಅಥವಾ ಕನ್ಯತ್ವನ ತ್ಯಾಗ ಮಾಡಿಬಿಟ್ಲಕ್ಕೆ. ಕನ್ಯೆ ಆಗಿದ್ದು ಅಂದ್ರೆ ಕನ್ಯತ್ವ ತ್ಯಾಗ ಮಾಡ್ಕೊಂಡು, ಇಲ್ಲ ಅಂತಂದ್ರ ಕಟ್ಕೊಂಡು ಗಂಡನ್ನ ಬಿಟ್ಟು ಅಂದ್ಬಿಟ್ಲಪ್ಪ. ಅದೇನಾಯ್ತು? ಪರಿಣಾಮ. ತನ್ನತನವನ್ನ ಕಳ್ಕೊಂಡು ಅನ್ಯ ರೂಪ ಧಾರಣ ಮಾಡಿದ್ರ ಇದು ಪರಿಣಾಮ. ಅದಕ್ಕೆ ಫ್ರೆಂಡ್ಶಿಪ್ನೊಳಗೆ ಏನಿರ್ತದ? ವಿವರ್ತ ಇರ್ತದೆ. ಸ್ನೇಹದೊಳಗೆ ವಿವರ್ತ ಇರ್ತದೆ. ತಾವೇ ತಮ್ಮತನವನ್ನು ಉಳಿಸ್ಕೊಂಡು ಎಲ್ಲರೂ ಸೌಹಾರ್ದದಿಂದ ಬದುಕೋದು ವಿವರ್ತ. ಆದ್ರೆ ಸಂಸಾರ ದಾಂಪತ್ಯದೊಳಗೆ ಏನಿರ್ತದ? ಪರಿಣಾಮ ಇರ್ತದ. ದಾಂಪತ್ಯದೊಳಗ ಪರಿಣಾಮ ಇರ್ತದ, ಸ್ನೇಹದೊಳಗ ವಿವರ್ತ ಇರ್ತದ. ಎಲ್ಲರೂ ತಮ್ಮತನವನ್ನು ತಾವು ಕಾಯ್ಕೊಂಡು, ತಮ್ಮ ಸ್ಥಿತಿಗತಿಗಳನ್ನು ಕಾಯ್ಕೊಂಡು ಪರಸ್ಪರ ಪ್ರೀತಿ ಸೌಹಾರ್ದದಿಂದಿರೋದು ವಿವರ್ತ. ಅದನ್ನ ಬಿಟ್ಟು ತಾಳಿ ಕಟ್ಕೊಂಡು ಸಂಸಾರ ಮಾಡಿದ್ರಂದ್ರೆ ಅಲ್ಲಿ ಏನಾಗಿಬಿಡ್ತದ? ಪರಿಣಾಮ ಚಾಲು. ಹೀಗೆ ತಿಳ್ಕೊಂಡು ಈಗೇನಾಯ್ತು? ನೆಕ್ಸ್ಟ್ ಚೇತನದ ವಿವರ್ತ ಆದ್ಮೇಲೆ ಈ ಭ್ರಮೆ ಒಳಗ ಇನ್ನ ಒಂದು ಭಾಗ ಅದ, ಅದು ಅವಿದ್ಯೆಯ ಪರಿಣಾಮ. ಅವಿದ್ಯೆ ಅಂದ್ರೇನು? ಉಪಯುತ ಚೇತನ. ಹಗ್ಗ ನೋಡಿದ ಕೂಡ್ಲೇನೆ ಅದ್ರೊಳಗಿನ ಉಪಯುತ ಚೇತನ ಗೊತ್ತಿಲ್ಲದಿರುವಿಕೆ, ಅದೇ ಅವಿದ್ಯೆ. ಬ್ರಹ್ಮಾಂಡ ನೋಡಿದ ಮೇಲೆ ಅಲ್ಲಿ ಬ್ರಹ್ಮನ ಗೊತ್ತಿಲ್ಲದಿರುವಿಕೆ, ಅಲ್ಲಿ ಬ್ರಹ್ಮದನ ಅನ್ನೋದು ಗೊತ್ತಿಲ್ಲದಿರುವಿಕೆ. ಒಂದು ಶರೀರವನ್ನ ನೋಡಿದ್ರೆ ಆ ಶರೀರದೊಳಗಿರುವಂತ ಸಾಕ್ಷಿ ಚೈತನ್ಯದ ಬಗ್ಗೆ ಗೊತ್ತಿಲ್ಲದಿರುವಿಕೆ. ಹೊರಗಿನ ವಸ್ತುಗಳಷ್ಟೇ ಅಲ್ಲ, ತನ್ನ ಶರೀರವನ್ನು ತಾನು ನೋಡಿಕೊಂಡ್ರು ತನ್ನೊಳಗಿನ ಸಾಕ್ಷಿ ಚೇತನದ ಬಗ್ಗೆ ತನಗೆ ಗೊತ್ತಿಲ್ಲದಿರುವಿಕೆ, ಅದೇ ಅವಿದ್ಯೆ. ಅದನ್ನೇ ಗುರುತಿಸಿಕೊಡೋದಕ್ಕ ವಿದ್ಯೆ ಏನ್ ಮಾಡಿದ್ರು? ವ್ಯಾಧನೊಂದು ಮೊಲನ ಕೊಂದು ತಂದಡೆ ಸಲ್ಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳದನ ಹೆಣನೆಂದಡೆ ಒಂದಡಕೆಗೂ ಕೊಂಬುವವರಿಲ್ಲ ನೋಡ ಕೂಡಲ ಸಂಗಮ ದೇವ. ಮೊಲದ ಮಾಂಸ ತಿನ್ಬೇಕಂತ ಭಾರಿ ಕಾಯಸ ಆಗ್ಯದ. ಅದೇನು ಕುರಿನ ಕೋಳಿನ ಕೈ ಸಿಕ್ಕಿ ಒಯ್ಕೊಂಡು ತಿನ್ನಕ್. ಅದು ಮೊಲದ ಮಾಂಸ ಅಂತಂದ್ರೆ ಬೇಟೆಗಾರ ಅರಣ್ಯದಾಗ ಏನ್ ಮಾಡ್ಬೇಕಾಗ್ತದ? ಹೋಗಿ ಎಷ್ಟೋ ಕಿಲೋಮೀಟರ್ ಪ್ರಾಣಿಗಳ ಬೆನ್ನ ಹಚ್ಚಿ ಹೋಗಿ ಬೇಟೆ ಹೊಡ್ಕೊಂಡು ಬರ್ಬೇಕಾಗ್ತದ. ಅದು ಮೊನ್ನೆ ಒಂದು ಬೆಟ್ಟದ ಮೇಲೆ ಹೋಗಿ ಸುಮ್ಮ ಕೂತೀವಿ. ನಾವು ಕುಂತ ಜಾಗದಾಗ ಒಂದು 7-8 ನಾಯಿಗಳು ಬಂದ್ಬಿಟ್ಟು ಆ ಸುತ್ತಮುತ್ತ ನಿಂತಾವ. ಹೋಗಂದ್ರೆ ಹೋಗಲ್ಲ, ಅವೇನು ಬ್ಯಾಟೆ ಇದ್ರು ಅಡವಿ ನಾಯಿ ಅಲ್ಲ ಏನೂ ಅಲ್ಲ, ಊರ ನಾಯಿನೇ ಬೆನ್ನ ಹಚ್ಚಿ ಬಂದ್ಬಿಟ್ಟವ.
ನನ್ನ ಸುತ್ತಮುತ್ತ ಎಲ್ಲೋ ಬಂದು ಕೂತ್ಬಿಟ್ಟು ಅವು ನಿಂತ್ಬಿಟ್ಟಾವ. ಎಟತ್ ನಿಂತು ಎಷ್ಟು ಹೋಗಲ್ಲಾಗ್ಯವ, ಇವು ಏನ್ ಮಾಡ್ತಾವ? ನಾವು ಏನೋ ಚರ್ಚೆ ಮಾಡ್ಲಕತ್ತೀವಿ, ಲಕ್ಷ ಎಲ್ಲ ಈ ನಾಯಿಗಳು, ಒಂದು 8 ನಾಯಿ, ಒಂದು ನಾಯಿ ಅಲ್ಲ, ಒಂದಲ್ಲ ಎರಡಲ್ಲ 8 ನಾಯಿ, 2-3 ಕುಂತೀವಿ, ನಾಯಿ ಕಡೆ ಲಕ್ಷ ಹೋಗ್ಲಕತ್ತದ. ಒಂದೇ ಸಲ ಜಿಗಿದ್ ಬಿಡ್ತು ನೋಡ್ರಿ ಒಂದು ಮೊಲ. ಎಲ್ಲಿ ಕೂತಿದ್ದೇನೋ ಅದು, ಯಾ ಗಿಡದ ಸಂಜೆ ಕೂತಿದ್ದೇನೋ, ಇಲ್ಲಿಂತ ಅಲ್ಲಿ ಭಯಂಕರ ದೂರ ಜಿಗಿದ್ ಹೋಗ್ಬಿಡ್ತು. ಅದರಟ್ಟು ಜಿಗಿಲಕ್ಕೆ ನಾಯಿಗಳಿಗೆ ಏನು ಬರ್ತದೆ? ಜಿಗಿದು ಇನ್ನೂ ಒಂದು ಬೆಟ್ಟದ ಮೇಲೆ ಹಾರಿ ಆ ಕಡೆ ಹೋಗಿ ಮಾಯ ಆಗ್ಬಿಡ್ತು. ನಾಯಿಗಳೆಲ್ಲ ಕುಯ್ ಬೆನ್ನ ಹೋಗ್ಬಿಟ್ರು. ಹಂಗ ಈ ಮೊಲದ್ದು ಜಿಗಿರಿದು ಅವಕ್ಕ ಏನ ಪ್ರಿಯ ಅದ ಆ ವಸ್ತುಗಳನ್ನ ಅಲ್ಲಿ ಹಾಕಿ ಬೇಟೆಗಾರ ಕಾಯ್ತಿರ್ತಾನ, ಹಾಕ್ತಿರ್ತಾನ. ಅವು ಡೈರೆಕ್ಟ್ ಅವು ಓಡೋದ್ರ ಸಂಗಟ ನಾವು ಓಡಿ ಎಂದು ಹಿಡಿಲಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಏನಾಯ್ತು, ವ್ಯಾಧ ಬೇಟೆಗಾರ ಮಾಂಸ ಮೊಲ ಸತ್ತದ್ದೊಂದು ಮೊಲ ಹಿಡ್ಕೊಂಡು ಬರ್ಲಕತ್ತಾನ. ಇವನಿಗೆ ತಿನ್ಬೇಕಂತ ಆಸೆ ಆಗ್ಯದ. ಅವನು ಕಟ್ಟಿನಲ್ಲಿ ಕುಂತಾನ. ಮೊಲದ ಮಾಂಸ ಆದ್ರೆ ಚಲೋ ಆಗ್ತದ, ಖರ್ಗೋಶ್ ಹೆಂಗೆ ಅಂತ ಖರ್ಗೋಶ್ ವಿಚಾರ ಮಾಡ್ಲಕತ್ತಾನ. ಅಟತ್ತಿಗೆ ಅವನು ಒಬ್ಬ ಹೊಡ್ಕೊಂಡು ಹೊಂಟಾನ. ಅದೇನಾಯ್ತು, ವ್ಯಾಧನೊಂದು ಮೊಲನ ಕೊಂದು ತಂದಾಳೆ. ಸಲ್ಲುವ ಹಾಗಕ್ಕೆ ಬಿಲಿ ಬರಲ್ಲ. ತಿನ್ಬೇಕನ್ನ ಕಾಯಸಾದಾಗ ಅವ ಏನ್ ರೇಟ್ ಹೇಳ್ತಾನ ಆ ರೇಟ್ ಕೊಟ್ಟು ಇವ ಖರೀದಿ ಮಾಡ್ದ. ಆದ್ರೆ ಎದ್ರ ಒಬ್ಬವ ಶುದ್ಧ ಬ್ರಹ್ಮಜ್ಞಾನಿ ಮನಿ ಇತ್ತು. ಅವ ನೋಡ್ದ, ಒಂದು ಹಣ 10 ಹಣಕ್ಕೆ ಅವ ರೊಕ್ಕ ಕೊಟ್ಟು ಖರೀದಿ ಮಾಡಿದ್ನಲ್ಲಪ್ಪ, ಹೆಂಗದ ಇದು ಅಂತೇಳಿ ಏನ್ ಮಾಡ್ದ, ಅದೇ ದಾರಿ ಹಿಡ್ಕೊಂಡು ಒಬ್ಬನ ಮಿನಿಸ್ಟರ್ ಒಂದು ದೊಡ್ಡದು ರಾಜಂದು ಹೆಣ ಬರ್ತಿರ್ತದ. ನೆಲ ನಾಳದನ ಹೆಣನೆ ಅಂದಾಡೆ. ನೆಲ ನಾಳದ ಅಂತಂದ್ರ ರಾಜ, ಮಹಾರಾಜ. ಅವನ ಹೆಣ ಬರ್ಲಕತ್ತದ ದಾರಿ ಒಳಗ. ಅವಾಗ ಶುದ್ಧ ಬ್ರಹ್ಮಜ್ಞಾನಿ ಏನಂದ, ತಮ್ಮ ಬಾರೋ ಇಲ್ಲಿ ಅಂತ ಕರೆದವನಿಗೆ, ಹೇಳ್ರಿ ಅಜ್ಜ, ಏನ್ ಹೇಳ್ರಿ ಅಂದ. ಏನಿಲ್ಲ, ಇನ್ನ ಈಗ ಒಂದು ಹೆಣ ಖರೀದಿ ಮಾಡ್ದಲ್ಲ ರೊಕ್ಕ ಕೊಟ್ಟು, ಅದೇನದು ಒಂದು ಪ್ರಾಣಿ ಹೆಣ. ಈಗ ಒಂದು ಹೆಣ ಬರ್ಲಕತ್ತದ ನೋಡಪ್ಪ, ಅದು ದೊಡ್ಡ ಮಿನಿಸ್ಟರ್ ಹೆಣ, ಪ್ರಧಾನ ಮಂತ್ರಿ ಹೆಣ, ರಾಷ್ಟ್ರಪತಿ ಹೆಣ, ಮುಖ್ಯಮಂತ್ರಿ ಹೆಣ, ಗವರ್ನರ್ ಹೆಣ, ದೊಡ್ಡವರು ಒಬ್ರು ಯಾರೋ ಸತ್ತಾರ, ಅವ್ರ ಹೆಣ ಬರ್ಲಕತ್ತದ. ಅದಕ್ಕೂ ಒಂದಿಟ್ಟು ರೊಕ್ಕ ಕೊಟ್ಟು ಖರೀದಿ ಮಾಡು ಅಂತಂದ. ಇವ ಅಂದ, ಅದನ್ಯಾರು ಖರೀದಿ ಮಾಡ್ತಾರ್ರಿ, ಅಷ್ಟೊಂದು ಏನ್ ಮಾಡೋಣ ನಾವು? ಒಂದ್ ಅಡಿಕೆಗೆ ಸಹಿತ ನಾವು ಅದು ಹೆಣಕ್ಕೆ ಕಿಮ್ಮತ್ ಕೊಡಂಗಿಲ್ಲ. ಒಂದು ಅಡಿಕೆ ಕೊಟ್ಟು, ಒಂದ್ ಅಡಕೆಗೂ ಕೊಂಬುವವರಿಲ್ಲ. ಒಂದ್ ಅಡಿಕೆ ಕೊಟ್ರಿ ಹೆಣ ತೋರಪ್ಪ, ರೊಕ್ಕ ಕೊಡ್ಬೇಡ್ರಿ, ಒಂದ್ ಅಡಿಕೆ ಕೊಡ್ರಿ, ಇದು ತೋರಿ ಅಂದ್ರೆ ಒಂದ್ ಅಡಿಕೆಗೂ ಕೊಂಬುವವರಿಲ್ಲ. ಅದೇ ರಾಷ್ಟ್ರಪತಿ ಜೀವಂತ ಇದ್ದಾಗ ನಿಮ್ಮ ಮನೆ ಮುಂದೆ ಬಂದು ಕಾರಿನ ಬಾಗ್ಲ ತೆಗೆದು ನಿಮ್ಮ ಮನೆ ಒಳಗೆ ಎಂಟ್ರಿ ತಗೊಂಡ, ನಿಮಗೆ ಚಕ್ಕಿ ಹಾಕೊಂಡ, ಎಲ್ಲರಿಗೆ ಮಾತನಾಡಿಸಿದ, ಅವಾಗ ಹೆಂಗಿರ್ತದ ನಿಮ್ ಪರಿಸ್ಥಿತಿ? ಒಳಗೆ ಒಮ್ಮೆಗೆ ರಾಜರು ಬಂದ್ರಲ್ಲಪ್ಪ ಮನೆಗೆ, ನೀವು ಯಾವನಿಗೆ ಓಟ್ ಹಾಕಬಾರದು ಅಂತ ಹೇಳಿ ನೀವು ಜಿದ್ದು ಮಾಡಿ ನಿಮಗ್ ಬೇಕಿದ್ದವನಿಗೆ ಒಬ್ಬನಿಗೆ ಯಾವನಿಗೆ ಓಟ್ ಹಾಕ್ತಿರ್ತೀರಿ. ಅವ ಅಪೋಸಿಷನ್ ಇದ್ರೂ ಸಹಿತ ಅವ ನಿಮ್ಮ ಮನೆಗೆ ಬಂದಾಗ ಅವನಿಗೆ ಮರ್ಯಾದೆ ಕೊಡ್ತೀರಾ ಇಲ್ಲ? ನೀವು ಯಾವ್ದೋ ಒಂದು ಪಕ್ಷದವ್ರು ಇರ್ತೀರಿ, ಅವ ಇನ್ನೊಬ್ಬ ಅಪೋಸಿಷನ್ ಪಕ್ಷದ ರಾಜಕಾರಣಿ ನಿಮ್ ಮನೆಗೆ ಬಂದಿರಂತಂದ್ರ ಅವನಿಗೆ ಮರ್ಯಾದೆ ಕೊಡ್ತೀರಾ ಇಲ್ಲ? ಮತ್ತೆ ಒಳಗೆ ಉಕ್ಕುತ್ತದ, ಪ್ರೇಮ ಅನ್ನೋದು ಉಕ್ಕುತ್ತದ, ಗೌರವ ಅನ್ನೋದು ಉಕ್ಕುತ್ತಿರ್ತದ. ಅವ ಅಪೋಸಿಷನ್ ಇರ್ಲಿ, ನಮ್ಮ ರೂಲಿಂಗ್ ಇರ್ಲಿ, ಏನೇ ಇರ್ಲಿ, ಒಬ್ಬ ರಾಜಕಾರಣಿ ಅಂದ್ರೆ ಅವನ ಬಗ್ಗೆ ಒಂದು ಒಳಗ ಅಭಿಮಾನ, ಪ್ರೀತಿ. ದೊಡ್ಡವರಪ್ಪ ದೊಡ್ಡ ಕೆಲಸ ಮಾಡ್ತಿರ್ತಾರ, ಸಮಾಜ ಉದ್ಧಾರ ಮಾಡೋಂಥ ಕೆಲಸ, ಸಮಾಜ ಸುಧಾರಣೆ ಮಾಡೋಂಥ ದೊಡ್ಡ ಕೆಲಸಗಳು ನಮ್ಮ ಮನೆಗಿಂದ ಒಂದು ಸಣ್ಣ ರಿಪೇರಿ ಮಾಡಕ್ ಆಗಂಗಿಲ್ಲ. ಅಂತವರೆಲ್ಲ ನಿಂತು ಮಾಡಿಸ್ತಿರ್ತಾರ, ಎಲ್ಲ ಕೆಲಸಗಳು ಮಾಡ್ತಿರ್ತಾರ. ದೊಡ್ಡ ಕೆಲಸ, ದೊಡ್ಡ ಮಂದಿ, ಬಹಳ ಮಂದಿ ಪರಿಚಯ ಇರ್ತದಂತೇಳಿ ಅವ್ರಿಗೆ ನಾವು ದೊಡ್ಡ ಗೌರವ ಕೊಡ್ತೀವಿ. ನಾವು ಯಾಕೆ ಕೊಡ್ತೀವಿ? ಆ ಸತ್ತು ಹಣಕ್ಕ ಇವನಿಗೆ ಇರೋ ವ್ಯತ್ಯಾಸ ಏನು? ಜೀವಂತಿದ್ದ ವಿಷಯಕ್ಕೆ ಗೌರವ, ಸತ್ತಾಗ ಅವನಿಗೆ ಏನಾಯ್ತು, ಅಲ್ಲಿ ಏನ್ ವ್ಯತ್ಯಾಸ ಆಗ್ಯದ? ಅವನೊಳಗಿಂದ ಏನೋ ಒಂದು ಅಬ್ಸೆಂಟ್ ಆಗ್ಯದ.
ಸಾಕ್ಷಿ ಚೇತನ ಅಬ್ಸೆಂಟ್ ಆಗ್ಯದ. ಅವನೊಳಗಿರೋ ಸಾಕ್ಷಿ ಚೇತನ ಅಬ್ಸೆಂಟ್ ಆದ್ರ ಅವನ ಶರೀರಕ್ಕೆ ಏನ್ ಬೆಲೆ ಅದ? ಅದಕ್ಕೆ ಒಳಗ ಒಂದು ಸಾಕ್ಷಿ ಚೇತನ ಇದ್ದದಕ್ಕ ನಿಮಗೊಂದು ಬೆಲೆ ಅದ. ಅದ್ರ ಬಗ್ಗೆ ನಿಮ್ಗೆ ಅರಿವಿರಲಿ. ಜಗತ್ತಿನೊಳಗೆ ಎಷ್ಟು ಜೀವರುಗಳದಾರ ಎಲ್ಲದ್ರೊಳಗೂ ಒಂದು ಸಾಕ್ಷಿ ಚೇತನ ಅಂತದ. ಇಡೀ ಬ್ರಹ್ಮಾಂಡದೊಳಗೆ ಒಂದು ಬ್ರಹ್ಮಚೇತನ ಅಂತದ. ಎಲ್ಲಾ ವಸ್ತುಗಳಲ್ಲಿ ಉಭಯತ ಚೇತನ ಅಂತದ. ಈ ಚೇತನದ ಪ್ರಜ್ಞೆ ಮೂಡಿಸುವುದಕ್ಕ ಇಂಥ ಒಂದು ವಚನ ಬರೆದರು ಬಸವಣ್ಣವ್ರು. ಒಂದ್ ಅಡಿಕೆ ಕೊಟ್ಟು ಖರೀದಿ ಮಾಡಂಗಿಲ್ಲ. ಅದೇ ಮನುಷ್ಯ ಜೀವಂತಿದ್ದಾಗ ಬಂದನಂತಂದ್ರ ಏನೆಲ್ಲ ತ್ಯಾಗ ಮಾಡ್ಲಿಕ್ಕೆ ತಯಾರದ್ರಿ. ನಿಮ್ ಮನೆಗೆ ಇದ್ದು ಬಿದ್ದು ರೊಕ್ಕ ರೂಪಾಯಿ ಏನಿದ್ದು ಎಲ್ಲ ಖರ್ಚು ಮಾಡಿ ಅವನಿಗೆ ಸಂತೋಷ ಪಡಿಸಿ ವಸ್ತ್ರ ಶಾಲು ಬಟ್ಟಿ ಏನೆಲ್ಲ ಕೊಟ್ಟು ಖುಷಿ ಪಡಿಸ್ತೀರಿ ಅವನಿಗೆ. ಹತ್ತಾಗ ಒಂದ್ ಅಡಿಕೆ ಸಹಿತ ಕೊಡಂಗಿಲ್ಲ. ಈಗ ಆ ಮರ್ಯಾದೆ ಎದರಿಂದ ಸಿಕ್ತವನಿಗೆ? ಒಳಗಿರೋ ಸಾಕ್ಷಿ ಚೇತನದಿಂದ ಸಿಕ್ತು, ಏನ್ ಅವನ ಶರೀರದಲ್ಲಿಂದ ಸಿಕ್ತು ಆ ರಾಜಗ? ಚೇತನದಿಂದ. ಅದಕ್ಕೆ ನಿಮಗೆಲ್ಲ ನಿಮ್ ಹೆಂಡರ ಮನೆಯಾಗ ಯಾಕೆ ಇಟ್ಕೊಂಡಾರ? ನಿಮ್ ಶರೀರ ನೋಡಿ ಇಟ್ಕೊಂಡಾರೋ ನಿಮ್ ಸಾಕ್ಷಿ ಚೇತನ ನೋಡಿ ಇಟ್ಕೊಂಡಾರೋ? ಹಡದ ತಾಯಿ ಸಹಿತ ಆ ಕೂಸಿನ ನೋಡ್ತಾವ, ಟೆಸ್ಟ್ ಮಾಡ್ತಾವ. ಮೊದಲು ಕೈ ಹಾಕ್ತಾರ ಇಲ್ಲಿ ಒಳಗೆ ಸಾಕ್ಷಿ ಚೇತನ ಆದ ಇಲ್ಲ. ಇಲ್ಲಾಂದ್ರೆ ಏನ್ ಮಾಡ್ತಾಳ? 9 ತಿಂಗಳ ಹೊತ್ತಿನಿ ಹೆಚ್ಚಿನಿ 2 ಚಂದದ ಕೂಸ ಸಂಗೆ ಇಟ್ಕೋತಾಳೆ. ಒಳಗೆ ಸಾಕ್ಷಿ ಚೇತನ ಇರ್ಲಿಲ್ಲ ಅಂತಂದ್ರು ಪಾರ್ಸಲ್ ಮಾಡಿ ಮುಂದೆ ಏನ್ ಮಾಡ್ತೀರಿ? ಮಾಡ್ರಪ್ಪ, ನನ್ ಕರ್ಮ ಏನ್ ಮಾಡ್ಲಕ್ ಆಗ್ತದ, ಹೋಗ್ಯದಿದು ಅಂತೇಳಿ ಕಳಿಸ್ಬಿಡ್ತಾವ. ನಿಮ್ ಮನಿ ಮುಂದ ಆಯ್ತಿ ನಾನು ಹೋಗೋ ಟೈಮ್ನೊಳಗ ನಾನು ನೋಡಿದ್ರಿ ಅಂತಂದ್ರ ಹೋಲ್ ಬಿಡುವ ಕಡೆ ಅಂತೀರ, ಏನ್ ಕರೀತೀರ? ಕರೀತೀರಿ. ಮತ್ ಬಂದಂತಂದ್ರ ವಿವರ್ತ ಮತ್ತೇನ್ ಪರಿಣಾಮ ಅನ್ಕೋತ್ ಕೂತ್ನಂದ್ರ ನಮ್ಗ ಕೆಲ್ಸ ಕರ್ಕೊಂಡು ಏನ್ ಮಾಡೋ ಹೋಲ್ ಬಿಡಕ್ ಕರಿತೀರ. ಏನೋ ಮಾಡ್ತೀರಪ್ಪ, ಕರಿತೀರಿ, ಹೋಲ್ ಬಿಡು ಅಂತೀರಿ, ಏನೇ ಮಾಡ್ಬೇಕು. ನಿಮ್ಮ ಪ್ರತಿಕ್ರಿಯೆ ಏನಿದ್ರು ಸಹಿತ ನನಗ್ ಒಳಗ್ ಒಂದು ಸಾಕ್ಷಿ ಚೇತನ ಆದ ಅನ್ನೋದಕ್ಕೆ ರೆಫರೆನ್ಸ್ ಇಟ್ಕೊಂಡೇ ಮಾಡ್ತೀರಿ. ಅದ್ರ ಬದಲಿ ನಮ್ದು ಹೆಣ ನಿಮ್ಮ ಮನೆ ಮುಂದಿನ ಸೋಲಕತ್ತಿತ್ತಪ್ಪ. ಅಯ್ಯೋ ಗುರುಗಳು ವಿಚಾರಸಾಗರ ಎಷ್ಟು ಚಂದ ತಿಳ್ಕೊಂಡಿದ್ರು, ಎಷ್ಟು ಚಂದ ಹೇಳ್ತಿದ್ರು. ಆ ಹೆಣ ನಮ್ಮ ಮನೆಗೆ ತಂದಿಡ್ರಿ, 1 ವಾರ ಇಟ್ಟು ಒಯ್ಯಿರಿ, ನಮ್ಮ ಮನೆಗೆ ಇಟ್ಕೋತೀನಿ ಕರ್ರಿ ಅಂತ ಯಾರ್ಯಾರು ಕರ್ಕೋತೀರೇನು? ಕಳಿಸ್ಲಕ್ ರೆಡಿ ನಡಿ. ಎಲ್ಲವ ಹಳಿ ಚಪ್ಪಲಿ ಎಲ್ಲವ ಕಾಯಲ್ಲಿ ಚಪ್ಪಲ್ ಹಾಕೊಂಡು ಹೋಗಮ್ ನಡಿ ಆ ಕಡೆ. ಗುರುಗಳ ಹೆಣ ಕಳಿಸಿ ಬಂದ್ರು ನಾವು ನಡಿ ಆ ಕಡೆ. ಗಾಳಿ ಚಲಿಸಿದ್ದ ಓಸು ಮಂದಿಗೆ ಮುಂಜಾನೆ ಹಿಡಿದು ಸಂಜೆ ತನಕ ಸಾಕು ಮಾಡ್ಯಾನ. ಹೋಗ್ಲಕತ್ತನ ಕಿರಿಕಿರಿ ಹೋಗಲ್ಲ ಆ ಕಡೆ. ಆರಾಮಿರಾಮ್ ಒಂದ್ ಸ್ವಲ್ಪ ದಿವಸ ಕಳಿಸಿ. ಅದಕ್ಕ ಕಳಿಸೋದಕ್ಕ ಮತ್ತು ಕರೆಯೋದಕ್ಕ ಪರಕ್ ಏನಾಗ್ಯದಲ್ಲಿ? ಸಾಕ್ಷಿ ಚೇತನ. ಏನು ನಡೆದದ ಈ ಜೀವಾತ್ಮರಲ್ಲಿ ಎಲ್ಲ ಸಾಕ್ಷಿ ಚೇತನದಿಂದ ನಡೆದದ. ಹಸಿವಾಗಬೇಕಾದ್ರೆ ಸಾಕ್ಷಿ ಚೇತನ ಬೇಕು, ತುತ್ತು ನುಂಗಬೇಕಾದ್ರೆ ಸಾಕ್ಷಿ ಚೇತನ ಬೇಕು, ಅನ್ನ ಜೀರ್ಣ ಆಗಬೇಕಾದ್ರೆ ಸಾಕ್ಷಿ ಚೇತನ ಬೇಕು, ಮಲಮೂತ್ರ ವಿಸರ್ಜನೆ ಆಗಬೇಕಾದ್ರೆ ಸಾಕ್ಷಿ ಚೇತನ ಬೇಕು. ಎಲ್ಲರಿಗೂ ಸಾಕ್ಷಿ ಚೇತನ. ಅದ್ರ ಬಗ್ಗೆನೇ ಜ್ಞಾನ ಇಲ್ಲಲ್ಲ, ಅದ್ರ ಬಗ್ಗೆನೇ ಅರಿವಿಲ್ಲಲ್ಲ. ಅದಕ್ಕೇನಂತಾರೆ? ಅವಿದ್ಯೆ ಅಂತಾರೆ. ಎಲ್ಲನ್ನೂ ಅದರಿಂದ ನಡೆದ, ಅದ್ರ ಬಗ್ಗೆ ಜ್ಞಾನ ಇಲ್ಲ. ಅದೇ ಅವಿದ್ಯೆ, ಅದೇ ಮಾಯೆ, ಅದೇ ಉಪಹಿತ ಚೇತನದ ಅಜ್ಞಾನ. ಅಜ್ಞಾನ ಅಂದ್ರೆ ಏನನ್ನೋದು ಸತ್ಯ ತಿಳ್ಕೊಂಡ ಮೇಲೆ ಮುಂದಿನ ಕೆಲಸ. ಅದಕ್ಕೆ ಈಗೇನ್ ಮಾಡ್ಬೇಕು? ಇದ್ರಾಗ ಮತ್ತೆ 4 ಕಾಲಮ್ ಹಾಕೋಬೇಕು. 4 ಕಾಲಮ್ ಹೆಂಗ? 2 ಪೇಜ್ಗಳು 2 ಪದರ ಮಡಿಸ್ಬೇಕು. ಮಡಿಸಿ ದೃಷ್ಟಾಂತ, ಬ್ರಹ್ಮಾಂಡ, ಪಿಂಡಾಂಡ, ಶರ. ಬ್ರಹ್ಮದ ವಿವರ್ತ ಚಂದ ಮಾಡಿಕೆ ಅವಿದ್ಯೆ ಪರಿಣಾಮ ಹೆಂಗ್ ಬೇಕಂಗ ಹೇಳಿದ್ರೆ ಈಗ ಇದು ನಮಗ ಅಷ್ಟು ಕಷ್ಟ ಆಗಲ್ಲ. ಯಾಕಂದ್ರ ಅವಿದ್ಯೆ ಪರಿಣಾಮ ತಿಳ್ಕೊಳಕ ಅಷ್ಟು ಕಷ್ಟ ಆಗಲ್ಲ. ಯಾಕಂದ್ರೆ ಅವಿದ್ಯೆ ಪರಿಣಾಮ ಹಿಂದಿನ ಎಲ್ಲಿ ವಿಷಯಾಂಕದಲ್ಲಿ ನೀವು ಚೆನ್ನಾಗಿ ತಿಳ್ಕೊಂಡಿರಿ. ಬ್ರಹ್ಮಜ್ಞಾನ ಇವೆರಡು ಎತ್ತರಿದ್ದಾಗ ಆಗ್ತಾವ.
ಕತ್ತಲಿದ್ದಾಗ ಒಂದು ಕೆಲಸ ಆಗ್ತದೆ, ಬೆಳಕಿದ್ದಾಗ ಒಂದು. ಬೆಳಕಿದ್ದಾಗ ಭ್ರಮಜ್ಞಾನ, ಕತ್ತಲಿದ್ದಾಗ ಭ್ರಮಜ್ಞಾನ. ಮತ್ ಇನ್ನೊಂದ್ ಕಡೆ ಎಲ್ಲಿ ಜ್ಞಾನ ಆಗ್ತಿರ್ತದೆ, ಕನಸಿನಾಗ ಒಂದು ಅನುಭವ ಆಗ್ತಿರ್ತದ, ಸ್ವಪ್ನ ಜ್ಞಾನ. ಇವು ಮೂರು ಬಿಟ್ರೆ ನಮಗೆ ಲೌಕಿಕ ಬದುಕಿನಲ್ಲಿ ಬೇರೆ ಕಡೆ ಯಾವುದೇ ರೀತಿ ಅನುಭವ ಇರಲ್ಲ. ಇದ್ರ ಬಗ್ಗೆ ಪರ್ಫೆಕ್ಟ್ ನಿಮ್ಗೆ ನಾಲೆಜ್ ಅದ. ಈಗ ದೃಷ್ಟಾಂತದೊಳಗ ನಾನು ಹೇಳ್ಕೊತೀನಿ, ಬರ್ಕೋತ್ ಕುಂದ್ರಬೇಡ್ರಿ, ಆಮೇಲೆ ಬರ್ಕೋಡ್ರಿ, ಮುಗಿಸ್ಬಿಡ್ತೀನಿ ಇದನ್ನ. ಮತ್ತೆ ಬೇಕಿದ್ರೆ ಏನಾರ ಇನ್ನೊಂದ್ಸಾರಿ ನಾಳೆ ರಿಪೀಟ್ ಮಾಡೋಣ. ದೃಷ್ಟಾಂತ ಕಾಲಂನೊಳಗ ಚೇತನದ ವಿವರ್ತದಲ್ಲಿ ರಜ್ಜು ಉಪಹಿತ ಚೇತನದ ಅಜ್ಞಾನದ ಕಾರಣ ರಜ್ಜು ತೋರುತ್ತಿದೆ. ಏನ್ ಬರಿಬೇಕು? ದೃಷ್ಟಾಂತದಲ್ಲಿ ಏನ್ ಬರಿಬೇಕು? ಅವಿದ್ಯೆಯ ಪರಿಣಾಮ ಚಾಲುವಾಗಿದೆ. ಈಗ ಚೇತನದ ವಿವರ್ತ ಮುಗಿತು. ಇದು ಒಂದು ಈ ಪೇಜ್ಗಳು ಎರಡೆರಡು ಮಡಿಕೆ ಹಾಕ್ಬೇಕು. ಒಂದ್ರ ಮೇಲೆ ದೃಷ್ಟಾಂತ ಅಂತ ಬರಿಬೇಕು, ಇನ್ನೊಂದು ಕಾಲಮಿಗೆ ಬ್ರಹ್ಮಾಂಡ ಅಂತ ಬರಿಬೇಕು, ಮೂರನೇ ಕಾಲಮಿಗೆ ಪಿಂಡಾಂಡ ಅಂತ ಬರಿಬೇಕು, ಲಾಸ್ಟ್ ಇಂದು ಶರ ಅಂತ ಬರಿಬೇಕು. ಇಲ್ಲಿ ಅವಿದ್ಯೆಯ 4 ಲಕ್ಷಣಗಳು, ಅವಿದ್ಯೆಯ 4 ಲಕ್ಷಣಗಳು ಮೊದಲು ತಿಳ್ಕೋಬೇಕು. ಒಂದನೇ ಲಕ್ಷಣ ಏನು? ಮೂಲವಸ್ತು ಏನಿರ್ಬೇಕಿಲ್ಲಿ? ಮೂಲವಸ್ತು ಬ್ರಹ್ಮಚೇತನ. ಅವಿದ್ಯೆಯ ಪರಿಣಾಮದಾಗ ಅವಿದ್ಯೆನೇ ಮುಖ್ಯ. ಚೇತನದ ವಿವರ್ತ ಮುಗಿದು. ಅದಕ್ಕೆ ಈ ಲಕ್ಷಣಗಳು ಬಿಡಿಸಿ ಬಿಡಿಸಿ ಯಾಕೆ ಹೇಳಕತ್ತೀನಿ, ಕುಟ್ಟಿ ಪುಡಿ ಮಾಡಿ ತಲೆಗೆ ಹಾಕ್ಲಕತ್ತೀನಿ ನಾನು. ಅದು ಸುಮ್ಮನೆ ಯಾರ ವಿಶ್ಲೇಷಣೆ ಮಾಡೋದಂಗೆ ಮಾಡ್ಲಕತ್ತಿಲ್ಲ ನಾನು. ಈಗೇನದ ಚೇತನ ನಿಮಗೆ ಗೊತ್ತೇ ಇಲ್ಲಲ್ಲ, ಚೇತನದ ಬಗ್ಗೆ ಅಜ್ಞಾನದಲ್ಲ. ಈಗ ಇದೇನದ ಭ್ರಮೆ, ಇಲ್ಲೇನಾಗ್ಯದ ಅವಿದ್ಯೆಯ ಪರಿಣಾಮ ಅಂತಂದಲ್ಲ. ಇಲ್ಲಿ ಅವಿದ್ಯೆ ಯಾಕಾಗ್ಯದ ಅದರ ಬಗ್ಗೆ ನಿಮಗೆ ಅರಿವೇ ಇಲ್ಲ. ಈಗ ಅವಿದ್ಯೆನೇ ಮುಖ್ಯ ವಸ್ತು ಇಲ್ಲಿ. ಚಂದ ತಿಳಿಯಲಕತ್ತದಿಲ್ರಿ ಹೇಳಿದ್ದು. ಅವಿದ್ಯೆಯ ಪರಿಣಾಮದಲ್ಲಿ ಮೂಲ ವಸ್ತು ಅವಿದ್ಯೆನೇ, ಬ್ರಹ್ಮವಸ್ತು ಎಲ್ಲಿ ಬರ್ತದ? ಹೀಗಾಗಿ ಇಲ್ಲಿ ಅವಿದ್ಯೆಯ ಪರಿಣಾಮದ ಲಕ್ಷಣಗಳಲ್ಲಿ ಮೂಲ ವಸ್ತು ಅವಿದ್ಯೆ ಇದ್ದು ಇದೇನ್ ಮಾಡ್ಯದ, ತಾನೇ ಹಾಲು ಹೋಗಿ ತಾನೇ ಮೊಸರಾಗ್ಯದ. ಅವಿದ್ಯೆ ಹಗ್ಗದ ಬಗ್ಗೆ ಇರುವ ಅಜ್ಞಾನ ಏನಾಗ್ಯದ, ತಾನೇ ಹಾವಾಗ್ಯದ, ಹಾವಿನ ಜ್ಞಾನ ಆಗ್ಯದ. ಬ್ರಹ್ಮಾಂಡದ ಬಗ್ಗೆ ಅಜ್ಞಾನ ಏನದಲ್ಲ, ಆ ಅಜ್ಞಾನ ತಾನೇ ಏನಾಗ್ಯದ, ಬ್ರಹ್ಮದ ಬಗ್ಗೆ ಇರುವ ಅಜ್ಞಾನ ತಾನೇ ಹೋಗಿ ಬ್ರಹ್ಮಾಂಡ ಆಗಿ ಪಂಚಭೂತಾತ್ಮಕ ಜಗತ್ತೆಲ್ಲ ಅವಿದ್ಯೆನೇ ಆಗಿ ಕುಂತದ. 84 ಲಕ್ಷ ಜೀವರಾಶಿಗಳ ಶರೀರಗಳು ಏನಾಗ್ಯಾವ ಅವೆಲ್ಲ ಅವಿದ್ಯೆನೇ ಆಗಿ ಕುಂತದ. ಪಿಂಡಾಂಡದೊಳಗೆ ಬಂದ್ರ ನಿಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಅವೆಲ್ಲ ಅವಿದ್ಯೆನೇ ಆಗ್ಯದ. ಸಾಕ್ಷಿ ಚೇತನದ ಅಜ್ಞಾನನೇ ಈ ಶರೀರಗಳಾಗ್ಯದ. ಬ್ರಹ್ಮದ ಅಜ್ಞಾನನೇ ಬ್ರಹ್ಮಾಂಡ ಆಗ್ಯದ. ಉಪಯುಕ್ತ ಚೇತನದ ಅಜ್ಞಾನನೇ ಹಗ್ಗ ಆಗಿ ಮುಂದದ ಹಗ್ಗದ ಅಜ್ಞಾನ ಆಗಿ ಹಾವಾಗ್ಯದ. ಹಾವಾಗಿ ಹಾವಿನ ಜ್ಞಾನ ಆಗ್ಯದ. ಬ್ರಹ್ಮಾಂಡ ಬ್ರಹ್ಮಾಂಡದ ಜ್ಞಾನ ಆಗ್ಯದ. ಪಿಂಡಾಂಡ ಹೋಗಿ ಪಿಂಡಾಂಡದ ಜ್ಞಾನ ಆಗ್ಯದ. ಹೀಗೆಲ್ಲ ಆಗ್ಬಿಟ್ಟಾವ. ಜ್ಞಾನ ಅಂದ್ರೆ ಅನುಭವ, ಮತ್ತಿನ್ನೇನಿಲ್ಲ. ಇಲ್ಲಿ ಮೂಲ ವಸ್ತು ಏನಿರ್ಬೇಕು? ಮಾಯೆ, ಅವಿದ್ಯೆ, ಅಜ್ಞಾನ. ಈ ಮೂಲ ವಸ್ತು ಹೆಂಗದಪ್ಪ ಅಂತಂದ್ರೆ ಉಪಾದಾನ ಕಾರಣ ಆಗ್ಯದ, ತಾನೇ ಆಗ್ಯದ. ಹೆಸರು ತಾನೇ ಗಡಿಗೆ ಆಗ್ಯದ. ಗಡಿಗೆ ಅನ್ನೋದು ಕಾರ್ಯ. ಈ ಗಡಿಗೆ ಎದರಾಗಿರ್ತದೆ? ಎಲ್ಲಾ ಕಾಲದಲ್ಲಿ ಉಪಾದಾನ ಕಾರಣದಾಗಿರ್ತದ, ಮಣ್ಣಿನಾಗಿರ್ತದ. ಗಡಿಗೆ ಎದರಾಗದ? ಮಣ್ಣಿನಾಗ ಆದ ಇಲ್ಲ. ಮಣ್ಣು ಬಿಟ್ಟು ಏನಾರ ಗಡಿಗೆ ಸೆಪರೇಟ್ ಅದ ಏನು? ಗಡಿಗೆಗೆ ಉಪಾದಾನ ಕಾರಣ ಯಾವುದು? ಮಣ್ಣು, ಹೆಸರ. ಆ ಗಡಿಗೆ ಆ ಮಣ್ಣು ಬಿಟ್ಟು ಸೆಪರೇಟ್ ಅದ ಏನು? ಮಣ್ಣಿನ ಜೊತೆಗೆ ಇರ್ತದದು. ಆದ್ರ ಆ ಗಡಿಗೆಗೆ ನಿಮಿತ್ತ ಕಾರಣ ಯಾರು? ಕುಂಬಾರ. ಗಡಿಗೆ ಕುಂಬಾರನಾಗಿಲ್ಲ.
ಗಡಿಗೆ ಉಪಾದಾನ ಕಾರಣದಾಗ ಗಡಿಗೆ ನಿಮಿತ್ತ ಕಾರಣದಾಗಿಲ್ಲ. ಮತ್ತ ಗಡಿಗೆ ತಯಾರಾಗಬೇಕಾದ್ರೆ ಸಿಗರಿ ಚಕ್ರ ದಂಡ ಏನದಾವಲ್ಲ ಅವನು ಇನ್ಸ್ಟ್ರೂಮೆಂಟ್ಸ್ ಅವನು ಉಪಕರಣಗಳು ಆ ಸಹಕಾರಿ ಕಾರಣದಾಗ್ನು ಗಡಿಗೆ ಇಲ್ಲ. ಗಡಿಗೆ ಉಪಾದಾನ ಕಾರಣದೊಳಗೆ ಇರ್ತದ. ಆಭರಣ ಅಗಸಾಲಿಂದ್ರ ಇರ್ತದೋ ಏನು ಬಂಗಾರದಾಗ ಇರ್ತದ? ಹಂಗ ಇಲ್ಲೇನಾಗ್ಯದ ಅವಿದ್ಯೆ ಎದುರಾಗಿರ್ತದ ಅಂತಂದ್ರ ಅದು ಚೇತನವನ್ನೇ ಆಶ್ರಯಿಸಿರ್ತದ. ಅವಿದ್ಯೆ ಮಾಯೆ ಚೇತನವನ್ನು ಆಶ್ರಯಿಸಿರ್ತದ. ಮತ್ತೇನಾಗ್ತದ ತಾನೇ ಏನೆಲ್ಲ ಆಗ್ತದ. ನಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅವಿದ್ಯೆನೇ ಆಗ್ಯದ. ಪಂಚಭೂತಾತ್ಮಕ ಜಗತ್ತು ನಿಮ್ಗೇನು ಸೃಷ್ಟಿ ಸೌಂದರ್ಯ ನೋಡ್ಲಕ್ ಹೋಗ್ತಿರಲ್ಲ ಟೂರ್ ಬಸ್ನ ಕುಂತು ಜೀಪ್ನ ಕೂತು 30 ದಿವಸ 15 ದಿವಸ 1 ಲಕ್ಷ ಕೊಟ್ಟು 2 ಲಕ್ಷ ಕೊಟ್ಟು 50,000 ಕೊಟ್ಟು ನಿಮ್ ಶಕ್ತ್ಯಾನುಸಾರ ಏನೇನೋ ನೋಡ್ಲಕ್ ಹೋಗ್ತಿರಲ್ಲ. ನೀರು ಬೀಳೋದು, ಬೆಂಕಿ ಆಗಿರೋದು, ಜಗ್ಗ ಒಡ್ಡ ಗುಡ್ಡ ಮಣ್ಣ ಹಸುರ ಕೆಂಪ ಏನೆಲ್ಲ ನೋಡ್ಲಕ್ ಹೋಗ್ತಿರಲ್ಲ. ಗುಡಿಗಳು ಅವು ಇವು ನೋಡ್ಲಕ್ ಹೋಗ್ತಿರಲ್ಲ. ಅವೆಲ್ಲ ಏನವು? ಏನವು? ಅವಿದ್ಯೆನೇ ಅವೆಲ್ಲ ಆಗಿ ಕುಂತವ. ಗುಡ್ಡ ಬೆಟ್ಟ ಪಂಚಭೂತ ನೀರ ಆಕಾಶ ಏನೇನದವ ಎಲ್ಲ ಸಣ್ಣ ಸೆಟ್ ಸಣ್ಣ ರೈಸ್ ಎಲ್ಲ ನೋಡ್ಲಕ್ ಹೋಗ್ತಿರಲ್ಲ. ಅವಿದ್ಯೆಯನ್ನ ನೋಡ್ಲಕ್ ಹೋಗ್ತಿರಲ್ಲ ಒಟ್ಟ ಕಟ್ ಮಾಡ್ಕೊಂಡು. ಯಾಕಂದ್ರ ಬ್ರಹ್ಮದ ಜ್ಞಾನ ಇಲ್ಲದಕ್ಕ. ಬ್ರಹ್ಮದ ಜ್ಞಾನ ಇತ್ತು ಅಂತಂದ್ರೆ ಅದ್ಯಾಕೆ ನೋಡ್ಲಕ್ ಹೋಗ್ತಿದ್ದೀರಿ ನೀವು? ಬ್ರಹ್ಮದ ಜ್ಞಾನ ಇಲ್ಲದಕ್ಕೆ ಅದು ನೋಡ್ಲಕ್ ಹೋಗ್ಲಕ್ಕ. ಬ್ರಹ್ಮನಷ್ಟು ಸುಂದರವಾದ ವಸ್ತು ನೋಡಿದ ಮೇಲೆ ಇನ್ಯಾವ ವಸ್ತು ಅದಕ್ಕಿಂತ ಸುಂದರವಾಗಿರ್ಲಕ್ ಸಾಧ್ಯ? ಸತ್ಯವಾಗಿಯೂ ಶಿವನು ಸುಂದರವಾಗಿದ್ದಾನೆ. ಸತ್ಯಂ ಶಿವಂ ಸುಂದರಂ. ಆ ಸುಂದರವಾದಂತಹ ಸತ್ಯವಾದಂತಹ ಶಿವನ ದರ್ಶನ ಮಾಡ್ಕೊಳ್ಳಾರ್ದಕ್ಕ ಏನಾಯ್ತು? ಏನೇನೋ ನೋಡ್ಬೇಕಂತ ಆಯ್ತು. ಒಬ್ಬರು ಬಹಳ ದೊಡ್ಡ ಶಾಸ್ತ್ರಿಗಳು, ಬಹಳ ದೊಡ್ಡ ಪಂಡಿತರು, ಏನು ಎಲ್ಲರೂ ಅಬಾಬಾಬ ಅವ್ರಿಗೆ ಉದ್ದಕ್ಕೆ ಬೀಳೋದೇನು ಅಡ್ಡ ಬೀಳೋದೇನು ಅವ್ರು ಹೇಳೋದು ಗೋಲ್ ಗೋಲ್ ಮಾತು ಚಂದ ಚಂದ ಇರೋವೆಲ್ಲ ಬಹಳ ಖುಷಿ. ಆದ್ರೆ ಅವ್ರ ಬಗ್ಗೆ ನಮಗ ತಿಳಿತು, ನಾವು ವಾದೇವು ಹೋಗಿ ಕೇಳಕ್ ಹೋದ್ರೆ ಇಲ್ಲ ನಾವ್ ಅಂತವ್ರಿಗೆ ಹೇಳ್ತೀವಿ ಇಂಥವ್ರಿಗೆ ಹೇಳ್ತೀವಿ ಹಂಗೆ ಹೇಳ್ತೀವಿ ಹಿಂಗೆ ಹೇಳ್ತೀವಿ ಹಂಗೆ ಅಲ್ಲೂ ಯಾರು ಬೇಕವ್ರಿಗೆ ಕರ್ಕೊಳ್ಳಲ್ಲ ಏನೇನ ಹೋಗಿ ಬಿಡ ಅಂತ ಗಾಡಿ ಗನ್ ಹಚ್ಚಿದ್ರ ಯಾವಾಗಾರ ಒಂದ್ ಟೈಮ್ ಅನುಕೂಲ ಮಾಡ್ಕೊಂಡು ಹೇಳ್ತೀವಿ. ಏನಾರ ಅನುಕೂಲ ಮಾಡ್ಕೊಂಡು ನಮಗ ಒಂದಿಟ್ಟು ಹೇಳ್ರಿ, ಏನಾರ ಒಂದಿಟ್ಟು ಬೆನ್ನೆ ಬಿಡ್ಲಿಲ್ಲ ಹೇಳ್ತೀವಿ, ಯಾವಾಗಾರ ನೀವು ಫೋನ್ ಮಾಡ್ರಿ ಹೇಳ್ತೀವಿ ಏನೆಲ್ಲ ಮಾಡ್ತೀವಿ ಅಂತಂದು ಏನ್ ಮಾಡ್ಲಕತ್ರು. ನಾವು LIC ಏಜೆಂಟ್ ಅದೀವಿ, ನಾವು ಬದುಕಬೇಕಾದ್ರೆ ನಿಮ್ಮಂತವ್ರು ಪಾಲಿಸಿ ಮಾಡಿದ್ರೆ ಬದುಕ್ತೀವಿ. ಚಾಲು ಆಯ್ತಪ್ಪ. ಮತ್ತೇನಾಯ್ತು? ನಿಮ್ ಸುತ್ತಮುತ್ತ ಕೃಷ್ಣಾ ನದಿ ತುಂಗಭದ್ರಾ ನದಿ ಅದಾವ. ಆ ಕೃಷ್ಣಾ ನದಿ ಒಳಗ 5 ಗಡ್ಡೆಗಳದಾವ, ದ್ವೀಪಗಳದಾವ. ಅವು 5 ದ್ವೀಪಗಳನ್ನ ನೀವು ನಮ್ಗ ದರ್ಶನ ಮಾಡಿಸ್ಬೇಕು, ಇದೇ ನಿಮ್ ಜವಾಬ್ದಾರಿ ಅಂತಂದ್ರು. ಅವಾಗ ನಮಗೇನಾಯ್ತು, ಇವ್ರಿಗೆ ಬ್ರಹ್ಮ ದರ್ಶನ ಆಗಿದ್ದವ್ರು ಇವೆಲ್ಲ ನೋಡ್ಬೇಕಂತ ಇವ್ರ ತಲೆಯಾಗ ಹೆಂಗ ಕುಂತದಿದು, ಬಾಹ್ಯ ವಾಸನೆ ನೋಡ್ಬೇಕನ್ನೋದು ಹೋಗೇ ಇಲ್ಲ ಅಂತಂದಾಗ ಇವ್ರ ಮಾತಿನಾಗ ನಮ್ಗೇನು ಉಪಯೋಗ ಇಲ್ಲ. ಏನೇನು ನೋಡ್ಬೇಕನ್ಸ್ಬಾರ್ದು, ಎಲ್ಲಿ ಹೋಗ್ಬೇಕನ್ಸ್ಬಾರ್ದು, ಏನು ನೋಡ್ಬೇಕನ್ಸ್ಬಾರ್ದು. ಏನು ನೋಡಿದ್ರು ಅದು ಬ್ರಹ್ಮ ಸ್ವರೂಪವಾಗಿ ಕಾಣಬೇಕು. ಅದಕ್ಕಿಂತ ಮತ್ತೊಂದೇನೋ ಚಂದ ನೋಡ್ಲಕ್ ಹೋಗಿವಿ ಅಂತಂದ್ರ ಅದು ಬ್ರಹ್ಮಜ್ಞಾನಿಗಳ ಲಕ್ಷಣ ಅಲ್ಲೇ ಅಲ್ಲ. ಯಾವುದನ್ನು ನೋಡ್ಬೇಕನ್ನ ಕ್ಯೂರಿಯಾಸಿಟಿ ಉಳಿಬಾರ್ದು. ಏನ್ ಕಣ್ಣಿಗೆ ಬೀಳ್ತದೆ ಎಲ್ಲನೂ ಬ್ರಹ್ಮ ಸ್ವರೂಪನೇ ಅದಷ್ಟೇ. ಹೀಗಾದ್ಮೇಲೆ ಈ ರೀತಿ ಇದ್ದವರಿಂದ ನಾವು ಬ್ರಹ್ಮಜ್ಞಾನ ತಗೊಂಡ್ರು ಉಪಯೋಗ ಇಲ್ಲ, ಬ್ಯಾಡ್ ನಡೆಯಕ್ಕೆ. ಒಬ್ಬೊಬ್ರು ಒಂದೊಂದು ಸ್ವಲ್ಪ 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 ಹಿಂಗ ಬಗ್ಗಿದ್ರ ಸಾಕು ಜಡದ್ ಬಿಡ್ತಾರ, ನಾವು ಕಾಯ್ಕೊಂಡು ಕೂತಾರ. ಇದೇ ಒಂದು ದೊಡ್ಡ ಸಮಸ್ಯೆ. ಅದಕ್ಕೆ ಬಗ್ಲಕ್ಕೆ ಹೋಗ್ಬೇಡ್ರಿ, ಎಲ್ಲಿ ಸ್ವತಂತ್ರವಾಗಿ ಕಡಿ ನಿಂದಿರ್ರಿ. ನೀವೇ ಜಡೆಯವರಾಗಿರ್ತೀನಿ, ನಾನು ಕಟ್ಟಿ ಮುಟ್ಟಿ ನಿಂದಿರಿ ನೀವು.
ಸ್ವಲ್ಪ ಯಪ್ಪ ಅಂದ್ರೆ ಸಾಕು, ಓ ಇದೊಂದು ಬಕ್ರ ಸಿಕ್ತು, ಇದಕ್ಕೆ ನಾವು ಬಳಸ್ಕೊಳ್ಳೋನು ಅನ್ನೋಂಥದ್ದು ಒಂದು ದುರ್ಬುದ್ಧಿ ಚಾಲು ಆಗಿದೆ. ಏನಾರ ಒಂದು ಇದು ನನಗೆ ಇದು ಮುಂದೆ ಕೂತಾವ ನನಗೆ ಅದಕ್ಕೆ ಉಪಯೋಗ ಆತನ ಅಂತೇಳಿ ಯಾವ ಗುರು ವಿಚಾರ ಮಾಡ್ತಾನ ಅವ ಗುರುನೇ ಅಲ್ಲ, ಇದು ತಿಳ್ಕೊರಿ. ಮುಂದೆ ಕೂತಾವ ಯಾವ ಸ್ಥಿತಿ ಒಳಗದನ ಅವನ ಸ್ಥಿತಿ ಎತ್ತರಕ್ಕೆ ಏರಿಸಿ ಅವನಿಗೆ ಮೋಕ್ಷ ಮಾಡಿ ಅವನಿಗೆ ಪರಮಾನಂದ ಉಂಟು ಮಾಡ್ಬೇಕಂತ ಯಾವನ ಕಾಳಜಿ ಮಾಡ್ತಾನ ಅವನು ಗುರು. ಮತ್ತೆ ನಮ್ಮ ಸತ್ಸಂಗದ ಬಂದಿಷ್ಟು ಮಂದಿ ಬರೀ ಗುರು ಒಂದೇ LIC ಏಜೆಂಟ್ ಅಲ್ಲ, ಪಿಕ್ಚರ್ದಾಗೂ ಎಷ್ಟೋ ಮಂದಿ LIC ಏಜೆಂಟ್ರು ಮೆಂಬರ್ ಆಗಿದ್ದಾರೆ ನಮ್ಮದ್ರಾಗ. ಏನಾರ ಇವ್ರ ಬಲ್ಲಿ ಮೆಂಬರ್ ಆದ್ರೆ ಒಂದ್ 4 ಪಾಲಿಸಿ ಸಿಗ್ತಾವೇನೋ. ನಮ್ಮ ಎಲ್ಲ ಕಿವಿ ಹೋಗಿ ಕಣ್ಣು ಹೋಗಿ ಚಸ್ಮಾ ಹಾಕೊಂಡು ಕಿವಿಯಾಗ ಮಷಿನ್ ಇಟ್ಕೊಂಡು ಕೂತಂತವ್ರು ನಮ್ಮ ಗಿರಾಕಿಗಳು ಇರ್ತಾರೆ. ಇವಕ್ಕೆ ಏನ್ LIC ಪಾಲಿಸಿ ಮಾಡ್ತಾರೆ? ಸಾಯ್ಲಕ್ಕಾದವ್ರು 20 ವರ್ಷ 25 ವರ್ಷ 30 ವರ್ಷನವರು ಪಾಲಿಸಿ ಮಾಡ್ತಾರೆ, ಮುಂದಿನ ಒಂದು 20 ವರ್ಷ ಕಟ್ತಾರೆ. ನಮ್ಮ ಎಲ್ಲ ಏನಿರ್ತವ ಓಲ್ಡ್ ಕೇಸ್ ಸೀನಿಯರ್ ಸಿಟಿಸನ್ ಗಿರಾಕಿಗಳು ಇರ್ತವೆ, ಇವ್ರು ಯಾವ ಪಾಲಿಸಿ ಮಾಡ್ತಾರೆ? ಇವಾಗ ಕೆಲ್ಸಕ್ಕೆ ಬರಲಾರ್ದ ಇವ್ನ ಯಾವ ಸಂಘ ನಡಿ ಹಳೆ ಮುದುಕರ ಸಂಘ, ಇವನ್ ಏನು ಉಪಯೋಗ ಇಲ್ಲ ಅಂತ ಹೇಳಕ್ಕೆ ಸಾವಕಾಶ ಅವರು ಪಾಲಿಸಿ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವ್ರು ಮೋಕ್ಷ ಪಡ್ಕೊಳಕ್ ಬಂದಿರಂಗಿಲ್ಲ, ಬಿಸ್ನೆಸ್ ಮಾಡ್ಲಕ್ ಬಂದಿರ್ತಾರೆ. ಇದೆಲ್ಲ ಒಂದು ಬೇವಕೂಪರ ಸಂಘದ. ಎಲ್ಲಾ ಕಡೆ ಬರೀ ಬಿಸ್ನೆಸ್ ಹುಡುಕೋದು, ರೊಕ್ಕ ಹುಡುಕೋದು, ಉದ್ದೇಶ ಬೇರೆ ಇಟ್ಕೊಂಡು ಬಂದಿರ್ತಾರ. ತಮ್ಮ ಒಂದೇನೋ ಉದ್ದೇಶ ಇರ್ತಾವ, ಏನೋ ಮಗಳು ಕೊಡ್ತಾರಂತ, ಇಲ್ಲ ಮಗಳರೇ ತಗೋತಾರ, ಏನಾರ ಒಂದು ಲೌಕಿಕ ವ್ಯವಹಾರದ ಉದ್ದೇಶ ಇಟ್ಕೊಂಡು ನಮ್ಮ ಸಂಗಟ ವ್ಯವಹಾರ ಮಾಡ್ತಿರ್ತಾರೆ. ಯಾರ ಕೈಗೆ ಸಿಗಲ್ಲ. ಅನಿರ್ವಚನೀಯ ಏನಾಗಬೇಕು ಅದು ಆಚರಿಸ್ತದೆ. ನಮ್ಮ ಉದ್ದೇಶದಂಗೆ ಜಗತ್ತ ನಡಿಬೇಕಂದ್ರೆ ಹೆಂಗ? ಅದಕ್ಕೇನದ ಇಲ್ಲಿ ದೃಷ್ಟಾಂತದೊಳಗ ರಜ್ಜುವಿಗೂ ಚೇತನದ ವಿವರ್ತದಲ್ಲಿ ರಜ್ಜು ಉಪಯುಕ್ತ ಚೇತನ, ಚೇತನದ ಅಜ್ಞಾನದ ಕಾರಣ ರಜ್ಜು ತೋರುತ್ತಿದೆ. ಚೇತನದ ವಿವರ್ತದಲ್ಲಿ ರಜ್ಜು ಉಪಯುಕ್ತ ಚೇತನದ ವಿವರ್ತದ ಸ್ವಲ್ಪ ನೆನಪು ಮಾಡ್ಕೋರಿ. ಅಲ್ಲಿ ಏನಾಗ್ಲಿಕ್ಕತ್ತದ ಅಂದ್ರ ರಜ್ಜು ಉಪಯುಕ್ತ ಚೇತನ ಇಲ್ಲದಕ್ಕೆ, ಅದ್ರ ಬಗ್ಗೆ ಜ್ಞಾನ ಇಲ್ಲದಕ್ಕೆ ನಮ್ಗ ರಜ್ಜು ಆಗಿ ತೋರ್ಲಕ್ಕತ್ತದ. ಈ ಅಜ್ಞಾನವನ್ನೇ ಅವಿದ್ಯೆ ಅಂತೀವಿ. ಅಜ್ಞಾನ, ಅವಿದ್ಯೆ, ಮಾಯ ಅಂದ್ರೆ ಎಲ್ಲ ಒಂದೇ. ಮಾಯ ಅಂತ ಬ್ರಹ್ಮಾಂಡದಾಗಿದ್ದಕ್ಕಂತಾರ, ಪಿಂಡಾಂಡದೊಳಗಿದ್ದಕ್ಕೆ ಅವಿದ್ಯೆ ಅಂತಾರ. ಮತ್ತು ಜಗತ್ತಿನ ವಸ್ತುಗಳ ಬಗ್ಗೆ ಉಪಯುಕ್ತ ಚೇತನದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದಕ್ಕೆ ಎಲ್ಲಾ ಕಡೆ ದೇವರಿಲ್ಲ ಅಂತ ಹೇಳಿ ದೇವರಿದ್ರೂ ಇಲ್ಲ, ಕಂಕರನೇ ಶಂಕರ ಹೈ. ಆದ್ರೆ ಶಂಕರನ ಬಗ್ಗೆ ಜ್ಞಾನ ಇಲ್ಲದಕ್ಕೆ ಅವು ಬರೀ ಕಂಕರ ಕಾಡ್ತಿರ್ತಾವ. ಕಂಕರ ಅಂದ್ರೆ ಕಲ್ಲ ಮಣ್ಣ. ಅದಕ್ಕೆ ರಜ್ಜು ಬಗ್ಗೆ ನಮ್ಗೆ ಯಾಕೆ ಜ್ಞಾನ ಆಗ್ಲಕ್ಕತ್ತದಂದ್ರ ರಜ್ಜು ಉಪಯುಕ್ತ ಚೇತನದ ಬಗ್ಗೆ ನಮ್ಗ ಏನಾಗ್ಯದ? ಅಜ್ಞಾನ ಆಗ್ಯದ. ಅದಕ್ಕೆ ಈ ಅಜ್ಞಾನ ಅನ್ನೋದು ಆದ ಅಂತ ಇದನ್ನೇ ಮೂಲ ವಸ್ತುವನ್ನಾಗಿಟ್ಟುಕೊಂಡು ಒಂದು ಮೂಲ ವಸ್ತುವಾಗಿರಬೇಕು ಅಜ್ಞಾನ. ಮತ್ತೇನಾಗಬೇಕಿದು? ಮೂಲ ರೂಪ ತ್ಯಾಗ ಮಾಡಬೇಕು. ವಿವರ್ತದಾಗೂ ಮೂಲ ರೂಪ ತ್ಯಾಗ ಆದ, ಈ ಅವಿದ್ಯೆ ಒಳಗೂ ಮೂಲ ರೂಪ ತ್ಯಾಗ. ಮೂಲ ರೂಪ ವಿವರ್ತದೊಳಗ ಏನ್ ಮಾಡ್ತದ? ತ್ಯಾಗ ಮಾಡಂಗಿಲ್ಲದು, ಅನ್ಯ ರೂಪ ಧಾರಣ ಮಾಡ್ತದ. ಇಲ್ಲೇನದ? ಮೂಲ ರೂಪ ತ್ಯಾಗ ಆಗ್ತದ. ಇಲ್ಲಿ ಅಪೋಸಿಷನ್ ಅದ. ಅವಿದ್ಯೆ ತನ್ನ ಮೂಲ ರೂಪ ತ್ಯಾಗ ಮಾಡಬೇಕು. ಏನದ್ರ ಮೂಲ ರೂಪ ಅಂದ್ರ ಅಸತ್ತಾಗ್ಯದ, ಅರಿವುಗೇಡ್ಯದ, ದುಃಖ ರೂಪ ಆದ, ಅದಕ್ಕೇನಂತಾರ ಅನಿತ್ಯ ಆದ. ಸಚ್ಚಿದಾನಂದದ ಅಪೋಸಿಟ್ ಅದ, ಅಪರಿಪೂರ್ಣ ಆದ. ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಇಲ್ಲ, ವ್ಯಭಿಚಾರಿ ಆದ, ಅನೇಕ ಆದ, ಈ ರೀತಿ ಆದ. ಇದ್ರ ಲಕ್ಷಣಗಳು ಹಿಂಗದಾವ. ಸಚ್ಚಿದಾನಂದದ ಅಪೋಸಿಟ್ ಲಕ್ಷಣಗಳದಾವ ಇದಕ್ಕೆ. ಇದು ಏನ್ ಮಾಡ್ತದ? ಇದು ಮೂಲ ರೂಪ ತ್ಯಾಗ ಮಾಡಿ ಏನ್ ಮಾಡ್ತದ? ಮೂರನೇ ಲಕ್ಷಣ ಅನ್ಯ ರೂಪ ಧಾರಣ. ಆ ವಿವರ್ತ ಚೇತನದ ವಿವರ್ತದೊಳಗೂ ಅನ್ಯ ರೂಪ ಧಾರಣ ಆದ, ಅವಿದ್ಯೆಯ ಪರಿಣಾಮದೊಳಗೂ ಅನ್ಯ ರೂಪ ಧಾರಣ ಆದ. ಆದ್ರ ಚೇತನದ ವಿವರ್ತದಲ್ಲಿ
ಮೂಲ ರೂಪ ತ್ಯಾಗ ಇಲ್ಲ. ತನ್ನ ಮೂಲ ರೂಪ ಹಂಗೆ ಇಟ್ಕೋತದ ಸಚ್ಚಿದಾನಂದ. ಇಲ್ಲಿ ಏನದ ಅಸತ್ತು ಅಚಿತ್ತು ದುಃಖ ರೂಪ ಏನದ ಅಲ್ಲ, ಇದು ತನ್ನ ಮೂಲ ರೂಪವನ್ನ ತ್ಯಾಗ ಮಾಡ್ತದ. ಹಾಲು ತನ್ನ ಹಾಲಿನ ರೂಪ ಕಳ್ಕೊಂಡು ಮೊಸರಾಗ್ತದ. ಬಂಗಾರ ತನ್ನ ಬಂಗಾರದ ರೂಪ ಕಳ್ಕೊಳ್ಳಾರ್ದೆ ಆಭರಣ ಆಗ್ತದ. ಅದಕ್ಕೆ ಆ ದೃಷ್ಟಾಂತಗಳು ಕೊಡ್ತಾರೆ. ಏನಾಯ್ತು? ಮೂಲ ರೂಪ ತ್ಯಾಗ, ಅನ್ಯ ರೂಪ ಧಾರಣ, ಮತ್ತೇನದ ಸಮಾನ ಸತ್ತ. ಸಮಾನ ಸತ್ತ ಭ್ರಮೆಯಿಂದ ಸತ್ಯ ಹುಟ್ಲಕ್ ಸಾಧ್ಯ ಅದೇನ್ರಿ? ಸತ್ಯದಿಂದ ಭ್ರಮೆ ಹುಟ್ಟಿರ್ಬೋದು, ಆದ್ರೆ ಭ್ರಮೆಯಿಂದ ಸತ್ಯ ಹುಟ್ಲಕ್ ಸಾಧ್ಯ ಅದ ಏನು? ಸಾಧ್ಯ ಇಲ್ಲ. ಭ್ರಮೆಯಿಂದ ಮುಂದೆ ಏನೇನು ಹುಟ್ಟುತ್ತವ ಅವೆಲ್ಲ ಅನಿರ್ವಚನೀಯನೇ ಅದಾವ. ಭ್ರಮೆನೂ ಅನಿರ್ವಚನೀಯನೇ. ಆ ಭ್ರಮೆಯಿಂದ ಹುಟ್ಟಿದ ಎಲ್ಲ ವಸ್ತು ಅನಿರ್ವಚನೀಯನೇ. ಅಂದ್ರೆ ಏನದರ ಅರ್ಥ? ಇದ್ರೊಳಗ ಅವಿದ್ಯೆ ಅಂತ ಏನದಲ್ಲ, ಅಜ್ಞಾನ ಅಂತ ಏನದಲ್ಲ, ಏನದಲ್ಲ ಇದು ಏನದ ಅವಿದ್ಯೆ ಅಜ್ಞಾನ ಮಾಯೆ ಅಂತ ಏನದಲ್ಲ, ಇದು ಅನಿರ್ವಚನೀಯ ಆದ. ಇದರಿಂದ ಮುಂದೆ ಉಂಟಾಗುವಂತ ಎಲ್ಲಾ ವಸ್ತುಗಳು ಅವೆಲ್ಲ ಏನದವ ಅನಿರ್ವಚನೀಯನೇ ಇರ್ತವ. ಸಮಾನ ಸತ್ತಾನೇ ಇರ್ತದೆ. ಇದು ಅನಿರ್ವಚನೀಯ ಸತ್ತ. ಇದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳಕ್ ಬರಂಗಿಲ್ಲ. ಸತ್ತ ಅನ್ಲಕ್ ಬರಲ್ಲ, ಅಸತ್ತ ಅನ್ಲಕ್ ಬರಂಗಿಲ್ಲ. ಇದು ಅನಿರ್ವಚನೀಯ ಸತ್ತಾನೇ ಇರ್ತವೆ ಇದ್ರ ವಸ್ತುಗಳೆಲ್ಲ. ಈಗ ಹಗ್ಗ ಸತ್ತ ಅಸತ್ತ ಅನಿರ್ವಚನೆ ಹೌದಲ್ರಿ? ಹಗ್ಗ ಹಗ್ಗಲಿಂತ ಮುಂದೆ ಉಂಟಾಗ ಹಾವ ಸತ್ತ ಅಸತ್ತ ಅದು ಅನಿರ್ವಚನೆ. ಮತ್ತ ಅದರಿಂದ ಉಂಟಾಗ ಸುಖ ದುಃಖ ಸತ್ತ ಅಸತ್ತ ಅದು ಅನಿರ್ವಚನೆ. ಹೀಗಾಗಿ ಅದು ಸಮಾನ ಸತ್ಯ ತೋರ್ತದ. ಅದು ತೋರುವ ಎಲ್ಲ ವಸ್ತುಗಳು ಅನಿರ್ವಚನೀಯ ಇರ್ತವ. ಹೀಗಾಗಿ ಈ ಲಕ್ಷಣಗಳನ್ನ ನಾವು ಇಲ್ಲಿ ಸಾರ್ಥಕ ಮಾಡ್ಕೋಬೇಕು. ದೃಷ್ಟಾಂತದೊಳಗ ಏನು ಇಲ್ಲಿ ಮೂಲ ವಸ್ತು ಅವಿದ್ಯೆ ಇರ್ತದನ್ನೋದು ಒಂದನೇ ಸಾರ್ಥಕತೆ. ಏನಂತ? ಚೇತನದ ವಿವರ್ತದಲ್ಲಿ ರಜ್ಜು ಉಪಹಿತ ಚೇತನದ ಅಜ್ಞಾನದ ಕಾರಣ, ರಜ್ಜು ಉಪಹಿತ ಚೇತನದ ಅಜ್ಞಾನ ಇದ್ದ ಕಾರಣ ರಜ್ಜು ತೋರುತ್ತಿದೆ. ಈ ಅಜ್ಞಾನವನ್ನೇ ಅವಿದ್ಯೆ ಎನ್ನುತ್ತಾರೆ. ಅಜ್ಞಾನ ಅವಿದ್ಯೆ ಮಾಯ ಎನ್ನುತ್ತಾರೆ. ಇದು ದೃಷ್ಟಾಂತದೊಳಗ ಇಲ್ಲಿ ಮೂಲ ವಸ್ತು ಯಾವುದು? ಅವಿದ್ಯೆ ಅಂತ ಗೊತ್ತಾಯ್ತಾ? ಮೂಲ ವಸ್ತು ಏನದ ಇಲ್ಲಿ ದೃಷ್ಟಾಂತದೊಳಗ? ಅವಿದ್ಯೆ. ಒಂದನೇ ಲಕ್ಷಣ ಇದು ಅಜ್ಞಾನ ಅಥವಾ ಮಾಯೆ. ಇದು ಒಂದನೇ ಲಕ್ಷಣ. ನೆಕ್ಸ್ಟ್ ದೃಷ್ಟಾಂತದೊಳಗೆ ಎರಡನೇ ಲಕ್ಷಣಕ್ಕೆ ಹೋಗೋಣ. ಏನದ? ರಜ್ಜು ಹೊರಗೆ ಇದೆ. ರಜ್ಜು ಉಪಹಿತ ಚೇತನವನ್ನು ಆಶ್ರಯಿಸಿದ ಅವಿದ್ಯೆಯ ಸರ್ಪವಾಗಿ ಪರಿಣಮಿಸಿದೆ. ಅಂದ್ರೆ ಅವಿದ್ಯೆ ಸರ್ಪ ರೂಪ ತಾಳಿದೆ. ರಜ್ಜು ಎಲ್ಲದ? ಹೊರಗದ. ಹೊರಗಿದ್ದ ಮೇಲೆ ಆ ರಜ್ಜುನೊಳಗ ಉಪಹಿತ ಚೇತನ ಆದಲ್ಲ, ಆ ಉಪಹಿತ ಚೇತನ ಗೊತ್ತಾಗ್ಲಾರ್ದಕ್ಕ ರಜ್ಜು ಕಾಣ್ಲಕತ್ತದ. ಮತ್ತ ರಜ್ಜುನು ನಮಗ ಕತ್ತಲಿದ್ದಕ್ಕೆ ಏನಾಗ್ಯದ? ಭ್ರಮೆ ಉಂಟಾಗಿ ಏನಾಗ್ಯದ? ಕತ್ತಲಿದ್ದಕ್ಕ ಅಲ್ಲಿ ಆವರಣ ಭಂಗವಾಗಲಾರದ ಕಾರಣ ಏನಾಗ್ಯದ? ಸರ್ಪ ಆಗಿ ತೋರ್ಲಕತ್ತದ. ರಜ್ಜುನು ಅನಿರ್ವಚನೀಯದ, ಆ ಸರ್ಪನೂ ಅನಿರ್ವಚನೀಯದ. ರಜ್ಜು ಹೊರಗೆ ಇದೆ. ರಜ್ಜು ಉಪಹಿತ ಚೇತನವನ್ನು ಆಶ್ರಯಿಸಿದ ಅವಿದ್ಯೆಯೇ ಸರ್ಪವಾಗಿ ಪರಿಣಮಿಸಿದೆ. ಅಂದ್ರೆ ಅವಿದ್ಯೆಯೇ ಸರ್ಪದ ರೂಪ ತಾಳಿದೆ. ಯಾಕೆ ತಾಳಿದಿದು ಸರ್ಪದ ರೂಪ? ಮಂದ ಅಂಧಕಾರದ ಕಾರಣ, ಕತ್ತಲಿದ್ದ ಕಾರಣ. ಸಾಕ್ಷಿ ಚೇತನದಲ್ಲಿರುವ ಅವಿದ್ಯೆ ಈಗ ರಜ್ಜು ಉಪಹಿತ ಚೇತನದಲ್ಲಿರುವ ಅವಿದ್ಯೆ ಎಲ್ಲದ? ರಜ್ಜುವಿನ ಬಲ್ಲದು.
ಉಪಹಿತ ಚೇತನದ ಅವಿದ್ಯೆ ಎಲ್ಲದ? ರಜ್ಜು ಎಲ್ಲದ? ಅಲ್ಲಿ ರಜ್ಜು ಉಪಹಿತ ಚೇತನ ಅದ. ಮತ್ತ ರಜ್ಜುವಿನ ಬಗ್ಗೆ ನಿಮಗ ಅಜ್ಞಾನ, ಕತ್ತಲ ಇವೆಲ್ಲ ಇದ್ದುದಕ್ಕೆ ಏನಾಗ್ಯದ? ಅಲ್ಲಿ ಹಾವಾಗಿ ತೋರ್ಲಕತ್ತದಲ್ಲ, ಅದು ಎಲ್ಲದ? ಅವಿದ್ಯೆ ರಜ್ಜುವಿನ ಬಗ್ಗೆ ಅದ ಇಲ್ಲದ? ಅಲ್ಲೇ ಅದ. ಆ ರಜ್ಜುವಿನ ಬಗ್ಗೆ ಅವಿದ್ಯೆ ಅಲ್ಲೇ ಅದ. ಆದ್ರ ಆ ರಜ್ಜುವಿನ ಜ್ಞಾನ ಏನಾಗ್ಲಕತ್ತದಲ್ಲ, ಸರ್ಪದ ಜ್ಞಾನ ಏನಾಗ್ಲಕತ್ತದಲ್ಲ, ಅದು ಎಲ್ಲದ? ನಿಮ್ಮ ಒಳಗದ. ಅದು ಹೊರಗಿನ ವಿದ್ಯೆ, ಇದು ಒಳಗಿನ ವಿದ್ಯೆ. ಸಾಕ್ಷಿ ಚೇತನದ ಆಶ್ರಯದಲ್ಲದ ಇದು. ಅದು ಉಪಹಿತ ಚೇತನದಲ್ಲಿ ಆಶ್ರಯದಲ್ಲಿ ಹೊರಗಿನ ಅವಿದ್ಯೆ ಅದ. ಇದು ಸಾಕ್ಷಿ ಚೇತನದ ಆಶ್ರಯದಲ್ಲಿರುವ ಅವಿದ್ಯೆ ಒಳಗೆ ಇದೆ, ನಿಮ್ಮ ಅಂತರಂಗದಲ್ಲಿ ಅದ. ಈ ಒಳಗಿನ ಅವಿದ್ಯೆಯೇ ಸರ್ಪದ ಜ್ಞಾನಾಕಾರವಾಗಿದೆ. ಒಳಗಿನ ಅವಿದ್ಯೆ ಸರ್ಪದ ಜ್ಞಾನಾಕಾರ ಆಗ್ಯದ, ಹೊರಗಿನ ಅವಿದ್ಯೆ ಸರ್ಪಾಕಾರ ಆಗ್ಯದ. ಹೊರಗಿನ ಅವಿದ್ಯೆ ಸರ್ಪಾಕಾರ ಆಗ್ಯದ, ಒಳಗಿನ ಅವಿದ್ಯೆ ಸರ್ಪದ ಜ್ಞಾನಾಕಾರ ಆಗ್ಯದ. ನಿಮ್ಮ ವೃತ್ತಿ ಹೋಗಿ ಏನಾಗ್ಬಿಟ್ಟದ? ಅವಿದ್ಯಾ ವೃತ್ತಿ ಹೋಗಿ ಆ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕೆ ಜಾಯಿಂಟ್ ಮಾಡಿಬಿಟ್ಟದ. ಮಾಡಿದ್ದಕ್ಕೆ ಏನಾಗ್ಯದ? ಇಲ್ಲಿ ತೋರುತ್ತಿರುವ ರಜ್ಜು, ಸರ್ಪ, ಸರ್ಪದ ಜ್ಞಾನ ಎಲ್ಲವೂ ಏನದವ? ಸದಸದ್ವಿಲಕ್ಷಣವಾಗ್ಯವ. ಇವು ಅನಿರ್ವಚನೀಯ ಆಗ್ಯವ, ಅನಿರ್ವಚನೀಯ ಭ್ರಮೆಗಳಾಗ್ಯವ. ಹೀಗಾಗಿ ಎಲ್ಲವುಗಳು ಇವು ಸಮಾನ ಸತ್ಯವುಳ್ಳವುಗಳಾಗಿವೆ. ಇದೆಲ್ಲ ಅವಿದ್ಯೆಯ ಪರಿಣಾಮ. ಸಮಾನ ಸತ್ತ ಎಲ್ಲಾನು ಅನಿರ್ವಚನೀಯ ಅದಾವಿವು, ಸದಸದ್ವಿಲಕ್ಷಣ ಅದಾವ. ರಜ್ಜು ಇರಬಹುದು, ರಜ್ಜುವಿನಿಂದ ಉಂಟಾದ ಸರ್ಪ ಇರ್ಬೋದು, ಆ ಸರ್ಪದಿಂದ ಉಂಟಾದ ಜ್ಞಾನ ಇರ್ಬೋದು. ರಜ್ಜುವಿನ ಅವಿದ್ಯೆ ಹೊರಗದ, ಸರ್ಪದ ಇದು ರಜ್ಜುವಿನಿಂದ ಉಂಟಾದ ಸರ್ಪದ ಜ್ಞಾನ ಒಳಗದ. ಈ ಜ್ಞಾನ ಮತ್ತು ವಸ್ತು ಹೊರಗ, ವಸ್ತು ಉಪಹಿತ ಚೇತನ ಮತ್ತು ಅದರ ಅವಿದ್ಯೆ ಹೊರಗದ. ಮತ್ತು ಅಂತಃಕರಣದೊಳಗೆ ಸಾಕ್ಷಿ ಅಂತದಲ್ಲ, ಸಾಕ್ಷಿಯಲ್ಲಿರುವಂತ ಈ ಅವಿದ್ಯೆ, ಆ ಸಾಕ್ಷಿಯನ್ನು ಆಶ್ರಯಿಸಿದ ಒಂದು ಅವಿದ್ಯೆ ಒಳಗೆ ಏನದಲ್ಲ, ಇದು ಏನ್ ಮಾಡ್ಲಕತ್ತದ? ನಮಗ ಆ ರಜ್ಜುವಿನ ಜ್ಞಾನ, ಸರ್ಪದ ಜ್ಞಾನ ಮಾಡಿಕೊಡ್ಲಕತ್ತದ. ಇವೆಲ್ಲ ಓಟು ಫ್ಯಾಮಿಲಿ ಏನದ, ಇದೆಲ್ಲ ಏನದ? ಸದಸದ್ವಿಲಕ್ಷಣ ಅನಿರ್ವಚನೀಯ ವಸ್ತು ಅದ ಇದು ಅಂತ ಹೇಳಿ ಮುಂದೇನ್ ಹೇಳ್ತಾನ? ಅನ್ಯ ರೂಪ ಧಾರಣ. ಅದು ಒಂದು ಬರ್ಬೇಕಲ್ಲ ಪಾಯಿಂಟ್. ಅನ್ಯ ರೂಪ ಧಾರಣ ಏನ್ ಮಾಡಿದ? ಇಲ್ಲಿ ರಜ್ಜುವಿಗೂ ಮತ್ತು ರಜ್ಜುವಿನಲ್ಲಿ ತೋರುತ್ತಿರುವ ಸರ್ಪ ಮತ್ತು ಆ ಸರ್ಪದ ಜ್ಞಾನ ಒಂದಕ್ಕೊಂದು ಸಂಬಂಧ ಇಲ್ಲ. ಹೀಗಾಗಿ ಏನಾಗ್ಯವ? ವ್ಯಾವಹಾರಿಕ ಸತ್ಯ ಹೋಗಿ ಪ್ರಾತಿಭಾಷಿಕ ಸತ್ಯ ಬೇರೆ ರೂಪ ಧಾರಣ ಮಾಡಿಬಿಟ್ಟವ. ಬೇರೆ ಬೇರೆ ರೂಪ ಧಾರಣ ಮಾಡ್ಯವ. ವ್ಯಾವಹಾರಿಕ ಸತ್ಯಲ್ಲಿ ರಜ್ಜು ಅದ, ಪ್ರಾತಿಭಾಷಿಕ ಸತ್ಯಲ್ಲಿ ಹಾವದ. ವ್ಯಾವಹಾರಿಕ ಸತ್ಯದಲ್ಲಿರುವ ವಸ್ತುಗಳು ನಿಮಗೆ ಕಣ್ಣಿಗೆ ಕಾಣ್ತವ, ಕೈಗೆ ಮುಟ್ಲಕ್ ಸಿಗ್ತವ, ಅದಕ್ಕೆಲ್ಲ ಅಳತಿ ತೂಕ ಏನೆಲ್ಲ ಇರ್ತದ. ಆದ್ರೆ ಪ್ರಾತಿಭಾಷಿಕವಾಗಿ ನಿಮಗೆ ಸರ್ಪ ಏನ್ ಉಂಟಾಗ್ಯದಲ್ಲ, ಅದು ಏನಾರ ಕಣ್ಣಿಗೆ ಕಾಣ್ತದ, ಕೈಗೆ ಸಿಗ್ತದ? ಇಲ್ಲ. ಆದ್ರೂ ಅದು ಆದ. ಹೀಗಾಗಿ ಏನಾಯ್ತು? ಇದು ಅನ್ಯ ರೂಪ ಧಾರಣ ಮಾಡದ. ಮತ್ತೇನಾಗ್ಯದ? ಮೂಲ ರೂಪ ಪರಿತ್ಯಾಗ ಮಾಡ್ಯದ. ಅವಿದ್ಯೆ ಅಂದ್ರೆ ಗೊತ್ತಿಲ್ಲದಿರುವಿಕೆ, ಅಜ್ಞಾನ. ಏನು ಗೊತ್ತಿಲ್ಲ ಗೊತ್ತದೇನ್ರಿ? ಅದು ನಾಮರೂಪ ಮಾಡಿ ತನ್ನ ಪರಿಚಯ ಮಾಡಿಕೊಡ್ಲಕತ್ತದ ಇಲ್ಲ, ನಿಮಗ ಅನುಭವ ಮಾಡಿ ಕೊಡ್ಲಕತ್ತದ ಇಲ್ಲ. ಏನು ಗೊತ್ತಿಲ್ಲದ ಸುಮ್ಮನೆ ಕುಂತದ ನಿಮಗ. ಹಗಲು ರಾತ್ರಿ ಎತ್ತಿ ಇಳಿಸ್ತದ ನಿಮ್ಮನ್ನ. ಅವಿದ್ಯೆ ಎಲ್ಲ ತನಗೆ ಗೊತ್ತದ ನಂಗ ಮಾಡಿ ಸುಳ್ಳು ನಾಟಕ ಆಡಿ ನಮ್ಮ ಜೀವನದ ಒಂದೊಂದು ಕ್ಷಣ ಆಯುಷ್ಯವನ್ನ ನಷ್ಟ ಮಾಡ್ತದ. ಅದು ಬ್ರಹ್ಮನನ್ನ ಮರೆಸಿ ಗೊತ್ತಿಲ್ಲ ನೀವು ಸುಮ್ ಕುಂದಿರಿ ಅಂದ್ರೆ ಸುಮ್ಮನೆ ಕುಂತದದು. ನಾಮ ರೂಪ ರಂಗ ಏನೆಲ್ಲ ಮಾಡಿ ತೋರಿಸ್ಲಕತ್ತದಲ್ಲ ಜಗತ್ತಿನಾಗ. ತಾನು ಈ ರೀತಿ ಗೊತ್ತಿಲ್ಲ ಎನ್ನುವ ಹಾಗೆ ಸುಮ್ಮನೆ ಇರಲಾರದೆ ಎಲ್ಲ ಆಕಾರಗಳನ್ನ, ಎಲ್ಲ ನಾಮಗಳನ್ನ, ಎಲ್ಲ ರಂಗುಗಳನ್ನ ಮತ್ತೇನ್ ಮಾಡಕತ್ತದ? ಕುರಿತು ತಾನೇ ಪರಿಣಾಮ ಹೊಂದಿ ತನ್ನದೇ ಬ್ರಹ್ಮ ಭಿನ್ನವಾದ ಭ್ರಮೆಯ ಜ್ಞಾನವನ್ನುಂಟು ಮಾಡುತ್ತಿದೆ. ತನ್ನದೇ ಆದ ಏನ್ ಮಾಡ್ಲಕತ್ತದ? ಭ್ರಮೆ. ಬ್ರಹ್ಮನಿಂದ ಭಿನ್ನವಾದ ಬ್ರಹ್ಮನನ್ನ ಮರೆಸಿ ಏನ್ ಮಾಡ್ಲಕತ್ತದ? ತಾನೇ ಪರಿಣಾಮ ಹೊಂದಿ
ಬ್ರಹ್ಮ ಸುಂದರವಾದ ವಸ್ತು ಅದನ್ನಲ್ಲ, ಅವನಿಗಿಂತ ಸುಂದರ, ಬ್ರಹ್ಮನಿಂದ ಭಿನ್ನವಾದ, ಬ್ರಹ್ಮಕ್ಕಿಂತ ಭಿನ್ನವಾದ ಅಂತ ಬರೀಬೇಕು. ಬ್ರಹ್ಮಕ್ಕಿಂತ ಭಿನ್ನವಾದ ಭ್ರಮೆಯನ್ನ ಉಂಟು ಮಾಡ್ತಾ ಇದೆ. ಬ್ರಹ್ಮ ಎರಡು ಚಂದ ಅದನ್ನ, ಅವನಕ್ಕಿಂತ ಚಂದ ಅದೀನಿ ಬಾ ಅಂತ ಬಿಡ್ತು. ಹೀಗಾಗಿ ರಜ್ಜುವಿನ ಅಜ್ಞಾನದ ರೂಪ ತ್ಯಾಗ ಮಾಡಿದೆ, ಸರ್ಪದ ಜ್ಞಾನಪ್ರದಾಯಕ ರೂಪ ಧಾರಣೆಯಾಗಿದೆ. ಹಾಲು ತನ್ನ ರೂಪ ಕಳ್ಕೊಂಡು ಏನಾಗಿದೆ, ರಜ್ಜು ತನ್ನ ರೂಪ ಕಳ್ಕೊಂಡು ಸರ್ಪ ಆದಂಗ, ಹಾಲು ತನ್ನ ರೂಪ ಕಳ್ಕೊಂಡು ಮೊಸರಾದಂಗ ಅವಿದ್ಯೆ ಪರಿಣಾಮ ಹೊಂದದ. ಅವಿದ್ಯೆ ಸುಮ್ಮಿರು ಅಂದ್ರೆ ಎಲ್ಲಿ ಸುಮ್ಮಿರ್ತದ? ಹೆಂಗದ ನೋಡ್ರಿ. ಅದಕ್ಕ ಜಗತ್ತಿನೊಳಗ ಜನರಿಗೆ ಜ್ಞಾನ ಬಹಳ ಕಡಿಮೆ ಆಗ್ಯದ, ಬ್ರಹ್ಮಜ್ಞಾನ. ಅದಕ್ಕ ಒಂದಿಷ್ಟು ಹೋಗಿ ಜನರನ್ನ ರಕ್ಷಣೆ ಮಾಡ್ಬೇಕು, ಒಂದ್ ಸ್ವಲ್ಪ ಬ್ರಹ್ಮಜ್ಞಾನ ಹೇಳ್ಬೇಕಂತ ಹೇಳಿ ಸಾಕ್ಷಾತ್ ವಿಷ್ಣುನೇ ಬಂದನಂತ. ಬುದ್ಧಿ ಕೆಟ್ಟಂತಂದ್ರೆ ಹುಚ್ಚುಚ್ಚು ಮಾಡ್ಲಿಕ್ಕೆ ಬಿಡ್ತಾರ, ಒಬ್ಬರ ಮೇಲೆ ಒಬ್ರು ಹಮಲ ಮಾಡ್ತಾರ, ಒಬ್ರಿಗೊಬ್ರು ಕಸ್ಕೊಂತಿರ್ತಾರ, ಒಬ್ರಿಗೊಬ್ರು ಕೊಲ್ತಾರ. ಅನ್ನೋದಕ್ಕ ರಕ್ಷಣೆ ಮಾಡ್ಬೇಕಂದ್ರೆ ಅವ ಜ್ಞಾನ ಕೊಟ್ಟು ಕಾಪಾಡೋ ಶಕ್ತಿ ಅವನಿಗದ. ಯಾರ್ಯಾರಿಗೆ ಜ್ಞಾನ ಕೊಡ್ಬೇಕು, ಹೆಂಗ್ ಕಾಪಾಡ್ಬೇಕು, ಯಾರ್ಯಾರಿಗೆ ನಾಶ ಮಾಡ್ಬೇಕು ಎಲ್ಲ ಅವನಿಗೆ ಗೊತ್ತದ. ಅವ ಏನು ಮಾಡ್ಬಿಟ್ಟ, ಒಂದ್ ದಿನ ಬಾಂದ ಪ್ರವಚನ ಚಾಲು ಮಾಡ್ದ. ಸಾಕ್ಷಾತ್ ವಿಷ್ಣು ಪರಮಾತ್ಮರ ಪ್ರವಚನ ಅಂದ್ರೆ ನಮ್ಮಂತ ಪುಟಗೋಸಿಗಳ ಪ್ರವಚನಕ್ಕೆ ಎಷ್ಟು ಚಂದ ಅನ್ನಿಸ್ತಿರ್ತದ. ಮತ್ತ ಅವನೇ ಬಂದಾನಂತಂದ್ಮೇಲೆ ಅವನ ಪ್ರವಚನ ಹೆಂಗಿರ್ಬೇಕು? ಎಲ್ಲಾ ಜೀವರಾಶಿಗಳು ವಿಷ್ಣು ಪ್ರವಚನ ಕೇಳಕ್ ಬಂದ್ರೆ ಬಂದ್ರು, ಕುಂದ್ರೆ ಕುಂತ್ರು, ಬಂದ್ರೆ ಬಂದ್ರು, ಕೂತ್ರೆ ಕೂತ್ರು, ಎಲ್ಲ ಓಸು ಕುಂತದ್ದು ನೋಡಿ ಅವ ಲಕ್ಷ್ಮಿ ಮುಂದೆ ತಂದು ಪೌರುಷ ಹೇಳ್ಕೊಂಡ್ಬಿಟ್ಟ. ಕಾಲು ತೋತ್ ಕೂತಿದ್ದಳು. ಪಾಪ ಏನದ ನಮ್ ಪ್ರವಚನ, ಏನ್ ಜಬರ್ದಸ್ತ್ ನೋಡದ, ಏನು ಓದ್ತೀನಿ, ಒಂದ್ ತಾಸ್ ಪ್ರವಚನ ಮಾಡ್ತೀನಿ, ಲಕ್ಷಗಟ್ಲೆ ಜನ ಬರ್ತಾರ, ಹೆಂಗ ನಂದು ಭಾರಿ ನಡೆದನು ಭೂಮಿ ಮೇಲೆ ಅಂತನೂ ಲಕ್ಷ್ಮಿ ಬಟ್ಟಿಗೆ ತಿಳಿದ್ಬಿಡ್ತು. ಹಿಂಗೆ ಯಾಕಡೆ ಅಂತ ಏನು ಬ್ರಹ್ಮಜ್ಞಾನ ತಗೊಂಡು ಏನ್ ಮಾಡ್ತಾರ ಅವ್ರು? ಬ್ರಹ್ಮಜ್ಞಾನ ತಗೊಂಡು ಎಲ್ಲ ಸುಳ್ಳು ಸುಳ್ಳು ಅನ್ಕೊಂಡ್ ಕುಂದಿರ್ತಾರ. ಅದರಿಂದ ಯಾವ ಉಪಯೋಗ ಅದ? ಅದಕ್ಕ ಆಕೆ ಒಳಗಿಂದೊಳಗೆ ಹೊಟ್ಟಿ ಕಿಚ್ಚ ವಿಷ್ಣುವನ್ನ ಎಲ್ಲರೂ ಏನ್ ಮಾಡ್ಬಿಟ್ರು, ಒಂದ್ ಹಳೇ ಮುದುಕಿದು ವೇಷ ಧಾರಣ ಮಾಡಿ ಒಬ್ಬಕ್ಕೆ ಪ್ರವಚನಕ್ಕೆ ಹೋಗಕ್ಕೆ ಏನ್ ಮಾಡ್ಬಿಟ್ಲು, ಇನ್ನೇನ್ ಬಾಗಿಲ ಕೊಂಡಿ ಹಾಕಿ ಹೋಗ್ಬೇಕನ್ನ ಟೈಮ್ನೊಳಗೆ ಈಕೆ ಲಕ್ಷ್ಮಿ ಹೋಗಿ ಆಕೆಗೆ ಗಂಟು ಬಿದ್ಬಿಟ್ಲು. ನನಗ ಕುಡಿಲಕ್ ನೀರು ಬೇಕು ಕೊಡು, ಕುಡಿಲಕ್ ನೀರು ಬೇಕು ಕೊಡು ಅಂತೇಳಿ. ಅನ್ನ ಏನಿ ಒಬ್ರು ಮಹಾತ್ಮರು ಬಂದಾರ, ಅವ್ರ ಪ್ರವಚನ ಕೇಳ್ಬೇಕಂತ ಹೋಗ್ಬೇಕ, ಟೈಮ್ ಆಗ್ಯದ, ನಿನಗೆಲ್ಲಿ ನೀರು ಕೊಡ್ಲಿ, ಆಗಲ್ಲ, ಮುಂದೆ ಯಾವ್ದಾರ ಮನೆಗೆ ಹೋಗಿ ನೋಡು. ಎಲ್ಲ ಮನೆ ಕೀಲಿ ಯಾಕೆ, ಯಾವ ಮನೆಗೂ ಇಲ್ಲ, ನೀ ನೀರ್ ಕೊಡ್ಲಿಲ್ಲ ಅಂದ್ರೆ ನಾನು ಸತ್ಯ ಹೋಗ್ತೀನಿ, ನೀರಡಿಕೆ ಆಗ್ಯದ, ನನಗೆ ನೀರ್ ಬೇಕು. ಎಲ್ಲರೂ ಅಲ್ಲಿ ಯಾವ್ದೋ ಪ್ರವಚನ ನಡೆದ ಅಂತ ಅಲ್ಲಿಗೆ ಹೋಗ್ಯಾರ. ಹಿಂಗಾಗಿ ನಮ್ಗ ನೀರಿಂದ ಬಹಳ ಅವಶ್ಯಕತೆ ಅದ, ಹೆಂಗಾರ ಮಾಡಿ ನೀರು ಕೊಡವ ನೀನು ಅನ್ಕೂಡ್ಲೇನೆ ಆಯ್ತು ಅಂತ ಹೇಳಿ ಅಕ್ಕಿ ಒಂದು ಸ್ಟೀಲಿನ ಗ್ಲಾಸ್ನೊಳಗ ನೀರ್ ಹಾಕಿ ತಂದಿಕ್ಕಿ ಕುಡಿಲಕ್ ಕೊಡ್ತಾವ. ಈ ಮುದುಕಿ ಏನ್ ಮಾಡ್ಬೇಕ, ನೀರ್ ಕುಡಿದು ಗ್ಲಾಸ್ ಚಂದಿಗೆ ಏನೋ ಕೊಟ್ಟಿರ್ತಾವಲ್ಲ ಆ ಪಾತ್ರೆ ಹಾಕಿ ಹೊಳ್ಳಿ ಕೊಡೋ ಟೈಮ್ನೊಳಗ ಅದು ಮಿರಿ ಮಿರಿ ಮಿಂಚಂತ ಬಂಗಾರದ ಪಾತ್ರೆ ಆಗಿಬಿಟ್ಟಿರ್ತದ. ಆ ಬಂಗಾರ ಪಾತ್ರೆ ನೋಡಕ್ಕೆ ಹೂ ಹಾರಿಬಿಡ್ತಾಳ. ಒಂದೇ ಕ್ಷಣದೊಳಗ ವಿಷ್ಣುನ್ ಪ್ರವಚನನೇ ಮರ್ತು ಬಿಡ್ತಾಳ ಆಕಿ. ಎಂತ ಮುಗಿಕೆ ಬಾ ಈಕಿಗೆ ಕೊಟ್ರ, ಇನ್ನ ಒಂದೆರಡು ದೊಡ್ಡ ಪಾತ್ರೆ ಕೊಟ್ರ ದೊಡ್ಡದೊಂದು ಇದನ್ನೇ ಮಾಡ್ಬೋದಿತ್ತು. ಎಲ್ಲಿರ್ತೇವ ನೀನು, ಎಲ್ಲಿರ್ತೇವ ನೀನು ಅಂತಂದ್ರ ಇಲ್ಲಿ ಊರಾಗ ಅಲ್ಲಿ ಹೊಲ್ದ ಬಲ್ಲಿ ಒಂದು ದೇವಿ ಗುಡಿ ಅದಲ್ಲ, ಆ ಗುಡಿಯಾಗ ನಾನು ಇರ್ತೀನಿ ಅಂದ್ ಬರ್ತಾವ. ಯಾವ್ದೋ ಮಾರಮ್ಮನ ಗುಡಿನೋ ಏನೋ ಇರ್ತದ. ಆಯ್ತು, ಆ ದೇವಿ ಗುಡಿಯಾಗ ಇರ್ತೀನಿ, ನಾ ಎಲ್ಲಿ ಹೋದವ, ಇದೇ ನಿಮ್ಮೂರಾಕಿನೇ, ಇಲ್ಲೇ ಗುಡಿಯಾಗ ಇರ್ತೀನಿ ಅಂತ ಅಂದು ನಾಪತ್ತೆ ಆಗಿಬಿಡ್ತಾಳ ಆಕಿ. ಹಾಗಾಗಿ ಈಕಿ ಏನ್ ಮಾಡ್ತಾಳ, ಚೀಲದೊಳಗ ಚಂದಿಗೆ ತಗೊಂಡು ಏನ್ ಮಾಡ್ಬಿಡ್ತಾಳ, ಅಲ್ಲಿ ಪ್ರವಚನಕ್ಕೆ ಹೋಗ್ಬಿಡ್ತಾಳ. ಇಂಥದೊಂದು ಘಟನೆ ನನಗೆ ಪರಿಚಯ ಇದ್ದವ್ರಿಗೆ ಹೇಳಿಲ್ಲ ಅಂದ್ರೆ ಹೆಂಗ ಅಂತೇಳಿ ಚೀಲದಾಗ ಇಟ್ಕೊಂಡು ಹೋಗಿ ಆ ಬಗಲ ಕುಂದಿರ್ತಾಳ, ಪ್ರವಚನ ಕುಂದಿರ್ತಾಳ. ಕುಂತ ಅವಕಾಶಕ್ಕೆ ಪ್ರವಚನ ನಡೆದಿರ್ತದ. ಒಬ್ಬಾಕಿ ಗಮನ ಸೆಳಿತಾಳ, ನಾನು ಬರ್ಬೇಕನ್ನ ಕೊಂಡಿ ಹಾಕಿ ಬರಾಗ ಒಬ್ಬಾಕಿ ಮುಚ್ಚಿ ಬಂದಿದ್ರು. ಅಕ್ಕಿ ಹಿಂಗ ನೀರು ಬೇಡಿರು, ಟೈಮ್ ಆಗ್ಯದ ಕೊಡಲ್ಲ ಅಂದ್ರೆ
ಆಕಿ ಬಿಡ್ಲಿಲ್ಲ ಕೊಡು ಅಂದಳು. ಹಿಂಗೆ ಇದೊಂದು ಚಂದಿಗೆ ಗ್ಲಾಸ್ನಾಗ ನೀರ್ ಹಾಕಿ ಕೊಟ್ಟೆ. ಅದು ತಗೊಂಡು ಕುಡುದಕ್ಕೆ ಮಾಡಿ ಕೊಡಾಗ ನನಗ್ ಬಂಗಾರದ ಮಾಡಿ ಕೊಟ್ಬಿಟ್ರು ನೋಡಕ್ಕಿ ಅಂದ್ಬಿಟ್ಲಕ್ಕಿ ಕೇಳದಕ್ಕಿ ಹಿಂಗ ಅಂದವ್ರ. ಎಲ್ಲಿರ್ತಾಳ? ಇಲ್ಲೇ ಊರ್ ಹೊರಗ ಆ ದೇವಿ ಗುಡಿಯಾಗಿರ್ತಾಳ ಅಂತಕ್ಕಿ ಅಂತ ಹೇಳ್ದೆ. ಎಲ್ಲಿರ್ತಿದತ್ತ ಹಿಂಗ ಹೇಳ್ಯಾಳ. ಆಯ್ತು, ಆಕಿ ಪ್ರವಚನ ಒಂದು ಸೆಕೆಂಡ್ನಾಗ ಬಿಟ್ಬಿಟ್ಲಕ್ಕಿ. ಬಿಟ್ಟು ಯಾತ್ರೆ ನಿಂತು ಯಾಕೆ ಯಾತ್ರೆ ನಿಂತಿ? ಇಲ್ಲಿ ನೋಡು, ಇಲ್ಲಿ ಬಂಗಾರ ಮಾಡೋ ಹುಡುಗಿ ಬಂದಾಳ ಅಂತ ಇವನ್ ಪ್ರವಚನ ನಿಂತು ಏನು ಉಪಯೋಗ ಅಂತ ಹೇಳಿ ಆಕಿ ಅದ್ರಿನೋ ಬೇಕಿದ್ರು ಈಕಿ ಅದ್ರಿನೋ ಬೇಕಿದ್ರು ಓದೋ ಮಂದಿ ಕೂಡಿ ಒಬ್ರಿಗೊಬ್ರು ಹೇಳ್ಕೊಂಡು ಬಂಗಾರ ಮಾಡ್ಕೊಳಕ್ ಹೋಗ್ಬಿಟ್ರು. ಅವರು ವಿಷ್ಣು ಪ್ರವಚನ ಅಲ್ಲೇ ಕೂತ್ಬಿಡ್ತು. ಈಗದ ಇದು ಜಗತ್ತು ಅವಿದ್ಯೆಯ ಪರಿಣಾಮ ಬಹಳ ಸ್ಟ್ರಾಂಗ್ ಅದ. ಬ್ರಹ್ಮದ ವಿವರ್ತಕ್ಕಿಂತ ಅವಿದ್ಯೆಯ ಪರಿಣಾಮ ಬಹಳ ಸ್ಟ್ರಾಂಗ್ ಅದ. ಇದನ್ನ ದಾಟದ ಬಹಳ ಕಠಿಣದ. ಆಹಾರ, ನಿದ್ರೆ, ಭಯ, ಮೌತಿನ ಇದು ಜೀವನ ಅವಶ್ಯಕತೆಗಳನ್ನ ನಾಲ್ಕು ತೋರಿಸಿ ಆ ಅವಿದ್ಯೆಯ ಪರಿಣಾಮ ಇದ್ರೊಳಗೆ ಒಪ್ಕೊಂಡ್ಬಿಡ್ತು ಅಂತಂದ್ರೆ ಜೀವನ ನರಕ ಆಗಿ ಹೋಗ್ಬಿಡ್ತು. ಬ್ರಹ್ಮದ ವಿವರ್ತದ ಕಡೆ ಲಕ್ಷ್ಯ ಇಟ್ಕೊಂಡು ಆಹಾರ, ನಿದ್ರೆ, ಭಯ, ಮೈಥುನ, ಧರ್ಮ, ಅರ್ಥ, ಕಾಮ, ಮೋಕ್ಷದೊಳಗ ಧರ್ಮದ ಲಕ್ಷ್ಯ ಎಲ್ಲಿರ್ಬೇಕು? ಧರ್ಮ ಮಾಡುವಾಗನು ಲಕ್ಷ್ಯ ಮೋಕ್ಷದ ಕಡೆ ಇರಬೇಕು. ಅರ್ಥ ಸಂಪಾದನೆ ಮಾಡುವಾಗನು ಲಕ್ಷ್ಯ ಮೋಕ್ಷದ ಕಡೆ ಇರಬೇಕು. ಮೋಕ್ಷದ ಕಡೆ ಲಕ್ಷ್ಯ ಬಿಟ್ಟು ಯದ್ವ ತದ್ವ ಏನಾರು ಒಂದು ತಂತ್ರಿ ಮಾಡಿ ರೊಕ್ಕ ಗಳಿಸಿದ್ರಿ, ಆಸ್ತಿ ಗಳಿಸಿದ್ರಿ ಅಂದ್ರೆ ಮೋಕ್ಷ ಆಗಲ್ಲ. ಮತ್ತು ಅದನ್ನು ಭೋಗಿಸುವ ಕಾಲದಲ್ಲಿ ಕೂಡ ಲಕ್ಷ್ಯ ಮೋಕ್ಷದ ಕಡೆನೇ ಇರಬೇಕು. ಸುಖ ಭೋಗಗಳು ಏನ್ ಅನುಭವಿಸಿದ್ರು ಮೋಕ್ಷದ ಕಡೆ ಲಕ್ಷ್ಯ ಇಟ್ಕೊಂಡು ಭೋಗ ಮಾಡಬೇಕು. ಆಹಾರ ತಗೋಬೇಕಾದ್ರೂ ನಿಮ್ ಲಕ್ಷ್ಯ ಮೋಕ್ಷದ ಕಡೆ ಇರಬೇಕು. ನಿದ್ರೆ ಮಾಡಬೇಕಾದ್ರೆ ನಿಮ್ ಲಕ್ಷ್ಯ ಮೋಕ್ಷದ ಕಡೆ ಇರಬೇಕು. ಜಾಗ್ರ, ಸ್ವಪ್ನ, ಸುಷುಪ್ತಿಯಲ್ಲಿ ನಿನ್ನನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ 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 ಕೂಡಲ ಸಂಗಮ ದೇವ. ಭಯ, ಮಾನ, ಪ್ರಾಣಗಳ ಭಯ ಎಲ್ಲಿ? ಮೋಕ್ಷದ ಕಡೆ ಲಕ್ಷ್ಯ ಇಟ್ಟುಕೊಂಡೇ ಇವುಗಳ ಭಯ ಭಕ್ತಿಯಲ್ಲಿ ಬದುಕಬೇಕು. ಮತ್ತೆ ಮೈಥುನ, ಅದು ಕೂಡ ಲಕ್ಷ್ಯ ಮೋಕ್ಷದ ಕಡೆ ಇಟ್ಕೊಂಡೇ ಮೈಥುನದಲ್ಲಿ ನಿರತರಾಗಿರಬೇಕು. ಹಿಂಗದಾವ್ ನೋಡ್ರಿ, ಎಲ್ಲ ಓಟು ನಿಮ್ ಲಕ್ಷ್ಯ ಮೋಕ್ಷದ ಕಡೆ ಇಟ್ಕೊಂಡು ಉಳಿದು ಎಲ್ಲ ಮಾಡ್ಬೇಕು. ಲಕ್ಷ್ಯ ಮೋಕ್ಷದ ಕಡೆ ಬಿಟ್ರಿ ಇವು ನಮಗ ಅಧಪತನಕ್ಕೆ ತಗೊಂಡು ಹೋಗ್ತವ. ಅದಕ್ಕ ಇಲ್ಲಿ ಬ್ರಹ್ಮಾಂಡ ಮುಂದೇನಾಯ್ತು? ಏನಾಯ್ತು? ದೃಷ್ಟಾಂತದೊಳಗ 4 ಲಕ್ಷಣಗಳು ಸಾರ್ಥಕ ಆಯ್ತಾ? ಮೂಲ ವಸ್ತು ಅವಿದ್ಯೆ ಆದ, ಸಮಾನ ತತ್ವ ಆದ. ಎಂತ ತತ್ವ ಇವು? ಅನಿರ್ವಚನೀಯ ಸತ್ಯಗಳು. ಸತ್ಯ ಅನ್ನಂಗಿಲ್ಲ, ನಿತ್ಯ ಅನ್ನಂಗಿಲ್ಲ, ಅನಿರ್ವಚನೀಯ ಸತ್ಯಗಳದವ. ಮತ್ತೆ ಅನ್ಯ ರೂಪ ಧಾರಣನೂ ಆದ, ಮತ್ತ ಮೂಲ ರೂಪದ ತ್ಯಾಗನೂ ಆದ. ಹಿಂಗಾಗಿ ಮೂಲ ವಸ್ತು ಮಾಯನೂ ಅದ, ಮೂಲ ರೂಪದ ತ್ಯಾಗನೂ ಅದ, ಅನ್ಯ ರೂಪದ ಧಾರಣನೂ ಅದ, ಸಮಾನ ತತ್ವನೂ ಅದ. ಈ 4 ಲಕ್ಷಣಗಳು ದೃಷ್ಟಾಂತದೊಳಗ. ದೃಷ್ಟಾಂತ ಯಾಕೆ ತಿಳ್ಕೊತೀವಿ ಅಂತಂದ್ರ ಈ ಸಿದ್ಧಾಂತಗಳು ತಿಳ್ಕೋಬೇಕಂತ. ಈಗ ನೆಕ್ಸ್ಟ್ ಏನಾಯ್ತು? ಬ್ರಹ್ಮಾಂಡ. ಈ ಬ್ರಹ್ಮಾಂಡದೊಳಗ ಅವಿದ್ಯೆಯ ಪರಿಣಾಮ ಹೆಂಗದಪ್ಪ? ಬ್ರಹ್ಮಾಂಡ ಏನದ? ಬ್ರಹ್ಮಚೇತನದ ಅದು ವಿವರ್ತ ಅಲ್ಲ. ಈ ಬ್ರಹ್ಮಾಂಡ ಏನದ ಅಂತಂದ್ರ ಇಲ್ಲಿ ಚೇತನದ ವಿವರ್ತದಲ್ಲಿ ಬ್ರಹ್ಮಚೇತನದ ಅಜ್ಞಾನದ ಕಾರಣ. ಚೇತನದ ವಿವರ್ತ ಮೊದಲು ಹೋಗ್ಬೇಕು ನೀವು. ಚೇತನದ ವಿವರ್ತಕ್ಕೆ ಹೋಗಿ ಬ್ರಹ್ಮಚೇತನದ ಅಜ್ಞಾನ ಇದ್ದ ಕಾರಣ ಏನಾಗ್ಯದ? ನಮಗ್ ಬ್ರಹ್ಮಾಂಡ ಆಗಿ ತೋರ್ಲಕ. ಈ ಬ್ರಹ್ಮಾಂಡವಾದ ಅಜ್ಞಾನ ಏನದಲ್ಲ, ಈ ಅಜ್ಞಾನವನ್ನೇ ಅವಿದ್ಯೆ, ಮಾಯೆ ಅಂತಾರ. ಹಿಂಗಾಗಿ ಇಲ್ಲಿ ಮೂಲ ವಸ್ತು ಏನದ? ಬ್ರಹ್ಮದ ಬಗ್ಗೆ ಅಜ್ಞಾನ ಇದ್ದದಕ್ಕೆ ಬ್ರಹ್ಮಾಂಡ ಆಗಿ ತೋರ್ಲಕತ್ತದ. ಬ್ರಹ್ಮಾಂಡದ ಬಗ್ಗೆ ಅಜ್ಞಾನ ಇದ್ದದಕ್ಕ ಇಲ್ಲಿ ಇದ್ರೊಳಗ ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನ ಅವುಗಳು ತೋರ್ಲಕತ್ತವ. ಇಲ್ಲಿ ವಿಷಯಗಳು ತೋರ್ಲಕತ್ತವ. ನಾನಾ ರೀತಿ ಹಸಿವು, ತೃಷೆ ಏನೇನದವ ಎಲ್ಲಾನು ತೋರ್ಲಕತ್ತವ. ಇಲ್ಲಿ ಸಮಾನ ಸತ್ವ ಏನದ? ಬ್ರಹ್ಮಾಂಡ ಹೊರಗೆ ಇದೆ. ಬ್ರಹ್ಮಚೇತನವನ್ನು ಆಶ್ರಯಿಸಿದ ಮಾಯೆ ಬ್ರಹ್ಮಾಂಡವಾಗಿ ಪರಿಣಾಮ ಹೊಂದಿದೆ.
ಅವಿದ್ಯೆಯೇ ಬ್ರಹ್ಮಾಂಡದ ರೂಪ ತಾಳಿದೆ. ಎದರದ ಅವಿದ್ಯೆ? ಬ್ರಹ್ಮದ ಬಗ್ಗೆ ಇರುವ ಅವಿದ್ಯೆಯೇ ಬ್ರಹ್ಮಾಂಡದ ರೂಪ ತಾಳಿದೆ. ಮತ್ತು ಸಾಕ್ಷಿ ಚೇತನದ ಆಶ್ರಯದಲ್ಲಿರುವ ಅವಿದ್ಯೆ ಏನದ ಒಳಗೆ ಇದೆ. ಈ ಒಳಗಿನ ಅವಿದ್ಯೆಯೇ ಬ್ರಹ್ಮಾಂಡದ ಜ್ಞಾನಾಕಾರವಾಗಿದೆ. ಇಲ್ಲಿ ತೋರುತ್ತಿರುವ ಬ್ರಹ್ಮಾಂಡ ಜ್ಞಾನ, ಬ್ರಹ್ಮಾಂಡ, ಸಂಸಾರ, ಮತ್ತೇನದ ಸಂಸಾರ ಜ್ಞಾನ, ಇವೆಲ್ಲ ವಾಚ್ಯಾರ್ಥದ ನಾನು ಮತ್ತೆ ನನ್ನದು, ನನ್ನಿಂದ, ನನಗಾಗಿ, ಇವೆಲ್ಲ ಬ್ರಹ್ಮಾಂಡದೊಳಗೆ ಅನುಭವಿಸ್ಲಿಕ್ಕಿರಲ್ಲ. ಎಲ್ಲವೂ ಸದಸದ್ವಿಲಕ್ಷಣವಾಗಿದೆ. ನಾನು ಅನ್ನೋದೇನು ಸುಳ್ಳ? ಕರೆ ಅದ, ಕರೆ ಸುಳ್ಳದ. ಹಿಂಗದ ಇವೆಲ್ಲ. ನಂದು ಅನ್ನೋದು ಸುಳ್ಳ, ಕರೆ ಅದ, ಮತ್ತು ಕರೆ ಅಂತಾರೆ ಸುಳ್ಳದ. ಹಿಂಗದ ಇವೆಲ್ಲ ಸದಸದ್ವಿಲಕ್ಷಣವಾಗಿವೆ. ಅನಿರ್ವಚನೀಯ ಭ್ರಮೆಗಳೇ ಆಗಿರುವ ಕಾರಣ ಇವೆಲ್ಲ ಸಮಾನ ಸತ್ತಾಗಳಾಗಿವೆ. ಹಿಂಗಾಯ್ತೇನಾಯ್ತು? ಅವಿದ್ಯೆ ಇರುವಿಕೆಯಲ್ಲೂ ಅನಿರ್ವಚನೀಯತೆ, ತೋರುವಿಕೆಯ ವಸ್ತುಗಳು ಮತ್ತು ಅವುಗಳ ಜ್ಞಾನಗಳಲ್ಲೂ ಅನಿರ್ವಚನೀಯವಾಗಿರುವ ಕಾರಣ ಇವೆಲ್ಲ ಸಮಾನ ಸತ್ಯಗಳಾಗಿವೆ. ರಜ್ಜು ಸರ್ಪ, ಸರ್ಪದ ಜ್ಞಾನ; ಬ್ರಹ್ಮಾಂಡ ವಿಷಯ, ವಿಷಯದ ಜ್ಞಾನ; ಪಿಂಡಾಂಡ ವಿಷಯಾಸಕ್ತಿ, ವಿಷಯಾಸಕ್ತಿಯ ಜ್ಞಾನ. ಇವೆಲ್ಲ ಅವಿದ್ಯೆಯ ಪರಿಣಾಮಗಳೇ ಆಗಿದೆ. ಅಂದ್ರೆ ಅವಿದ್ಯೆಯೇ ಈ ಎಲ್ಲ ಆಕಾರಗಳನ್ನು ತಾಳಿದೆ. ಹೀಗಾಗಿ ಇದು ಸಮಾನ ಸತ್ಯ. ನೆಕ್ಸ್ಟ್ ಏನಾಗಬೇಕಾಗ್ಯದ? ಅನ್ಯ ರೂಪ ಧಾರಣ. ಇಲ್ಲೇನಾಗ್ಯದ? ಇಲ್ಲಿ ಬ್ರಹ್ಮಾಂಡಕ್ಕೂ ಮತ್ತು ಬ್ರಹ್ಮಾಂಡದಲ್ಲಿ ತೋರುತ್ತಿರುವ ವಿಷಯ ಜ್ಞಾನ, ವಿಷಯಗಳಿಗೂ ಸಂಸಾರ ಮೋಹ ಅಂತೇನು ಉಂಟಾಗ್ಯದಲ್ಲ ಈ ಜಗತ್ತಿನೊಳಗ, ಇವು ರೂಪಾಂತರ ಹೊಂದಿವೆ. ಬ್ರಹ್ಮಾಂಡ ಏನದ? ವ್ಯಾವಹಾರಿಕ ಸತ್ಯ ಆಗ್ಯದ. ವಿಷಯಗಳ ಭಂಡಾರ ಯಾವ್ದಾಗ್ಯದ? ಬ್ರಹ್ಮಾಂಡ. ಇದೇನಾಗ್ತದ? ಅದರ ಜ್ಞಾನ, ಬ್ರಹ್ಮಾಂಡದ ಜ್ಞಾನ. ಅನ್ಯ ರೂಪ ಧಾರಣ ಆಗ್ಯದಲ್ರಿ. ಬ್ರಹ್ಮಾಂಡ ಏನದ? ವ್ಯಾವಹಾರಿಕ ಸತ್ಯ ಅದ. ಆದ್ರ ಆ ಬ್ರಹ್ಮಾಂಡದ ಜ್ಞಾನ ಏನಾಗ್ಯದ? ವಿಷಯಗಳ ಭಂಡಾರ ಏನದಲ್ಲ ಅದು ಹಾವಿದ್ದಂಗದ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಭಾರಿ ಮಜಾ ಅದ ಈ ಜಗತ್ತು ಅಂತೇಳಿ ವಿಷಯಗಳ ಭಂಡಾರ ಆಗಿ ಇದು ಪ್ರಾತಿಭಾಸಿಕ ಸತ್ಯ ಆಗಿ ತೋರ್ಲಕತ್ತದ. ವ್ಯಾವಹಾರಿಕ ಸತ್ಯ ಹೋಗಿ ಪ್ರಾತಿಭಾಸಿಕ ಸತ್ಯ ಆಗಿ ತೋರ್ಲಕತ್ತದ. ಹೀಗಾಗಿ ಇದು ಮೂಲ ರೂಪ ಪರಿತ್ಯಾಗನೂ ಮಾಡ್ಯದ. ಅವಿದ್ಯೆ ಅಂದ್ರೆ ಗೊತ್ತಿಲ್ಲದಿರ್ಬೇಕೆ, ಅಜ್ಞಾನ ಅಂದ್ರೆ ಮಾಯೆ. ತಾನು ಏನು ಗೊತ್ತಿರಲಾರ್ದಂಗೆ ಇರೋದು ಬಿಟ್ಟು ನಾನಾ ರೀತಿಯ ಆಕಾರಗಳನ್ನ ತಾಳಿ, ನಾನಾ ರೀತಿಯ ನಾಮ ರಂಗುಗಳನ್ನ ತಾಳಿ ತಾನೇ ಪರಿಣಾಮ ಹೊಂದಿ ತನ್ನದೇ ಬ್ರಹ್ಮಕ್ಕಿಂತ ಭಿನ್ನವಾದ ಮತ್ತೊಂದು ಭ್ರಮೆ, ಶ್ರೇಷ್ಠವಾದದ್ದು ಅನ್ನಂಗೆ ತೋರಿಸ್ತದ, ಜ್ಞಾನವನ್ನು ಉಂಟು ಮಾಡುತ್ತದೆ. ಬ್ರಹ್ಮಾಂಡದ ಅಜ್ಞಾನದ ರೂಪ ತ್ಯಾಗ ಮಾಡಿದೆ ಮತ್ತು ವಿಷಯ ಭಂಡಾರದ ಜ್ಞಾನಪ್ರದಾಯಕ ರೂಪ ಧಾರಣೆ ಮಾಡಿದೆ. ವಿಷಯಗಳ ಭಂಡಾರವಾಗಿ ಒಂದು ಜ್ಞಾನ ನಂದೇ ಶ್ರೇಷ್ಠ ಅಂತೇಳಿ ತನ್ನ ಅನಿತ್ಯವಾದ ವಸ್ತುಗಳ ರಾಶಿಗಳನ್ನ ತಾನು ನಮ್ಮ ಮುಂದೆ ಹಾಕಿ ಅವುಗಳಿಂದ ಸುಖ ದುಃಖವನ್ನು ಉಂಟು ಮಾಡುವಂತಹ ಕೆಲಸ ಮಾಡ್ಯದ. ಇದು ಬ್ರಹ್ಮಾಂಡದೊಳಗೂ 4 ಲಕ್ಷಣಗಳನ್ನ ಸಾರ್ಥಕ ಆಯಿತು. ಇಲ್ಲಿ ಅವಿದ್ಯೆ ಅನ್ನೋ ಒಂದು ಮೂಲ ವಸ್ತು ಅದ, ಮತ್ತೆ ಇದು ಸಮಾನ ಸತ್ತ ಅದ, ಮತ್ತೇನದ? ಅನಿರ್ವಚನೀಯ ಸತ್ತ, ಸದಸದ್ವಿಲಕ್ಷಣ ಸತ್ತ ಅದ, ಮತ್ತೇನದ? ಅನ್ಯ ರೂಪ ಧಾರಣ. ವ್ಯಾವಹಾರಿಕ ಸತ್ಯ ಇದ್ದದ್ದು ಹೋಗಿ ಏನಾಗ್ಯದ? ಪ್ರಾತಿಭಾಸಿಕ ಸತ್ಯ ಆಗ್ಯದ. ಅನ್ಯ ರೂಪ ಧಾರಣ ಮಾಡ್ಯದ. ಮತ್ತೇನ್ ಮಾಡ್ಯದ? ಮೂಲ ರೂಪ ಪರಿತ್ಯಾಗ ಮಾಡ್ಯದ. ತಾನು ಅಸತ್ಯವಾಗಿದ್ದು ಸತ್ಯದಂತೆ ತೋರುತ್ತಿದೆ, ತಾನು ಅನಿತ್ಯವಾಗಿದ್ದು ನಿತ್ಯದಂತೆ ತೋರುತ್ತಿದೆ, ತಾನು ದುಃಖ ರೂಪವಾಗಿದ್ದು ಸುಖದಂತೆ ತೋರುತ್ತಿದೆ. ಹೌದಾ ಇಲ್ರಿ? ಬ್ರಹ್ಮಾಂಡ ದುಃಖ ರೂಪ, ಇದು ಸುಖದಂತೆ ತೋರ್ಲಕತ್ತದ. ಹಿಂಗೆಲ್ಲ ಮಾಡ್ಲಕತ್ತದ. ಇದೇತು ಬ್ರಹ್ಮಾಂಡದ್ದು ಒಳಗ ಅವಿದ್ಯೆ ಪರಿಣಾಮ ಗೊತ್ತಾಯ್ತು. ಈ ಪಿಂಡಾಂಡದೊಳಗ ಅವಿದ್ಯೆ ಪರಿಣಾಮ ಏನದಪ್ಪ ಅಂತಂದ್ರೆ, ಇಲ್ಲಿ ಚೇತನದ ವಿವರ್ತದಲ್ಲಿ ಸಾಕ್ಷಿ ಚೇತನದ ಅಜ್ಞಾನದ ಕಾರಣ, ಚೇತನದ ವಿವರ್ತದಲ್ಲಿನ ಸಾಕ್ಷಿ ಚೇತನದ ಅಜ್ಞಾನದ ಕಾರಣ ಪಿಂಡಾಂಡ ತೋರುತ್ತದೆ. ಪಿಂಡಾಂಡ ತೋರುತ್ತಿದೆ. ಏನಾಗಲಿಕ್ಕತ್ತದ? ಈ
ಅವಿದ್ಯೆಯನ್ನೇ, ಈ ಅಜ್ಞಾನವನ್ನೇ ಅವಿದ್ಯೆ ಮಾಯೆ ಎನ್ನುತ್ತಾರೆ. ಇದೇನಾಯ್ತು, ಇಲ್ಲಿ ಅವಿದ್ಯೆ ಅಂತ ಮೂಲ ವಸ್ತು ಒಂದು ಆದ. ಮತ್ತೇನಾಯ್ತು, ಪಿಂಡಾಂಡ ಹೊರಭಾಗವಾಗಿದೆ. ನಿಮ್ಮ ಶರೀರದೊಳಗೆ ಪಿಂಡಾಂಡ ಇಲ್ಲದ ಹೊರಗಿನ ಭಾಗ, ಎಕ್ಸ್ಟರ್ನಲ್, ಬಹಿರಂಗ ಅಂತಿರಲ್ಲ, ಅದೇ ನಿಮ್ಮ ಶರೀರ ಹೊರಭಾಗವಾಗಿದೆ, ಹೊರಮುಖಿಯಾಗಿದೆ. ಅದರೊಳಗೆ ಇಂದ್ರಿಯಗಳದವ, ಬಹಿರ್ಮುಖಿಯಾಗಿದೆ. ಸಾಕ್ಷಿ ಚೇತನವನ್ನ ಆಶ್ರಯಿಸಿದ ಅವಿದ್ಯೆ ಪಿಂಡಾಂಡವಾಗಿ ಪರಿಣಾಮ ಹೊಂದಿದೆ. ನಿಮ್ಮೊಳಗೊಂದು ಸಾಕ್ಷಿ ಚೇತನ ಅದ, ಅದರೊಳಗಿನ ಅವಿದ್ಯೆ, ಅದರ ಬಗ್ಗೆ ನಿಮಗ ಏನಾಗ್ಯದ ಜ್ಞಾನ ಇಲ್ಲದಕ್ಕ ಅದೇ ಏನಾಗ್ಯದ, ನಿಮ್ಮ ಅವಿದ್ಯೆನೆ ನಿಮ್ಮ ಪಿಂಡಾಂಡವಾಗಿ ಪರಿಣಮಿಸಿದೆ. ಹೆಂಗಾಯ್ತದು? ನಮ್ಮೊಳಗಿನ ಅವಿದ್ಯೆ ಹೋಗಿ ಪಿಂಡಾಂಡ ಹೆಂಗಾಯ್ತು? ಬ್ರಹ್ಮನನ್ನ ಅರಿಯದ ಕಾರಣ ನೀವೇನ್ ಮಾಡಿಬಿಟ್ರಿ? ಈ ಲೌಕಿಕ ಜಗತ್ತೇ ಸತ್ಯ ಅಂತ ಸಂಸಾರ ಮಾಡಿದ್ರಿ. ಈ ಸಂಸಾರ ಮಾಡಿದ್ದಕ್ಕೆ ಏನಾಯ್ತು? ಬ್ರಹ್ಮಜ್ಞಾನಿಗಳಾಗಿದ್ರೆ ನಿಮ್ಮ ಪಾಡಿಗೆ ನೀವು ಇರ್ತಿದ್ರಿ. ಬ್ರಹ್ಮ ಸತ್ಯ ಅನ್ನೋದು ಗೊತ್ತಿಲ್ಲದಕ್ಕೆ ಏನಾಯ್ತು? ಈ ಜಗತ್ತು ಸತ್ಯ ಅಂತೇಳಿ ಶಾಲಿ ಕಲೀಲೇಬೇಕು, ನೌಕರಿ ಮಾಡ್ಲೇಬೇಕು, ಮದುವೆ ಆಗ್ಲೇಬೇಕು, ಮಕ್ಕಳು ಅಡಿಲೇಬೇಕು, ಅವಕ್ಕೆಲ್ಲ ದುಡ್ದು ಇಡಬೇಕು ಅಂತೇಳಿ ಸಂಸಾರ ಮಾಡಿದ್ರಿ. ಮಾಡಿದ್ದಕ್ಕೆ ಏನಾಯ್ತು? ಅಲ್ಲಿ ಪಾಪ ಪುಣ್ಯಗಳ ರಾಶಿ ತಯಾರಾಯ್ತು. ಅವಿದ್ಯೆಯ ಕಾರಣ ಆ ಪಾಪ ಪುಣ್ಯಗಳ ರಾಶಿ ತಯಾರಾದ್ಮೇಲೆ ಏನಾಯ್ತು? ಅದನ್ನು ಅನುಭವಿಸುವುದಕ್ಕೆ ನಿಮ್ಗೊಂದು ಪಿಂಡಾಂಡ ಆಗಿ ಬಂತು. ಬ್ರಹ್ಮದ ಬಗ್ಗೆ ಅಜ್ಞಾನ ಇದ್ದು ಅಜ್ಞಾನದ ಕಾರ್ಯಗಳನ್ನ ಮಾಡಿದ್ದಕ್ಕ ಏನಾಯ್ತು? ಪಾಪ ಪುಣ್ಯಗಳಾಯ್ತು. ಆ ಪಾಪ ಪುಣ್ಯಗಳ ಅನುಭವಿಸ್ಲಕ್ಕ ನಿಮ್ ಶರೀರ ಬಂತು. ಇದು ಹೇಳಕ್ ಬರ್ತದಿಲ್ಲ. ನಮ್ಮೊಳಗಿನ ಅವಿದ್ಯೆಯೇ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಆಗ್ಯದ ಅಂತ ಹೇಳ್ಬೇಕಂದ್ರೆ ಹಿಂಗೆ ಹೇಳ್ಬೇಕು. ಅವಿದ್ಯೆ ಹೆಂಗ್ರಿ ಶರೀರ ಆಗ್ತದ ಅಂತಂದ್ರೆ ಅವಿದ್ಯೆ ಸುಮ್ಮಿರಂಗಿಲ್ಲ. ಅವಿದ್ಯೆ ಕಾರ್ಯ ಮಾಡಿಸ್ತದ, ಪಾಪ ಪುಣ್ಯ ಮಾಡಿಸ್ತದ, ಅದರಿಂದ ಶರೀರ ಆಗ್ತದ. ಒಪ್ಕೋತೀರ ಈ ಮಾತು? ಅವಿದ್ಯೆಯೇ ಪಿಂಡಾಂಡವಾಗಿ ಪರಿಣಾಮ ಹೊಂದಿದೆ. ಸಾಕ್ಷಿ ಚೇತನದ ಆಶ್ರಯದಲ್ಲಿರುವ ಅವಿದ್ಯೆಯು ಒಳಗೆ ಇದೆ. ಈ ಒಳಗಿನ ಅವಿದ್ಯೆಯೇ ಪಿಂಡಾಂಡದ ಜ್ಞಾನಾಕಾರವಾಗಿದೆ. ಇಲ್ಲಿ ತೋರುತ್ತಿರುವ ಮತ್ತು ಪಿಂಡಾಂಡದ ಜ್ಞಾನ, ವಿಷಯಾಸಕ್ತಿ, ದೇಹಾತ್ಮ ಭಾವ, ದೇಹ ಮೋಹ ಎಲ್ಲವೂ ಸದಸದ್ವಿಲಕ್ಷಣವಾದ ಅನಿರ್ವಚನೀಯ ಭ್ರಮೆಗಳಾಗಿರುವ ಕಾರಣ ಇವೆಲ್ಲ ಸಮಾನ ಸತ್ಯಗಳೇ ಆಗಿವೆ. ಎಲ್ಲ ಒಟ್ಟು ಅನಿರ್ವಚನ ಇದ್ದುದಕ್ಕೆ ಪಿಂಡಾಂಡನೂ ಅನಿರ್ವಚನೀಯ, ಅದರೊಳಗಿರುವ ಜ್ಞಾನ ವಿಷಯಾಸಕ್ತಿನೂ ಅನಿರ್ವಚನೀಯ. ಮತ್ತೇನದ ಈ ದೇಹ ನಾನೇ ಅಂತ ತಿಳ್ಕೊಂಡಿನಲ್ಲ, ದೇಹ ದೇಹಾತ್ಮ ಭಾವ, ದೇಹ ಮೋಹ ಇವೆಲ್ಲನೂ ಅನಿರ್ವಚನೀಯನೇ ಅದವ. ಹೀಗಾಗಿ ಇವು ಸಮಾನ ಸತ್ತ ಉಳ್ಳವದವ, ಅನಿರ್ವಚನೀಯ ಸತ್ತ. ಮತ್ತೆ ಅನ್ಯ ರೂಪ ಧಾರಣ ಏನ್ ಮಾಡಿದ? ಇಲ್ಲಿ ಪಿಂಡಾಂಡಕ್ಕೂ ಪಿಂಡಾಂಡದಲ್ಲಿ ತೋರುವ ವಿಷಯಾಸಕ್ತಿಗಳು ಮತ್ತು ವಿಷಯಾಸಕ್ತಿಗಳ ಜ್ಞಾನ, ದೇಹ ಮೋಹಾದಿಗಳ ರೂಪಾಂತರ ಇದೇನಾಗ್ಯದ? ಇವು ಅನ್ಯ ರೂಪ ಧಾರಣ ಮಾಡ್ಯಾವ. ಇಂದ್ರಿಯಗಳು, ಇಂದ್ರಿಯಗಳಲ್ಲಿರುವ ವಿಷಯಗಳು, ವಿಷಯಾಸಕ್ತಿಗಳು, ಆ ವಿಷಯಗಳ ಭೋಗಗಳ ಒಂದು ಅದೇನಂತಿರಲ್ಲ, ಎಂಥದ್ದು? ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲನೂ ಏನಾಗಿದೆ? ಪಿಂಡಾಂಡದೊಳಗೆ ಏನೇನೋ ಆಗಿಬಿಟ್ಟವ. ಹೀಗಾಗಿ ಇವೆಲ್ಲ ಬೇರೆ ಬೇರೆ ರೂಪಧಾರಣ ಮಾಡವ. ಅವಿದ್ಯೆನೇ ಮನಸ್ಸಾಗ್ಯದ, ಅವಿದ್ಯೆನೇ ಬುದ್ಧಿ ಆಗ್ಯದ, ಅವಿದ್ಯೆನೇ ಚಿತ್ತ ಆಗ್ಯದ, ಅವಿದ್ಯೆನೇ ಏನಾಗ್ಯದ? ಅಹಂಕಾರ ಆಗ್ಯದ, ಅವಿದ್ಯೆನೇ ಪ್ರಾಣ ಆಗ್ಯದ, ಅವಿದ್ಯೆನೇ ಇಂದ್ರಿಯ ಆಗ್ಯದ, ಅವಿದ್ಯೆನೇ ಈ ವಿಷಯ ಭೋಗಾಸಕ್ತಿ ಆಗ್ಯದ. ಎಲ್ಲನೂ ಅವಿದ್ಯೆನೇ ಆಗ್ಯದ. ನಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಎಲ್ಲ ಅವಿದ್ಯೆನೇ ಆಗ್ಯದ. ಅವಿದ್ಯೆಯಿಂದಲೇ ಇದೆಲ್ಲ ಆಗ್ಯದ. ಹಿಂಗಾಗಿ ಪಿಂಡಾಂಡ ವ್ಯಾವಹಾರಿಕ ಸತ್ಯ ಆಗ್ಯದ. ಇದ್ರೊಳಗಿರುವಂತ ಇತರ ಎಲ್ಲ ಹಸಿವು, ತೃಷೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮತ್ತಿನ್ನೇನದವಲ್ಲ ವಿಷಯಾಸಕ್ತಿಗಳು, ವಿಷಯ ಭೋಗಾಸಕ್ತಿಗಳು, ಮತ್ತೆ ಅದರಿಂದ ಆದಂತಹ ಪಾಪ ಪುಣ್ಯಾದಿಗಳು, ಮತ್ತೊಂದು ಶರೀರ ತಯಾರಾಗೋದಕ್ಕೆ ಕರ್ಮ ಸಿದ್ಧಾಂತ ಎಲ್ಲನೂ ಎದರಿಂದ ಆಗ್ಯದಿದು?
ಅವಿದ್ಯೆಯ ಆಟ ಇದು, ಅವಿದ್ಯೆಯ ಪರಿಣಾಮ. ಹೀಗಾಗಿ ಅವಿದ್ಯೆ ಅಂದ್ರೆ ಗೊತ್ತಿಲ್ಲದಿರುವಿಕೆ, ಅಜ್ಞಾನ, ಮಾಯೆ. ನಾನು ಈ ರೀತಿಯಾಗಿ ಗೊತ್ತಿಲ್ಲದಾಗೆ ಇರಲಾರದೆ ಏನ್ ಮಾಡಿದ, ಪಿಂಡಾಂಡ ಮತ್ತು ಪಿಂಡಾಂಡದೊಳಗಿರುವ ವಿಷಯಾಸಕ್ತಿ ಮತ್ತು ಇಂದ್ರಿಯಗಳು, ಅವುಗಳ ಜ್ಞಾನ, ಏನೆಲ್ಲ ಆಕಾರಗಳನ್ನು ತೋರಿ ಮತ್ತೇನ್ ಮಾಡಿದ, ತನ್ನದೇ ಆದ ಬ್ರಹ್ಮದಿಂದ ಭಿನ್ನವಾದಂತ ಆ ಬ್ರಹ್ಮನನ್ನು ಮರೆಸಿ ನಾನೇ ಏನ್ ಬೇಕು ಕೇಳ ಮುಸುರಿ ಸಿಕ್ಕವ್ರು ನಿಮಗ್ ಭೇಟಿ ಆಗ್ಬೇಕಂತ ನಿಮ್ಮ ಮನೆಗೆ ಬಂದ್ರ ನೀವು ಒಳಗೆಲ್ಲೋ ಇರ್ತೀರಿ, ನಿಮ್ ಮನೆ ಮುಸುರಿ ಸಿಕ್ಕವರು ಕಸ ಬಳೆಯವರು ಬಂದು ನಮ್ಮ ಎದುರು ನಿಂತು ಬಿಡ್ತಾರೆ. ನಿಮ್ಮ ಸೇವಕರು ಏನ್ ಹೇಳ್ರಿ, ಏನ್ ಬೇಕು ಹೇಳ್ರಿ, ನಾವು ಅವ್ರ ಸಂಗಟ ಮಾತಾಡ್ಲಕ್ ಬಂದಿವಿ, ಅವ್ರ ಸಿಗೋದು ಬಹಳ ಕಠಿಣ ಅದ, ನಮಗ್ ಹೇಳ್ರಿ ನಿಮ್ಗೆ ಏನ್ ಬೇಕು, ನಾವು ನಿಮ್ ಕೆಲಸ ಎಲ್ಲ ಮಾಡಿಕೊಡ್ತೀವಿ ಅಂತೇಳಿ ಅವಿದ್ಯೆಗೆ ಮಾಲಕರಂಗ್ ನಾಟಕ ಮಾಡ್ತದೆ. ಅವಿದ್ಯೆ ನಾವು ಹೋಗಿವಿ ಮಾಲೀಕರ ಜೊತೆಗೆ, ಆ ಮಾಲೀಕರ ಜೊತೆಗೆ ನಾವು ಆದ್ರ ಅದು ಅವಿದ್ಯೆನೆ ನಾಟಕ ಮಾಡ್ಲಕ್ಕ ಬಿಡ ಅಂತ. ನಮ್ದೊಂದು ಇದ್ಯಾವುದು ಈ ಟೇಬಲ್, ಡೈನಿಂಗ್ ಟೇಬಲ್ ಮೇಲೆ ಒಂದು ಕುರ್ಚಿ ಅದ. ಆ ಕುರ್ಚಿ ಮೇಲೆ ಕೂತು ಈ ದಿವಸ ಪ್ರವಚನ ಮಾಡ್ತಿದ್ದೆವು. ಅದಕ್ಕೆ ಬೆನ್ನ ಹತ್ಬಾರ್ದಂತ, ಮುಂದ್ ಕೂತಿರ್ಬೇಕಂತ. ಬೆನ್ನ ಹಚ್ಚಿ ಹಿಂಗ್ ಒಜ್ಜೆ ಹಾಕ್ಬಿಟ್ರೆ ಬೆನ್ನಿಂದ ಏನ್ ಇರ್ತದಲ್ಲ ಅದು ಶಕ್ತಿ ಇರೋದು ಅಂತದ, ಸುಮ್ಮನೆ ಇರ್ತದ ಅಷ್ಟೇ ನೋಡ್ಲಕ್ಕ. ಸ್ಟೂಲ್ ಮೇಲೆ ಕೂತು ಉಣೋದ್ರ ಬದಲಿ ಕುರ್ಚಿ ಮೇಲೆ ಕೂತು ಉಣಿಸ್ತೀರಿ, ಬೆನ್ನಿಂದ ಅದು ಒಜ್ಜೆ ಹಚ್ಚಬಾರ್ದ. ನನಗೇನಾಯ್ತು, ಬೆನ್ನು ಸ್ವಲ್ಪ ತ್ರಾಸ ಆಗಿದ್ದಕ್ಕೆ ಬೆನ್ನು ಸ್ವಲ್ಪ ಹಿಂದಕ್ಕೆ ದಬ್ಬಿಬಿಟ್ಟೆ. ಅದು ಪಟ್ರ ಮುರಿದು ಬಿದ್ದ್ಬಿಡ್ತು, ಕುರ್ಚಿ ಹಾಕೊಂಡು ಬಿದ್ದ್ಬಿಟ್ಟೆ. ಅದೇ ಇದೇನಿದೆ ಹಿಂಗದ ಕುರ್ಚಿ ಚಲೋ ಹೊಸ ಕುರ್ಚಿ ಮುರಿತದಲ್ಲ ಅಂತಂದ್ರೆ ಅದಕ್ಕೆ ಬೆನ್ನು ಹಚ್ಚಿ ಒತ್ತಬಾರ್ದು, ಇದು ಬಾರಿ ಅದ ಬಿಡಪ್ಪ ಅಂತ. ಅದು ಆಯ್ತು. ಅದಾದ್ಮೇಲೆ ಮತ್ತೆ 70,000 ಪಟ್ಟದ ಡೈನಿಂಗ್ ಟೇಬಲ್ ಕುರ್ಚಿ ತಂದಿವಿ, ಮತ್ತ ಮಾಲಕರಿಗೂ ಹಿಂಗ್ ಬೆನ್ ಹಚ್ಚಿದೇವು ಮುರಿತು ಅಂತ ಹೇಳಕ್ ಹೋದ್ರೆ ಅಲ್ಲೊಮ್ಮ ಕೆಲಸದವ ಕಾರ್ಪೆಂಟರ್ ಆಯ್ತು ಸರಿ ಮಾಡ್ತೀನಿ ಅಂತ ಹೇಳಿ ಬಂದು ಅದು ಕುರ್ಚಿ ಬಿಚ್ಕೊಂಡು ಅದು ಏನೇನೋ ಮಾಡಿ ಅವ್ನು ರೊಕ್ಕ ಕೇಳಕತ್ತ. ನಾವು ಮಾಲಕರು ಹೇಳಾರ್ದೆ ನಾವು ಯಾರಿಗೆ ರೊಕ್ಕ ಕೊಡಂಗಿಲ್ಲ, ಮಾಲಕರು ಏನ್ ಹೇಳ್ತಾರೆ ಕೊಡ್ತೀವಿ ಅಂತ ಹೇಳಿ ಈಗ ಅವನೇ ಕಾರ್ಬಾರ್ ಮಾಡ್ಲಕತ್ತಾನ. ಎಲ್ಲ ಒಟ್ಟು ಮಾಲೀಕರ ಊರಿಗೆ ಹೋಗ್ಯಾರತ್ತ ತಾನೇ ಮಾಡಕ್. ಅದಕ್ಕೆ ನೀನ್ ಹೋಗಿ ಅಂದೆ ಹಿಂಗ ಏನೋ ಹುಡುಗ ನಿಮ್ ಅಂಗಡಿಗೆ ಬಂದು ಹಿಂಗ್ ಬಿಚ್ಕೊಂಡದ, ಹಿಂಗ ರೊಕ್ಕ ಕೇಳದ, ರೊಕ್ಕ ಗಿಕ್ಕ ಏನು ವ್ಯವಹಾರ ಇಲ್ಲ, ಅದೇನದ ನಮ್ ಸಂಗಟೆ ಇರ್ತದ. ಅವನಿಗೆ ಏನು ನೀವು ಕೇಳಬಾರ್ದು ಹೇಳ್ಬಾರ್ದು, ಕೊಡ್ಬೇಕಷ್ಟೇ. ಅವ ಏನ್ ಬಿಚ್ಚಿ ರಿಪೇರಿ ಕೊಡ್ತಾನ ಅದ್ರ ಡಿಸಿಷನ್ ನಾವು ತಗೋತೀವಿ. ಇಲ್ಲಿ ನಮ್ಮಂದ್ ಬಿಟ್ಟು ತಾವೇ ಕಾರ್ಬಾರ್ ಮಾಡ್ಲಕ್ ಹೋಗ್ತಾರೆ, ಇದು ಎಂತ ಕರ್ಮ ನೋಡ್ರಿ ಅಂತ ಚೇತನ್ ಲೆಕ್ಕನೇ ಇಲ್ಲ ಇವರಿಗೆ ಅಂತ ಹೇಳ. ಹಂಗ ಇವ್ ಏನದವ ಕಾರ್ಪೆಂಟ್ರು ಅವ್ರ ಮಾಲಕನ ಕೈಯಾಗ ಕೆಲಸ ಮಾಡಿದ್ರು ಆ ಮಾಲಕ ಗೊತ್ತಿರ್ಲಾರ್ದಂಗ ರೊಕ್ಕ ಇಟ್ಕೋಬೇಕಂತ. ಅವಕ್ಕೆಲ್ಲ ಗ್ಯಾರಂಟಿ ವಾರಂಟಿ ಏನೇನ್ ಇರ್ತಾವ ಎಲ್ಲ ರೆಕಾರ್ಡ್ ತೆಗೆದು ನೋಡಿ ಅವರು ಅದಕ್ಕೆ ಏನ್ ಮಾಡ್ಬೇಕು ಮಾಡ್ತಿರ್ತಾರೆ. ಇವ್ ನೋಡ್ಬರ್ತಾರೆ. ಇದೆಲ್ಲ ಅವಿದ್ಯೆ ಕೆಲಸ, ಮತ್ತೇನಿಲ್ಲ, ಅವಿದ್ಯೆ ಪರಿಣಾಮ. ಇಂದ ಎಲ್ಲೆಲ್ಲಿ ಯಾತಿರ್ತಾವ ಇವೆಲ್ಲ ಅವಿದ್ಯೆ ಪರಿಣಾಮ. ಒಳಗೆ ಸಾಹೇಬ್ರು ಅದರ ಏನಂತಂದ್ರೆ ಅಟೆಂಡರ್ ಹೊರಗ್ ಬಿಡಂಗೇ ಇಲ್ಲ, ಅವ ಸೆಕ್ಯೂರಿಟಿ ಗಾರ್ಡ್ ಹೊರಗ್ ಬಿಡಂಗೇ ಇಲ್ಲ. ಏನ್ ಬೇಕು ಹೇಳ್ರಿ ನಾವೇ ಮಾಡ್ತೀವಂತ. ಇವೆಲ್ಲ ಅವಿದ್ಯೆ ಪರಿಣಾಮಗಳು, ಇವೆಲ್ಲ ಅನುಭವಿಸ್ಬೇಕಾಗ್ಯದ ಅಷ್ಟೇ. ಹೀಗಾಗಿ ಪಿಂಡಾಂಡದ ಅಜ್ಞಾನದ ರೂಪ ತ್ಯಾಗ ಮಾಡಿದೆ, ವಿಷಯಾಸಕ್ತಿಗಳ ಮತ್ತು ಇನ್ನು ಬೇರೆ ಬೇರೆ ಏನೇನದವ ಅವೆಲ್ಲನೂ ಅನ್ಯ ರೂಪ ಧಾರಣ ಮಾಡ್ಯದ. ಹೀಗಾಗಿ ತನ್ನ ಪಿಂಡಾಂಡವಾಗಿ ಉಳಿಯದೆಯೇ ಸ್ಥೂಲ ಸೂಕ್ಷ್ಮ ಕಾರಣ ಮತ್ತು ಅಂತಃಕರಣ ಮತ್ತಿನ್ನೇನೇನಯವ ಎಲ್ಲ ಓಸು ನಿಮ್ ಶರೀರದಾಗ ಏನದವ ಅವ್ರ ಪಟ್ಟಿ ನಾವ್ ಯಾಕೆ ಹೇಳಕ್ ಹೋಗಮು, ಎಲ್ಲ ನಿಮ್ಗೆ ಗೊತ್ತದ. ಪಂಚಕೋಶಗಳಂತದವ, ಅವಸ್ಥೆಗಳಂತದವ, ಮತ್ತಿನ್ನೇನದವ ಎಲ್ಲ ಓಸು ಅವಿದ್ಯೆಯಲ್ಲಿಂದ ಆಗ್ಯಾವ. ಅವುಗಳ ಜ್ಞಾನನೂ ಅವಿದ್ಯೆಯಲ್ಲಿಂದ ಆಗ್ಯದ. ಹೀಗಾಗಿ ಏನಾಯ್ತು, ಈ ಜಗತ್ತಿನೊಳಗ ಏನು ಕಣ್ಣಿಗೆ ಕಾಣ್ತದ ಅದೆಲ್ಲ ಓಟು ಅವಿದ್ಯೆಯ ಪರಿಣಾಮ. ದೃಶ್ಯ ಅನ್ನೋದು ಏನದ ಎಲ್ಲ ಮಿಥ್ಯವಾಗಿದೆ, ಅವಿದ್ಯೆಯ ಪರಿಣಾಮವಾಗಿದೆ. ಆ ದೃಶ್ಯವನ್ನು ಅರಿಯುವ ದೃಷ್ಟ ಏನದ ಆತ್ಮಚೈತನ್ಯ ಬ್ರಹ್ಮ, ಅವನೇನನ, ಅವನು ಸತ್ಯನನ, ಅವನು ಚೇತನ ಸ್ವರೂಪ ಅದನ. ಈ ದೃಶ್ಯ ಎಲ್ಲ ಏನದ ಜಡ ಸ್ವರೂಪ. ಸ್ವ ಪರ ಪ್ರಜ್ಞಾ ಶೂನ್ಯತ್ವಂ. ಈ ಸೂತ್ರ ತಿಳ್ಕೋಬೇಕು ನೀವು ಯಾವಾಗೇ ಅಲ್ಲಿ. ಏನೇ ವಸ್ತು ನೋಡ್ರಿ, ನಿಮ್ಮ ಶರೀರ ಇರಬಹುದು, ಇತರ ಜೀವಿಗಳ ಶರೀರ ಇರಬಹುದು, ಮತ್ತೆ ಯಾವುದೇ ವಸ್ತು ಇರಬಹುದು, ಅದು ಜಡ ಆದ ಚೇತನ ಆದ ತಿಳ್ಕೋಬೇಕು. ಈ ಶರೀರ
ನಾನು ಶರೀರ ಅಂತ ಗೊತ್ತದೇನ್ರಿ? ಅದಕ್ಕ ಶರೀರಕ್ಕೆ ನಾನು ಶರೀರ ಅಂತ ಗೊತ್ತದ ಇಲ್ಲ. ಮತ್ತ ಯಾರ ಶರೀರ ಅಂತಾರೆ ಏನಾದ್ರು ಗೊತ್ತದೇನೋದಕ್ಕ? ನಾ ಇಂಥವ್ರ ಶರೀರ ಅದೀನಿ ಅಂತ. ಹೊರ ಜಗತ್ತಿನೊಳಗೆ ಕಲ್ಲದ, ಆ ಕಲ್ಲಿಗೆ ಒಂದು ಕಲ್ಲೋ ಮಣ್ಣೋ ಕಟ್ಟಿಗೆ ಅದ. ನಾ ಕಟ್ಟಿಗೆ ಅಂತ ಗೊತ್ತದೇನು? ಕಬ್ಬಣ ಅನ್ನೋದಕ್ಕೆ ಏನಾರು ಗೊತ್ತದೇನು? ನಾ ಎಲ್ಲೆಲ್ಲಕ್ಕೆ ಕೆಲ್ಸಕ್ಕೆ ಬರ್ತೀನಿ ಅಂತ ಅವಕ್ಕೆ ಏನಾರು ಗೊತ್ತದೇನು? ರಾಯ್ ತೆರ್ಕೊಂಡು ನೋಡ್ಲಕ್ ಹೋಗ್ತಿರಲ್ಲ, ಗುಡ್ಡ ಗವಿ ಕಸಕ ಎಲ್ಲ ಹಸಿರು ಎತ್ತರ ಸನ್ಸೆಟ್, ಅದಕ್ಕೆ ಏನಾರ ಗೊತ್ತದೇನು? ನಾನು ಗುಡ್ಡ ಅದೀನಿ, ನಾ ಬಹಳ ಸುಂದರ ಅದೀನಿ, ನಾನು ಪ್ರಕೃತಿ ಅದೀನಿ, ನಾನು ಹಂಗದೀನಿ ಹಿಂಗದೀನಿ ಅಂತ ಅದಕ್ಕೇನಾರ ಅರಿವದೇನು? ಅರಿವು ಬೇಡಿ ಜಡ ವಸ್ತುವನ್ನು ನೋಡ್ಲಕ್ಕ ನೀವು ಅರಿವು ಸ್ವರೂಪರಾಗಿ ನೋಡ್ಲಕ್ ಹೋಗ್ತಿರಲ್ಲ, ಇದೇ ವಿಪರ್ಯ. ನಿಮ್ಮ ಅರಿವಿನ ಸೌಂದರ್ಯ ನಿಮಗೆ ಗೊತ್ತಿಲ್ಲದಕ್ಕ ಅರಿವು ಬೇಡಿಗಳ ಬೆನ್ನಚ್ಚಿರಿ ನೀವು. ಅದು ನೋಡ್ಲಕ್ ಹೋಗ್ಲಕತ್ತೀರಿ. ಹೀಗಾಗಿ ಇದೇನಾಯ್ತು? ಅವಿದ್ಯೆಯ ಪರಿಣಾಮ. ಅವಿದ್ಯೆಯ ಪರಿಣಾಮದ ಬಗ್ಗೆ ಬಹಳ ರಿಪೀಟ್ ಮಾಡೋದು ಬೇಡ. ಎತ್ತರಿದ್ದಾಗ ಬ್ರಹ್ಮಜ್ಞಾನ, ಎತ್ತರದಾಗೆ ನಿಮಗೆ ಕತ್ತಲಾಗ ಬ್ರಹ್ಮಜ್ಞಾನ, ಮತ್ತು ಕನಸಿನೊಳಗ ಏನಾಯ್ತು? ಸ್ವಪ್ನ ಜ್ಞಾನ. ಈ ರೀತಿ ನಿಮಗೆ ಅವಿದ್ಯೆಯ ಪರಿಣಾಮ ಆಗ್ತಿರ್ತದ ಅನ್ನೋದು ಹಿಂದಿನ ಪಾಠದಲ್ಲಿ ಡಿಟೇಲ್ ಆಗಿ ಸ್ಟಡಿ ಮಾಡಿರಿ. ಈಗ ಮತ್ತೆ ಅವಿದ್ಯೆಯ ಪರಿಣಾಮ ಮತ್ತೆ ಅದೇ ಕೆಳಗೆ ಹೇಳ್ಕೊತ ಕುಂದ್ರದ ಬೇಡ, ಮುಂದೆ ಹೋಗೋಣ. ಇವತ್ತು ಹೇಳಿದ್ ಸಾಕಲ್ಲ, ಬ್ರಹ್ಮಾಂಡ ಪಿಂಡಾಂಡ ಮತ್ತು ದೃಷ್ಟಾಂತದೊಳಗೆ ಏನ್ ಹೇಳಿವಿ ಅದನ್ನ ಚೆನ್ನಾಗಿ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ರಿ. ಇವತ್ತಿನ ಪಾಠ 2 ಚೇತನದ ವಿವರ್ತ, ಅವಿದ್ಯೆಯ ಪರಿಣಾಮ 2 ಸೇರಿಸಿ ಏನಾಗ್ತದಂದ್ರೆ ಅನಿರ್ವಚನೀಯ ಭ್ರಮೆ. ಆ ಭ್ರಮೆ ಆಗ್ತದ. ಆ ಭ್ರಮೆನೆ ಏನಂದ್ರ 2 ಇರ್ತಾವ ಭ್ರಮೆದೊಳಗೆ. ಪಿಂಡಾಂಡ ಪಿಂಡಾಂಡದ ಜ್ಞಾನ, ಬ್ರಹ್ಮಾಂಡದ ಜ್ಞಾನ, ಸರ್ಪದ ಜ್ಞಾನ, ರಜ್ಜುವಿನ ಜ್ಞಾನ. ಇವೇನದಾವ ಇವೆಲ್ಲ ಅವಿದ್ಯೆಯ ಅನಿರ್ವಚನೀಯ ಭ್ರಮೆಗಳು. ಈ ಅನಿರ್ವಚನೀಯ ಭ್ರಮೆ ಒಳಗ ಅವಿದ್ಯೆಯ ಪರಿಣಾಮನೂ ಇರ್ತದ ಮತ್ತು ಚೇತನದ ವಿವರ್ತನೂ ಇರ್ತದೆ. 2 ಇರ್ತಾವ. ಚೇತನ ಇಲ್ಲದ ಜಾಗ ಇಲ್ಲ. ಚೇತನ ಎಲ್ಲಾ ಕಡೆ ಇದ್ದಂಗೆ ಇಲ್ಲಿನೂ ಇರ್ತದೆ. ಈ ರೀತಿ ತಿಳ್ಕೊಂಡು ಈ ಜಗತ್ತನ್ನ ನೋಡೋದ್ ಕಲಿಬೇಕು. ಬರೇ ವಿಚಾರ ಸಾಗರ ಮತ್ತಿನ ಯಾವ್ದೋ ಪುಸ್ತಕ ಹಿಡ್ಕೊಂಡು ಪುಸ್ತಕದೊಳಗ ಹುಡುಗಿಯರಿಗೆ ಏನೇನು ಸಿಗಲ್ಲ. ಜಗತ್ತು ನೋಡಿ ಕಲೀರಿ. 4 ಜನರ ಜೊತೆಗೆ ಬೆರೆತು 4 ಜನರನ್ನ ನೋಡಿ ಕಲೀರಿ. ಅವ್ರು ಹೆಂಗಿರ್ತಾರ, ಅವ್ರು ಅಜ್ಞಾನಿಗಳಿದ್ರ ಅಜ್ಞಾನದಿಂದ ಏನೇನ್ ಕೆಲಸ ಆತಾವ ಅನ್ನೋದು ನೋಡ್ರಿ. ಜ್ಞಾನಿಗಳಾಗಿದ್ರ ಜ್ಞಾನದಿಂದ ಏನೇನ್ ಕೆಲಸ ಆತಾವ ನೋಡ್ರಿ. ಜನರು ಅಂದ್ರೆ ನಿಮ್ಮ ಇಡೀ ಬ್ರಹ್ಮಾಂಡ ಅಂದ್ರೆ ಒಂದು ಬ್ರಹ್ಮಜ್ಞಾನಿಯ ಪುಸ್ತಕ. ಇದು ತಿಳ್ಕೊಳ್ರಿ. ವಿಚಾರ ಸಾಗರ ಅಲ್ಲ. ಬ್ರಹ್ಮಜ್ಞಾನಿಯ ಪುಸ್ತಕ ಯಾವುದು? ಬ್ರಹ್ಮಾಂಡ. ಆ ಬ್ರಹ್ಮಾಂಡದಲ್ಲಿರುವ ಒಂದೊಂದು ವಸ್ತುಗಳು ಕೂಡ ಆ ಬ್ರಹ್ಮಾಂಡ ಎನ್ನುವ ಧರ್ಮ ಗ್ರಂಥದ ಒಂದೊಂದು ಪುಟಗಳಿದ್ದಂಗೆ. ವಸ್ತುಗಳಿರ್ಬೋದು, ಜೀವಿಗಳಿರ್ಬೋದು, ಜಡ ಇರ್ಬೋದು, ಚೇತನ ಇರ್ಬೋದು, ಏನೆಲ್ಲ ಇರ್ಬೋದು, ಅಣುರೇಣು ತೃಣ ಕಾಷ್ಟ ಅಂತ ಅವೆಲ್ಲ ಏನ್ ಲೆಕ್ಕದಿರ್ಬೋದು. ಅವೆಲ್ಲ ಒಂದೊಂದು ಪುಟಗಳು. ಬ್ರಹ್ಮಜ್ಞಾನಿಗೆ ಬ್ರಹ್ಮಾಂಡ ಅನ್ನೋದು ಒಂದು ದೊಡ್ಡ ಗ್ರಂಥ. ಅದ್ರೊಳಗೆ ಬ್ರಹ್ಮಜ್ಞಾನಿ ಹೆಣತಿ ಅದ್ರಾಗ ಏನ್ ಪುಟ ಅಂತ ಗೊತ್ತಿಲ್ಲ. ಅಗಮ್ಯ, ಅಗೋಚರ, ಅಪ್ರಮಾಣ ಅಂತ ಒಂದು ದೊಡ್ಡ ಗ್ರಂಥದಾಗ ಬ್ರಹ್ಮಜ್ಞಾನಿ ಹೆಣತಿ ಪಾತ್ರ ಏನಲ್ಲಿ? ಅಕ್ಕಿ ಒಂದು ಪುಟ ಅಷ್ಟೇ, ಒಂದು ಪೇಜ್, ಒಂದು ಪೇಜ್. ಮಕ್ಕಳು ಒಂದು ಪೇಜ್, ಅವನ ಆಸ್ತಿ ಒಂದು ಪೇಜ್, ಒಂದು ಪೇಜ್. ಜಗತ್ತಿನ ತುಂಬಾ 84 ಲಕ್ಷ ಜೀವರಾಶಿಗಳ ಪೈಕಿ ಇವೆಲ್ಲ ಒಂದೊಂದು ಪೇಜ್ ಇದ್ದಂಗೆ. ಬ್ರಹ್ಮಜ್ಞಾನಿಯ ಗ್ರಂಥ ಯಾವುದಂದ್ರೆ ಬ್ರಹ್ಮಾಂಡನೇ ಬ್ರಹ್ಮಜ್ಞಾನಿಯ ಗ್ರಂಥ. ನೀವೇನ್ ಮಾಡ್ಬೇಕು? ಪ್ರತಿಯೊಂದು ಪೇಜ್ನು ಓದಬೇಕು. ಅಂದ್ರೆ ಪ್ರತಿಯೊಂದು ವಸ್ತುವನ್ನ ಗಮನಿಸಬೇಕು.
ಬ್ರಹ್ಮಾಂಡದಲ್ಲಿ ನಡೆಯುವ ಯಾವ ವಸ್ತುವನ್ನ ಅಲಕ್ಷ್ಯ ಮಾಡೋಂಗಿಲ್ಲ, ಯಾವುದನ್ನು ಬಹಳ ಮಹತ್ವ ಅಂತೇಳಿ ಅದ್ರ ಬೆನ್ನತ್ತಿ ಹೋಗಂಗಿಲ್ಲ. ಅಬ್ಸರ್ವ್ ಮಾಡಬೇಕು, ಸುಮ್ಮನೆ ಓದ್ತಾ ಇರ್ಬೇಕು. ಪ್ರತಿಯೊಂದು ಜೀವಿಯನ್ನ ವೀಕ್ಷಿಸ್ತಾ ಇರಬೇಕು, ಪ್ರತಿಯೊಂದು ವಸ್ತುವನ್ನ ವೀಕ್ಷಿಸ್ತಾ ಇರಬೇಕು, ಪ್ರತಿಯೊಬ್ಬರು ಹೇಳುವ ಮಾತುಗಳನ್ನ ವೀಕ್ಷಿಸ್ತಾ ಇರಬೇಕು, ಕೇಳ್ತಿರ್ಬೇಕು. ಒಳ್ಳೇದು ಕೇಳ್ಬೇಕು, ಕೆಟ್ಟದ್ದು ಕೇಳ್ಬೇಕು. ಒಳ್ಳೇದು ಕೆಟ್ಟದಂತ ನಿಮ್ಮೊಳಗೆ ವಿವೇಕ ಇರ್ತದೆ, ಕೆಟ್ಟದ್ದು ಬಿಟ್ಟು ಬಿಡ್ಬೇಕು, ಒಳ್ಳೇದನ್ನು ಗ್ರಹಿಸ್ಬೇಕು. ಕೆಟ್ಟದ್ರೊಳಗೆ 90% ಕೆಟ್ಟಿದ್ರು ಒಂದು 10% ಚಲೋದು ಇದ್ದೇ ಇರ್ತದೆ. ಒಳ್ಳೇದು ನಾವು ಏಟೇ ಚಲೋ ಹೇಳಿದ್ರು ಒಳ್ಳೇದ್ರಾಗ 90% ಒಳ್ಳೇದಿದ್ರು ಒಂದು 10% ಕೆಟ್ಟ ಇರ್ತದೆ. ಕೆಲವೊಬ್ರು ಕೆಟ್ಟದ್ರ ಕಡೆ ಲಕ್ಷ್ಯ ವಹಿಸಿ ಒಳ್ಳೇದನ್ನು ಕಳ್ಕೊತಾರ, ಕೆಲವೊಬ್ರು ಒಳ್ಳೇದ್ರ ಕಡೆ ಲಕ್ಷ್ಯ ವಹಿಸಿ ಕೆಟ್ಟದ್ದನ್ನು ಕಳ್ಕೊತಾರ. ಇಷ್ಟೇ 4 ರೀತಿಯ ಕೌಶಲ್ಯಗಳು. ಓಕೆ, ಪಾಠ ಏನನ್ನಿಸ್ತಿವತ್ತ ನಿಮ್ಮ ಅನುಭವ? ಪರಿಪೂರ್ಣ ಅನಿಸ್ತಾ ಇಲ್ಲ? ಸಂತೃಪ್ತಿ. ಇವತ್ತಿನ ಪಾಠ ಟೋಟಲ್ ಏನ್ ಹೇಳ್ಬೇಕಂದ್ರೆ 134ನೇ ವಿಷಯಾಂಕ 35ನೇ ವಿಷಯಾಂಕ 2 ಸಮಾಪ್ತಿ ಆಗ್ತವೆ ಇವತ್ತು. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ವೇದ ಸಮ್ಮತವಾದ ಮೋಕ್ಷದ ವಿಚಾರದಲ್ಲಿ ನಮ್ಮೆಲ್ಲರಿಗೂ ಬಹಳ ಮನಮುಖವಾಗಿ ತಿಳಿಸಿಕೊಟ್ಟಿರತಕ್ಕಂಥ ಶ್ರೀಯ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರ್ತಕ್ಕಂಥ ಶರಣಬಸವ ಸ್ವಾಮೀಜಿಯವರಲ್ಲಿ ಹೃತ್ಪೂರ್ವಕ ಹಾಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ಮುಂದೆ